ತೀರ್ಥವಾದ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮದಾನುಗಾಃ ವೈಷ್ಣವಾಃ ವಿಷ್ಣುವರ್ಧಯಾಃ ತನ್ನಮಸ್ಯೆ ಗುರುನ್ಮಾನ್ ಪೂಜ್ಯಾಯ ರಾಘವೇಂದ್ರಾಯ ಅಂತರ್ಗತರತಾಯ ಚ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ ಯೋಗಾದಿತ್ಯಂತರವೇ ವಿಷ್ಣುವೇ ಜೀವನದಿವೇ ಶ್ರೀರಾಘವೇಂದ್ರಗುರುವೇ ದಯಾಳವೇ ಗುರುವಾದಿತ್ಯಂತರವೇ ವಿಷ್ಣುವೇ ಜೀವನದಿವೇ ಶ್ರೀರಾಘವೇಂದ್ರಗುರುವೇ ದಯಾಳವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಿವಾಹ ನಿಶ್ಚಯ ಆದ ನಂತರದಲ್ಲಿ ಎಲ್ಲ ದೇವತೆಗಳು ಆಗಮಿಸಿದ್ದಾರೆ. ಲಕ್ಷ್ಮೀದೇವಿಯು ಕೂಡ ಆಗಮಿಸಿದ್ದಾಳೆ. ಅನಂತರ ಪುಣ್ಯವಾಚನ, ಮಂಗಳ ಸ್ನಾನ, ಪುಣ್ಯವಾಚನ ಇದೆಲ್ಲವನ್ನು ಕೂಡ ಪರಮಾತ್ಮ ವಸಿಷ್ಠರ ಕಡೆಯಿಂದ ಮಾಡಿಸಿಕೊಂಡಿದ್ದಾನೆ. ಅನಂತರದಲ್ಲಿ ಅಲ್ಲಿಂದ ಅವತ್ತೇ ಹೊರಟು ಆಕಾಶರಾಜನ ಊರಿಗೆ ನಾರಾಯಣಪುರಕ್ಕೆ ಉಪವಾಸವಾಗಿ ಹೋಗಬೇಕು ಅಂತ ಪರಮಾತ್ಮ ಮೊದಲು ನೆನೆಸಿದಂತೆ. ಆದರೆ ಬ್ರಹ್ಮದೇವರು ಹೇಳ್ತಾರೆ, ಇಷ್ಟೆಲ್ಲ ನಾವಿವಾಗ ಕುಲದೇವರ ಪ್ರತಿಷ್ಠಾನ ಮಾಡಿದ್ದೇವೆ, ಪುಣ್ಯವಾಚನ ಮಾಡಿಕೊಂಡಿದ್ದೇವೆ, ಇಷ್ಟೆಲ್ಲ ಬ್ರಾಹ್ಮಣರು ಋಷಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಉಪವಾಸವಾಗಿ ಹೋಗೋಣ ಎಂಬುದು ಯೋಗ್ಯ ಅಲ್ಲ. ಅದಕ್ಕೆ ಭೋಜನವನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬ್ರಹ್ಮದೇವರು ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಲೋಕ ವಿಡಂಬನವನ್ನು ಮಾಡುವವನಾಗಿ, ಈಗಲೇ ತುಂಬ ಖರ್ಚಾಗಿಬಿಟ್ಟಿದೆ, ಇನ್ನೂ ಖರ್ಚು ಮಾಡಲಿಕ್ಕೆ ನನ್ನ ಹತ್ರ ಏನು ಹಣಕಾಸು ಏನೂ ಇಲ್ಲ, ಈ ಸಂದರ್ಭದಲ್ಲಿ ಹೇಗೆ ಇಷ್ಟು ಜನರಿಗೆ ನಾನು ಭೋಜನಕ್ಕೆ ಹಾಕೋದು ಅಂತ ಹೇಳಿದಾಗ ರುದ್ರದೇವರು ಹೇಳ್ತಾರೆ, ಇಂತಹ ಸಂದರ್ಭದಲ್ಲಿ ವಿವಾಹ ಉಪನಯನಾದಿ ಮಹೋತ್ಸವಗಳಲ್ಲಿ ಖರ್ಚಿನ ಬಗ್ಗೆ ನಾವು ವಿಚಾರ ಮಾಡಬಾರದು. ಹಾಗೆ ನನ್ನಿಂದ ಸಾಧ್ಯ ಆಗಿಲ್ಲ ಅಂದ್ರೆ ಸಾಲ ಮಾಡಿಯಾದರೂ ನಾವು ಇದರ ನಿರ್ವಹಣ ಮಾಡಬೇಕು ಅಂತ ಹೇಳಿದಾಗ ಕುಬೇರನನ್ನ ಏಕಾಂತದಲ್ಲಿ ಕರೆದು ಪರಮಾತ್ಮ ಪತ್ರಪೂರ್ವಕವಾಗಿ ಪತ್ರದಲ್ಲಿ ಬರೆದು ಕೊಟ್ಟು ಪರಮಾತ್ಮ ಋಣವನ್ನ 14 ಲಕ್ಷ ನಿಷ್ಕಗಳು, ರಾಮದೇವ ಮುದ್ರೆಯಿಂದ ಅಂಕಿತವಾಗಿರ್ತಕ್ಕಂಥ 14 ಲಕ್ಷ ನಿಷ್ಕಗಳನ್ನ ಪರಮಾತ್ಮ ಸಾಲವಾಗಿ ತಗೊಂಡಿದ್ದಾನೆ. ತಗೊಂಡು ಆ ತಗೊಂಡ ಎಲ್ಲಾ ಧನವನ್ನು ಕೂಡ ಮತ್ತೆ ಕುಬೇರನ ಕೈಯಲ್ಲೇ ಒಪ್ಪಿಸಿ, ಖರ್ಚಿನ ವ್ಯವಸ್ಥೆಯನ್ನು ನೀನೇ ನೋಡ್ಕೋ, ಈಗಂತೂ ಏನ್ ಮಾಡ್ಬೇಕಂದ್ರೆ ಇಷ್ಟು ಜನರಿಗೆ ಅಡಿಗೆ ಆಗಬೇಕಲ್ಲ, ಅಡಿಗೆ ಆಗಲಿಕ್ಕೆ ಈಗ ಪದಾರ್ಥಗಳೆಲ್ಲ ತರಬೇಕು. ಅದಕ್ಕೆ ಶ್ರೀನಿವಾಸ ದೇವರು ಹೇಳ್ತಾರೆ, ಆನೀಯತಾಂ ತಂಡುಲಂಚ ಮಿದಂ ಪ್ರಸ್ಥೈರ್ ಧನೇಶ್ವರ ಮಾಷಾದಿಕಂಚ ಮುದ್ಗಾದಿಯನ್ ಗೋಧೂಮಾಂಚ ಸಮಾನಯ. ಏನೆಲ್ಲ ಸಾಮಾನು ತರಬೇಕು ಅಂತ ದೇವರು ಲಿಸ್ಟ್ ಹೇಳ್ತಾನೆ. ಈ ಪದಾರ್ಥಗಳು ಇಷ್ಟಿಷ್ಟು ತರಬೇಕು ಅಂತ ಹೇಳಿ ಅಕ್ಕಿ, ಬೇಳೆ, ಅದರಲ್ಲೂ ಉದ್ದಿನ ಬೇಳೆ ಆಗಲಿ, ಹೆಸರು ಬೇಳೆ ಆಗಲಿ, ಅಥವಾ ಗೋಧುಮೆ ಅಂತಾರಲ್ಲ ಅದಾಗಲಿ, ಗೋಧಿ ಮತ್ತು ಗುಡ, ತೈಲ, ಮಧು, ಕ್ಷೀರ, ಶರ್ಕರ, ಆದ್ಯ, ದಧಿ ಎಲ್ಲ ಊಟಕ್ಕೆ ಬೇಕಾಗಿರತಕ್ಕಂತಹ ಎಲ್ಲಾ ಪದಾರ್ಥಗಳನ್ನು ಕೂಡ ನೀನು ತರಬೇಕು ಅಂತ ಪರಮಾತ್ಮ ಕುಬೇರನಿಗೆ ಆಜ್ಞೆ ಏನ್ ಮಾಡ್ತಾ ಇದ್ದಾನೆ. ಅದೇ ರೀತಿಯಿಂದ ವಸ್ತ್ರಾಣಿ ಯೋಗ್ಯ ಮೂಲ್ಯಾನಿ ಸೋತರೀಯಾಣಿ ಚಾನೆಯ, ವಸ್ತ್ರಗಳನ್ನು ತಗೊಂಡ್ ಬಾ, ಇಷ್ಟು ಜನರಿಗೆ ಬಂದವರಿಗೆಲ್ಲ ಸೀರೆ ವಸ್ತ್ರ ಕೊಡಬೇಕಲ್ಲ, ಅದಕ್ಕೆ ಉತ್ತರೀಯ ಸಮೇತವಾದ ಮೇಲ್ಪಂಚೆಯಿಂದ ಸಹಿತವಾಗಿರತಕ್ಕಂತಹ ನಾನಾ ವಿಧವಾಗಿರತಕ್ಕಂತಹ ವಸ್ತ್ರಗಳು. ಅದು ನೋಡ್ರಿ, ವಸ್ತ್ರಾಣಿ ಯೋಗ್ಯ ಮೂಲ್ಯಾನಿ ವಿಶೇಷಣೆಲ್ಲ ಗಮನಿಸಬೇಕು. ಬೆಲೆ ವಿಚಾರ ಮಾಡಿ ತಗೊಂಡ್ ಬಾ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇರೋದನ್ನ ತರಬೇಡ, ಅಥವಾ ನಿಮ್ಮನ್ನು ಏಮಾರಿಸಲಿಕ್ಕೆ ಕಡಿಮೆ ಬೆಲೆ ಇರೋ ಪದಾರ್ಥಕ್ಕೆ ಬಹಳ ಬೆಲೆ ಹೇಳ್ಬಿಟ್ರೆ ಏನ್ ಮಾಡೋದು, ಅದಕ್ಕೆ ಆ ಬೆಲೆಯನ್ನೆಲ್ಲ ಸ್ವಲ್ಪ ಬಾರ್ಗೈನ್ ಮಾಡೋದು, ಬೇರೆ ಮಾತಾಡೋದು ಅಂತಾರಲ್ಲ, ಅದೆಲ್ಲ ಮಾತಾಡಿ ವಸ್ತ್ರಗಳನ್ನು ತಗೊಂಡ್ ಬರಬೇಕಾಗಿದೆ. ಆಮೇಲೆ ತಿಲ, ಹಿಂಗು, ಮರೀಚ, ಜೀರಿಗೆ, ಶರ್ಷಪ, ಮೇಥಿಕ, ನೋಡ್ರಿ ಅದೆಲ್ಲ ಸಂಸ್ಕೃತ ಪದಗಳು. ಅಂದ್ರೆ ಸಾಸಿವೆ, ಮೆಂತೆ, ಜೀರಿಗೆ, ಮೆಣಸು, ಹಿಂಗು, ಮತ್ತೆ ಹರಿದ್ರಾಕ್ತಾನಿ ಕುರ್ವೀತಾಹ ವಸ್ತ್ರಾಣಿ ದ್ವಿಜಯೋಷಿತಾಂ ಕಂಬಲಾಶ್ಚ ಧನಾದೀಶ ಕ್ರಿಯಂತಾಮಿತಿ ಶಾಬ್ರವೀ. ಮತ್ತು ಸ್ತ್ರೀಯರಿಗೆ ವಸ್ತ್ರವನ್ನು ಕೊಡೋ ಕಾಲಕ್ಕೆ ಅದಕ್ಕೆ ಹರಿದ್ರಾ ಕುಂಕುಮಗಳನ್ನು ಹಚ್ಚಿ ಆ ವಸ್ತ್ರವನ್ನು ಕೊಡಬೇಕಾಗಿದೆ. ಮತ್ತು ದೇವಾನಾಂ ಉತ್ತರೀಯಂಚ ದೇವಸ್ತ್ರೀಣಾಂ ದುಕೂಲಕಾನ್, ಎಲ್ಲರಿಗೂ ಸೀರೆ ಧರಿಸ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ದುಪಟ ಕುಬಿಸದ ಬಟ್ಟೆ ಎದುರು ಕೊಟ್ಬಿಡೋಣ, ಅದನ್ನು ದೇವರು ಹೇಳ್ತಾನೆ. ಪೂಗಿ ಫಲಾನಿ ದಿವ್ಯಾನಿ ನಾಗವಲ್ಲಿ ದಲಾನಿಚ, ಮತ್ತು ತಾಂಬೂಲ, ಅಡಿಕೆ ಇತ್ಯಾದಿ ಪದಾರ್ಥಗಳು, ಏಲ, ಲವಂಗ, ಕರ್ಪೂರ, ಮೃಗನಾಭಿ ರಸಂತತ. ಆಮೇಲೆ ಮುಖ್ಯವಾದದ್ದು ಮದುವೆ ಅಂತಂದ ಮೇಲೆ ಬಹಳ ಮುಖ್ಯವಾದ ಪದಾರ್ಥ ಯಾವುದು? ಮಾಂಗಲ್ಯ ತಂತುಂ ಕನ್ಯಾರ್ಥಂ ಪಾದಾಂಗುಷ್ಟಾದಿ ಮುದ್ರಿಕ. ಮಾಂಗಲ್ಯ ಧಾರಣವನ್ನು ಮಾಡೋ ಇದೆಯಲ್ಲ, ತಾಳಿ ಬಟ್ಟಿದೆಯಲ್ಲ, ಅದನ್ನು ತಗೊಂಡ್ ಬಾ ಅಂತ ಹೇಳ್ತಾನೆ. ಬಂಗಾರದನ್ನು ಮಾಡಿಸಿ ತಗೊಂಡ್ ಬರಬೇಕು.
ಆಮೇಲೆ ಪಾದಾಂಗುಷ್ಟಾದಿ ಮುದ್ರಿಕ, ಕಾಲಿಗೆ ಹಾಕೊಳ್ಳೋದು ಮೆಟ್ಟಿ ಅಂತಾರಲ್ಲ, ಅದನ್ನು ತಗೊಂಡ್ ಬಾ ಅಂತ ಹೇಳ್ತಾ ಇದ್ದಾನೆ. ಮತ್ತು ನನಗೆ ಒಂದು ಬಂಗಾರದ ಉಂಗುರವನ್ನು ಮಾಡಿಸು ದೇವರು ಹೇಳ್ತಾರೆ. ಹಸ್ತಾಂಗುಲಿ ಏಕಮ್ಯದ್ದೆ ಕುಬೇರ ಗುರು ಶೀಘ್ರತ. ಇನ್ನೂ ಬೇರೆ ಆಭರಣಗಳೆಲ್ಲ ಅದೆಲ್ಲ ಆಕಾಶರಾಜನ ಖರ್ಚು. ನಮಗೆ ಮಾಮ ಅಂತಿದ್ದಾನೆ, ಅತ್ತೆ ಮಾಮ ಅವರೆಲ್ಲ ಮಾಡಿ ಹಾಕಿಸ್ತಾನೆ. ನನ್ನ ಕಡೆಯಿಂದ ನಾನು ಮಾಡಿಸ್ಕೊಡೋದು ಅಂತಂದ್ರೆ ಅವಳಿಗೆ ಒಂದು ಮಾಂಗಲ್ಯ, ನನಗೆ ಒಂದು ಸಣ್ಣ ಒಂದು ಉಂಗುರ, ಇಷ್ಟೇ ಸಾಕು. ಬಡ್ಜೆಟ್ ಅಲ್ಲಿ ಇದ್ದಾನೆ ಇವಾಗ ದೇವರು, ಅದಕ್ಕೆ ಬಹಳ ಖರ್ಚು ಮಾಡೋದು ಬೇಡ ಅಂತ ಇಷ್ಟು ಎಲ್ಲವನ್ನು ವೇಗವಾಗಿ ಮಾಡುವಂತ ಕುಬೇರನಿಗೆ ಭಗವಂತ ಆಜ್ಞೆ ಏನ್ ಮಾಡ್ತಾ ಇದ್ದಾನೆ. ಎಲ್ಲ ಕೆಲಸ ಮಾಡೋರೆಲ್ಲ ಇಲ್ಲ ನಮ್ಮಂಗಿಲ್ಲ. ನಮಗೆಲ್ಲ ಒಂದು ಕೆಲಸ ಅಂತ ಹೇಳಿದ್ರೆ ನಾವು ಮಾಡ್ಲಿಕ್ಕೆ ಎಷ್ಟು ನಿಧಾನವಾಗಿ ಎಷ್ಟು ಟೈಮ್ ತಗೊಳ್ತೇವೆ. ಆದ್ರೆ ಇದೆಲ್ಲ ದೇವತೆಗಳಲ್ಲವಾ, ಒಂದು ಕ್ಷಣ ಮಾತ್ರದಿಂದ ಎಲ್ಲವನ್ನೂ ಮಾಡ್ಬಿಡ್ತಾರೆ. ಸುಮ್ಮನೆ ಏನೋ ಅಂಗಡಿಗೆ ಹೋಗೋದು, ಪದಾರ್ಥವನ್ನು ತಗೊಂಡು ಬರೋದು, ಅದೆಲ್ಲ ಲಾರಿಯಲ್ಲಿ ಹಾಕೊಂಡು ತರೋದು, ಅದೆಲ್ಲ ಇಲ್ಲವೇ ಇಲ್ಲ. ಪತನಂ ಶ್ರುತ್ವಾಸು ನಿರ್ಮಮೇ ಕ್ಷಣಾತ್, ಒಂದು ಕ್ಷಣ ಮಾತ್ರದಿಂದ, ಸಂಕಲ್ಪ ಮಾತ್ರದಿಂದಲೇ ಸಕಲವನ್ನು ಕೂಡ ಅವರು ಸಾಧಿಸ್ತಾ ಇದ್ದಾರೆ. ಹೇಳ್ಬಿಟ್ಟು ಆಮೇಲೆ ಕುಬೇರ ಅಂತಾನೆ, ತತ್ಪ್ರಸಾದೇನ ಗೋವಿಂದ ಸರ್ವಂ ಸಜ್ಜೀಕೃತಮಯ ಪಾಕಾರ್ಥಂ ಮಂಡರೀಕಾಕ್ಷ ನಿಂಕ್ಷು ಅಗ್ನಿ ಬದಪ್ಪರಂ. ಕುಬೇರ ಹೇಳಿದ, ಆಯ್ತು ನನ್ನ ಕೆಲಸ ಆಯ್ತು, ಸಾಲವನ್ನಂತೂ ಕೊಟ್ಟೆ, ಆಮೇಲೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ತಂದು ಇಳಿಸಿ ಆಯ್ತು. ಇನ್ನೇನು ಮುಂದಿನ ಕೆಲಸ, ಅಡಿಗೆಯವರ ಕೆಲಸ ಇನ್ನೂ ಬಾಕಿ ಇದೆ ಅಷ್ಟೇ. ತಾನೆ ಅಡಿಗೆ ಮಾಡ್ಲಿಕ್ಕೆ ಮೊದಲೇ ಅಡಿಗೆ ಮಾಡ್ಲಿಕ್ಕೆ ದೇವರು ಆಜ್ಞೆ ಮಾಡಿರೋದು ಅಗ್ನಿಯನ್ನು ತಾನೆ. ಅದಕ್ಕೆ ಅಗ್ನಿಯನ್ನು ಕರೆದು ಅಡಿಗೆ ಮಾಡ್ಲಿಕ್ಕೆ ನೀನು ಹೇಳಬಹುದು ಅಂತ ಕುಬೇರ ಹೇಳಿದ. ಸರಿಂದ ಪರಮಾತ್ಮ ಅಗ್ನಿಯನ್ನ ಕರೆಯೋದಕ್ಕೋಸ್ಕರ ಕರೆಸಲಿಕ್ಕೆ ಒಬ್ಬ ಆಳನ್ನು ಕರೆಸಬೇಕಲ್ಲ, ಅದಕ್ಕೆ ಷಣ್ಮುಖನನ್ನ ಸುಬ್ರಹ್ಮಣ್ಯನನ್ನ ಕರೆದು ಅಗ್ನಿಯನ್ನ ಕರೀಲಿಕ್ಕೆ ಹೇಳ್ತಾನೆ. ಅವ ವೇಗವಾಗಿ ಹೋಗಿ ಅಗ್ನಿಯಲ್ಲಿ ಹೇಳ್ತಾನೆ, ಈ ತರ ಶ್ರೀನಿವಾಸ ದೇವರ ಆಜ್ಞೆ ಮಾಡ್ತಾ ಇದ್ದಾರೆ ಬರಬೇಕಂತ ಹೇಳಿ. ಅವನು ಬಂದನಂತೆ. ಬಂದ ಕೊಳ್ಳೆ ಪರಮಾತ್ಮ ನೋಡಿ ಹೇಳಿದ, ಬೇಕಾದಷ್ಟು ಅಡಿಗೆ ಮಾಡಪ್ಪ, ಪದಾರ್ಥ ಎಲ್ಲ ತಂದಿಳಿಸಿ ಆಯ್ತು. ಎಲ್ಲಾ ರೀತಿಯಾದ ಅಡಿಗೆ, ನಾನಾ ವಿಧವಾಗಿರ್ತಕ್ಕಂತಹ ಭಕ್ಷ್ಯಭೋಜ್ಯ, ಅದ್ಭುತವಾಗಿರ್ತಕ್ಕಂಥ ಷಟ್ರಸೋಪೇತವಾಗಿರ್ತಕ್ಕಂತಹ ಅನ್ನವನ್ನ ಮಾಡು ಅಂತ ಪರಮಾತ್ಮ ಆಜ್ಞೆಯನ್ನು ಮಾಡಿದ. ಆದ್ರೆ ಅದಕ್ಕೆ ಅವ ಹೇಳಿದನಂತೆ, ಅಗ್ನಿ ಹೇಳಿದ, ಪಾಕಾರ್ಥಂ ಭಾಜನಂ ಕೃಷ್ಣ ನಾಸ್ತೇಕವೇ ಮೇಹರೆ. ಅಲ್ಲ, ನೀರು ತುಂಬಿಸಿಡ್ಲಿಕ್ಕೆಲ್ಲ ಪಾತ್ರವನ್ನ ತರಬೇಕು ಅಂತ ಬ್ರಹ್ಮದೇವರು ಆಜ್ಞೆ ಮಾಡಿದರು. ನೀರು ತುಂಬಿಸಲಿಕ್ಕೆ ಬೇಕಾದಷ್ಟು ಅಡಕ, ಹಂಡೆ ಎಲ್ಲವೂ ಕೂಡ ಬಂದಿದೆ. ಆದ್ರೆ ಅಡಿಗೆ ಮಾಡ್ಲಿಕ್ಕೆ ಪಾತ್ರ ಬೇಕಲ್ಲ. ಯಾವ ಪಾತ್ರದಲ್ಲಿ ಅಡಿಗೆ ಮಾಡೋದು? ನನಗಂತೂ ಈಗ ಈ ವೆಂಕಟಪುರದಲ್ಲಿ, ಪರ್ವತದಲ್ಲಿ, ಅರಣ್ಯದಲ್ಲಿ ಪಾತ್ರ ಎಲ್ಲಿ ಸಿಗಬೇಕು? ಅದಕ್ಕೆ ಒಂದು ಪಾತ್ರ ಕೂಡ ಇಲ್ಲವಲ್ಲ, ನಾನು ಹೇಗೆ ಅಡಿಗೆ ಮಾಡ್ಲಿ ಅಂತ ಅಗ್ನಿ ಕೇಳಿದನಂತೆ. ಆವಾಗ ದೇವರಿಗೆ ಸಿಟ್ಟು ಬಂತಂತೆ. ಅಗ್ನಿಯಿಂದ ಬೈತಾನೆ, ಭವತಾ ಭವನೇ ತಾತ ಕಿಂಚಿಜ್ಜಾತೆ ಮಹೋತ್ಸವೇ ಭಾದರಾಣಿ ಮಹಾಭಾಗ ವರ್ಧಂತೆ ವಟಬೀಜವದ ಮಮ ಕಲ್ಯಾಣ ಸಮಯೇ ಬಾಂಟವೇಗಂ ನದೃಶ್ಯತೆ. ನೋಡ್ರಿ, ಹೇಗೆ ಮಾತಾಡೋದರ ನಾವು ಮಾತಾಡೋದು ಹೇಗಿದೆಯೋ ಆ ಸಂಸ್ಕೃತ ಶ್ಲೋಕವನ್ನು ಓದಿದರೆ ನಿಮಗೇ ಅರ್ಥ ಆಗ್ತದೆ. ಆ ರೀತಿಯಲ್ಲಿ ಅಷ್ಟು ಸುಲಭವಾಗಿ ವೇದವ್ಯಾಸ ದೇವರು ಶ್ಲೋಕಗಳನ್ನು ಬರೀತಾರೆ ನೋಡ್ರಿ. ಅದಕ್ಕೆ ಅಗ್ನಿ ನೋಡಿ ದೇವರು ಇರ್ತಾನೆ, ಅಲ್ಲಪ್ಪ ನಿಮ್ಮನೇಲಿ ಏನಾದ್ರೂ ಉತ್ಸವ ಅಂತ ಆದ್ರೆ ಬೇಕಾದಷ್ಟು ಪಾತ್ರಗಳು ಎಲ್ಲಿಂದ ಸೃಷ್ಟಿ ಆಗುತ್ತೋ, ಎಲ್ಲಿಂದ ತರ್ತೀರೋ, ಏನ್ ಏರ್ಪಾಡು ಮಾಡ್ತೀರೋ ಗೊತ್ತಿಲ್ಲ. ನನ್ನ ಮದುವೆಯಿಂದ ಬರೋ ಕಾಲಕ್ಕೆ ಒಂದು ಪಾತ್ರ ಕೂಡ ಇಲ್ಲ, ನೀನ್ ಮಾತಾಡ್ತೀಯಾ ಅಂತ ಬೈದು ಅದೇ ಹೇಳ್ತಾನೆ ನೋಡ್ರಿ. ದೈವಮೇವ ಪರಂ ಮನ್ಯೆ ಸರ್ವೇಶಾಂ ಸರ್ವಸಹಜನೆ. ಏನ್ ಮಾಡ್ಬೇಕು, ಅವರವರ ಅದೃಷ್ಟ ಹಣೆಯಲ್ಲೇ ಬರೆದದ್ದು. ತಮ್ಮ ಉತ್ಸವ, ತಮ್ಮ ಮನೆಯಲ್ಲಿ ನಡೀತಕ್ಕಂಥ ಏನಾದರೂ ವಿಶೇಷ ಅಂತಂದ್ರೆ ಮಾತ್ರ ಎಲ್ಲ ಸಿದ್ಧಪಡಿಸ್ಕೊಂತೀರಿ. ಅದೇ ನಮ್ಮ ಮನೆಯದು ಅಂತಂದ್ರೆ ಮಾತ್ರ ಎಲ್ಲವನ್ನು ಸ್ವಲ್ಪ ನಿಧಾನವಾಗಿ ಮಾಡೋದು, ಅದು ಇಲ್ಲ ಇದು ಇಲ್ಲ ಅಂತ ಏನೇನೋ ಕಾರಣ ಹೇಳಿ ಅದನ್ನ ತಪ್ಪಿಸ್ಬಿಡೋದು. ಇದು ಅಗ್ನಿ ನೋಡಿ ದೇವರು ಹೇಳ್ತಾ ಇಲ್ಲ, ಇದು ನಮಗೆಲ್ಲ ಹೇಳ್ತಕ್ಕಂಥ ಮಾತಿದು. ನಿಷ್ಠೂರವಾಗಿ ದೇವರು ಹೇಳ್ತಾ ಇದ್ದಾರೆ. ನಾವೆಲ್ಲ ಏನ್ ಮಾಡ್ತೇವೆ, ನಮ್ಮ ಅಥವಾ ನಮ್ಮ ಕುಟುಂಬದ ಹೆಂಡರು ಮಕ್ಕಳು ಇಂಥವರ ಒಂದು ಭೋಗ ಅಂತಂದ್ರೆ, ಅಥವಾ ಅವರಿಗೇನಾದ್ರೂ ಬೇಕಾಗಿದೆ ಅಂತಂದ್ರೆ ಎಷ್ಟು ವೇಗವಾಗಿ, ಎಷ್ಟು ಆದರ ಶ್ರದ್ಧಾಪೂರ್ವಕವಾಗಿ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಅದೇ ದೇವರ ಕೆಲಸ ಬರೋ ಕಾಲಕ್ಕೆ ಅಷ್ಟು ಬೇಗ ನಮಗೆ ಇರೋದಿಲ್ಲ, ಅಷ್ಟು ಆದರ ಇರೋದಿಲ್ಲ. ಯಾಕೆ ದೇವರು ಬಂದು ಯಾಕೆ ಮಾಡಿಲ್ಲ ಅಂತ ಕೇಳೋದಿಲ್ಲ ನೋಡ್ರಿ. ಅದ ನಮಗೆ ಇರ್ತಕ್ಕಂಥ ದೊಡ್ಡ ಧೈರ್ಯ. ಏನು ಮಾಡಿದ್ರು, ಏನ್ ಮಾಡದೇ ಇದ್ರು ಅವನ ಮುಂದೆ ಏನ್ ಕೇಳಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಇಷ್ಟೇ ಮಾಡಿದೆ, ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತಲ್ಲ, ಅಲ್ಲ ಹರಿಕೆ ಇತ್ತಲ್ಲ, ಯಾಕೆ ನೀನ್ ಮಾಡಿಲ್ಲ, ಅದು ಯಾರು ಪ್ರಶ್ನವನ್ನು ಯಾರು ಕೇಳೋದಿಲ್ಲ. ಅದೇ ಮನುಷ್ಯ ಅಂತಂದ್ರೆ ಯಾವಾಗ ಮಾಡ್ತೀರಿ ಅಂತ ಹಿಂದೆ ಉಪದ್ರವ ಕೊಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಅದಕ್ಕೆ ಮನುಷ್ಯರಿಗೆ ಮಾಡೋದು ಅಂತಂದ್ರೆ ಮಾತ್ರ ಅಷ್ಟು ವೇಗವಾಗಿ ನಾವು ಮಾಡ್ತೇವೆ. ಆದ್ರೆ ದೇವತೆಗಳು, ಗುರುಗಳು, ಅದು ವಿಶೇಷವಾಗಿ ದೇವರ ವಿಷಯ ಅಂತ ಬರೋ ಕಾಲಕ್ಕೆ ಅದರಲ್ಲಿ ಮಾತ್ರ ಆಗಲಿ ನಿಧಾನವಾಗಿ ಆಗಲಿ, ಆಮೇಲೆ ಆಗಲಿ, ಅಷ್ಟೇ ಯಾಕೆ ಇಷ್ಟು ಸಾಕಲ್ಲ. ಈ ಮಾತು ನಮಗೆ ನಮ್ಮ ಭೋಗದ ವಿಷಯದಲ್ಲಿ ಈ ಮಾತು ಬರೋದಿಲ್ಲ. ಆದ್ರೆ ದೇವರ ಕಾರ್ಯ ಅಂತ ಬರೋ ಕಾಲಕ್ಕೆ ಮಾತ್ರ ನಾವೇನ್ ಮಾಡ್ತೇವೆ, ಎಲ್ಲವನ್ನು ಕೂಡ ಸಂಕೋಚ ಮಾಡ್ತೇವೆ. ಅದಕ್ಕೆ ಸಾಮಾನ್ಯವಾಗಿ ಹೇಳೋರಲ್ಲ, ಯಾವಾಗಲೂ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಂತಂದ್ರೆ ನಾವು ಮೊದಲು ಬಿಡೋದು ಯಾವುದನ್ನ ಅಂತಂದ್ರೆ ಪಾಠ,
ಪ್ರವಚನ, ದೇವರ ಪೂಜೆ, ಇಂತಹ ಪಾರಾಯಣ, ಜಪ ಏನೋ ಒಂದು ಅರ್ಧಪ್ರರ್ಧ ನಾವು ಮಾಡ್ತಾ ಇರ್ತೇವಲ್ಲ. ಆದ್ರೆ ಏನೋ ಮಹತ್ತರವಾದ ಕೆಲಸ ಬಂತು, ಏನೋ ಹೊರ ಹೋಗೋದು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಏನೋ ಕಾರ್ಯ ಅಂತ ಅಂತಿದ್ರೆ ಮೊದಲು ಬಿಡೋದು ಯಾವುದನ್ನಂತಂದ್ರೆ ಇದನ್ನು ಬಿಟ್ಟದ ನಾವು ಮುಂದಿನ ಕೆಲಸವನ್ನು ಮಾಡ್ತೇವೆ. ಅದೇ ನಮ್ಮ ಊಟ ಬಿಡ್ತೇವ, ತಿಂಡಿ ಬಿಡ್ತೇವ, ನಿದ್ದೆ ಮಾಡೋದನ್ನು ಬಿಡ್ತೇವ, ಇದೆಲ್ಲ ನಾವು ಬಿಡೋದಿಲ್ಲ. ಆದ್ರೆ ಅದು ಮಾತ್ರ ಬಿಡ್ತೇವೆ ಅಂತಂದ್ರೆ ಅದು ಏನೋ ದೇವರು ಕ್ಷಮಾಮೂರ್ತಿಯ ಇರುವುದನ್ನು ಸ್ವಲ್ಪ ಸಹನ ಮಾಡ್ತಾ ಇದ್ದಾನೆ ಅಷ್ಟೇ ಹೊರತು ಬೇರೆಯವರಾಗಿದ್ದರೆ ಇದನ್ನು ಯಾರು ಸಹನ ಮಾಡಲಾರದು. ಅದೇ ದೇವರಂತಾನೆ, ನಿಮ್ಮ ಕಾರ್ಯವನ್ನು ಸಾಧಿಸುವ ಕಾಲಕ್ಕೆ ಮಾತ್ರ ನಿಮಗೆ ಎಲ್ಲ ಸಾಧನಗಳೆಲ್ಲ ಬೇಕಾದಷ್ಟು ಪಾತ್ರಗಳೆಲ್ಲ ಸಿಗ್ತದೆ, ನಮ್ಮ ಕಾರ್ಯ ಬರೋ ಕಾಲಕ್ಕೆ ಇಲ್ಲ ಅಂತ ಹೇಳ್ತೀರಾ ಅಂತ ಹೇಳಿ. ಆಮೇಲೆ ನೋಡ್ರಿ, ನಾವು ಆ ರೀತಿಯಿಂದ ನಾವು ಆಲಸ್ಯವನ್ನು ಮಾಡಿದರೂ ಕೂಡ ದೇವರೇ ಅದನ್ನು ನಮಗೆ ಮಾಡಿಸಿ ಕೊಡ್ತಾನೆ. ಅದನ್ನು ಇಲ್ಲಿ ಸೂಚನೆ ಮಾಡ್ತಾನೆ. ಅಗ್ನಿಯನ್ನು ನೋಡಿ, ಪಾತ್ರ ಇಲ್ಲ ಅಂತ ಹೇಳಿದೆಯಲ್ಲ, ಪಾತ್ರದ ವ್ಯವಸ್ಥೆಯನ್ನು ನಾನೇ ಹೇಳ್ತೇನೆ ಕೇಳು. ಒಂದು ಉಪಾಯವನ್ನ ಹೇಳ್ತೇನೆ. ಪಾತ್ರ ಅನ್ನಕ್ಕೆ, ಸಾರಿಗೆ, ಹುಳಿಗೆ, ಇದಕ್ಕೆಲ್ಲ ಪ್ರತ್ಯೇಕ ಪಾತ್ರಗಳೆಲ್ಲ ಹೇಳ್ತೇನೆ. ನಮ್ಮ ಸ್ವಾಮಿ ಪುಷ್ಕರಣಿ ಇದೆಯಲ್ಲ, ಅಲ್ಲೇ ಅನ್ನವನ್ನ ಮಾಡು. ಸ್ವಾಮಿ ಪುಷ್ಕರಣಿ ಇದೆಯಲ್ಲ, ದೊಡ್ಡ ಕುಂಟೆ ಸ್ಥಳ ಇದೆಯಲ್ಲ, ಅಲ್ಲೇ ಅನ್ನವನ್ನ ಮಾಡು. ಸೂಪಂ ಪಾಪ ವಿನಾಶನೇ, ಪಾಪ ವಿನಾಶನ ತೀರ್ಥ ಅಂತಿದೆಯಲ್ಲ, ಅಲ್ಲಿ ಯಾವುದು ಹುಳಿ ಇತ್ಯಾದಿಗಳನ್ನು ಅಲ್ಲಿ ಮಾಡು. ಆಮೇಲೆ ಆಕಾಶ ಗಂಗಾ ನೀರಿದೆಯಲ್ಲ, ಅಲ್ಲಿ ಪರಮಾನ್ನವನ್ನ ಅಂದ್ರೆ ಪಾಯಸವನ್ನ, ಬೆಲ್ಲ ಹಾಕಿ ಪಾಯಸವನ್ನ ಅಲ್ಲಿ ಮಾಡು. ಆಮೇಲೆ ದೇವತೀರ್ಥ ಅಂತಿದೆ, ಅಲ್ಲಿ ಬಂದು ಪಲ್ಯ ಅನ್ನ ಮಾಡು. ಆಮೇಲೆ ತುಂಬುರ ತೀರ್ಥದಲ್ಲಿ ಚಿತ್ರಾನ್ನವನ್ನ ಮಾಡು. ಕುಮಾರಧಾರ ತೀರ್ಥದಲ್ಲಿ ನಾನಾ ವಿಧ ಭಕ್ಷ್ಯಗಳನ್ನು ಮಾಡು. ಪಾಂಡು ತೀರ್ಥದಲ್ಲಿ ತಿಂತ್ರಿಣಿ ರಸ. ತಿಂತ್ರಿಣಿ ರಸ ಅಂದ್ರೆ ಏನು? ಸಾರು ಅರ್ಥ. ವ್ರತ ಇಲ್ಲವಲ್ಲ, ವೈಶಾಖ ಮಾಸ ಇದು. ಅದರಿಂದ ಏನು ಚಾತುರ್ಮಾಸ ವ್ರತ ಮೊದಲನೇ ತಿಂಗಳನ್ನ ಬರ್ತವೋ ಕೊನೆ ತಿಂಗಳನ್ನ ಬರ್ತವೋ ಇಲ್ಲ. ಅದಕ್ಕೋಸ್ಕರ ಸಾರನ್ನ, ತಿಂತ್ರಿಣಿ ರಸವನ್ನ ಅಲ್ಲಿ ಮಾಡು. ಆಮೇಲೆ ಇನ್ನು ಬೇರೆ ಬೇರೆ ಏನಪ್ಪ, ಏನು ಸಣ್ಣ ಸಣ್ಣದಾಗಿರ್ತಕ್ಕಂಥ ಉಪ್ಪಿನಕಾಯಿ, ಚಟ್ನಿ ಪುಡಿ, ಇದೆಲ್ಲವನ್ನು ಕೂಡ ಬೇರೆ ಬೇರೆ ತೀರ್ಥಗಳಲ್ಲಿ ಮಾಡು. ಅಂದ್ರೆ ದೇವರು ಪಾತ್ರಗಳನ್ನು ಹೇಳಿಲ್ಲ, ಆ ತೀರ್ಥಗಳನ್ನೇ ಪಾತ್ರವಾಗಿ ಹೇಳಿದ್ದಾನೆ. ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನವನ್ನು ಮಾಡುವುದು ಅಂದ್ರೆ ಏನರ್ಥ? ಮೊದಲೇ ಅದನ್ನು ನೀರು ತುಂಬಿರ್ತದೆ, ಆ ನೀರಿನಲ್ಲ ಏನು ಅಗ್ನಿ ಮಾಡಿದ ಇದೆಲ್ಲ ಪರವಾಗಿಲ್ಲ, ಬೇರೆಯವರಿಂದ ಇದೆಲ್ಲ ಮಾಡ್ಲಿಕ್ಕೆ ಆಗೋದ? ಅಗ್ನಿದೇವ ಎಲ್ಲಿ ಬೇಕಾದ ಉಷ್ಣವನ್ನು ತರಿಸಿ ಯಾವುದನ್ನು ಬೇಕಾದ ಬೇಯಿಸಲಿಕ್ಕೂ ಕೂಡ ಸಮರ್ಥ. ಅದಕ್ಕೆ ಈ ತೀರ್ಥಗಳಲ್ಲೇನೇವೆ ನೀನು ನಾನಾ ವಿಧವಾದತಕ್ಕಂಥ ಚತುರ್ವಿಧವಾದ ಅನ್ನ, ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಅಂತಿರೋದು, ಅಥವಾ ಷಡ್ರಸೋಪೇತವಾಗಿರ್ತಕ್ಕಂತಹ ಅನ್ನವನ್ನ, ಎಲ್ಲಾ ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನ ಈ ತೀರ್ಥಗಳಲ್ಲಿ, ವೇಂಕಟ ಪರ್ವತದಲ್ಲಿ ಏನೆಲ್ಲ ತೀರ್ಥಗಳಿದೆಯೋ ಆ ತೀರ್ಥಗಳಲ್ಲೇನೇವೆ ಈ ಪದಾರ್ಥಗಳನ್ನ ಮಾಡು ಅಂತ ಪರಮಾತ್ಮ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಇದೇ ರೀತಿಯಲ್ಲಿ ಪಾಂಡವರು ಮಾಡಿರ್ತಕ್ಕಂತಹ ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಅದರಲ್ಲಿ ಭೀಮೋ ಮಹಾನಸಾಧ್ಯಕ್ಷ ಅಂತ ಹೇಳಿದ್ದಾರೆ. ಅಡಿಗೆ ವ್ಯವಸ್ಥೆಯನ್ನ ಮಾಡಿದ್ದೆಲ್ಲವೂ ಕೂಡ ಭೀಮಸೇನ ದೇವರೇ ಎಲ್ಲವನ್ನು ನಿರ್ವಾಹ ಮಾಡಿದ್ದಾರೆ. ಯಾಕೆಂದ್ರೆ ಇಂತಹ ಉತ್ಸವಗಳು ಜನರೆಲ್ಲ ಬರೋ ಕಾಲಕ್ಕೆ ಮುಖ್ಯವಾದ ಪಾಯಿಂಟ್ ಯಾವುದು ಅಂತಂದ್ರೆ ಅಡಿಗೆ ಊಟದ ವ್ಯವಸ್ಥೆಯನ್ನು ಮಾಡೋದು. ಇದೇ ಬಹಳ ಕಷ್ಟ. ಉಳಿದ ಎಲ್ಲವೂ ನಡೀತದೆ, ಏನ್ ಬರ್ತಾರೆ, ಬಂದವರು ಏನ್ ಮಾಡ್ತಾರೆ, ತಾಂಬೂರು ತಗೊಳ್ತಾರೆ, ಸೀರೆ ಧೋತ್ರ ತಗೊಳ್ತಾರೆ, ಹೋಗ್ತಾ ಇರ್ತಾರೆ, ಅದೆಲ್ಲ ಕಠಿಣವಾದ ಕೆಲಸ ಎಲ್ಲ. ಅಡಿಗೆಗೆ ಪದಾರ್ಥಗಳು ತರಿಸಿ, ಅಡಿಗೆಯನ್ನು ಮಾಡಿಸಿ, ಅದನ್ನು ಬಡಿಸಲಿಕ್ಕೆ ಏರ್ಪಾಡು ಮಾಡಿ ಎಲ್ಲರಿಗೂ ಹೊಟ್ಟೆ ತುಂಬ ಹಾಕ್ಬೇಕಲ್ಲ, ಎಲ್ಲರಿಗೂ ಕೂಡ ತೃಪ್ತಿಕರವಾಗಿ ಅನ್ನವನ್ನು ಹಾಕಬೇಕು ಅಂತಂದ್ರೆ ಉತ್ಸವಗಳಲ್ಲಿ ದೊಡ್ಡ ಕೆಲಸ ಅಂದ್ರೆ ಇದೇ ತಾನೆ. ಅದಕ್ಕೆ ಆ ಕೆಲಸವನ್ನ ಭೀಮಸೇನ ದೇವರು ತಾನೇ ನೋಡ್ಕೊಂಡ್ರಂತೆ. ಅದಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ, ಏನು ಕುಲ್ಯಾಹ ನಿರ್ಮಮೆ ಅಂತಾರೆ, ಕಾಲುವೆಗಳನ್ನೇ ಮಾಡಿದ್ದರಂತೆ, ದೊಡ್ಡ ದೊಡ್ಡ ಕಾಲುವೆಗಳು. ಆ ಕಾಲುವೆಗಳಲ್ಲಿ ಒಂದು ಕಾಲುವೆಯಲ್ಲಿ ಸಾರು ಹೋಗ್ತಾ ಇರೋದು, ಒಂದು ಕಾಲುವೆಯಲ್ಲಿ ಹುಳಿ ಹೋಗ್ತಾ ಇರೋದು, ಇನ್ನೊಂದು ಕಾಲುವೆಯಲ್ಲಿ ಪಾಯಸ ಹೋಗ್ತಾ ಇರೋದು. ಪಾಯಸಕ್ಕೆ ದೊಡ್ಡ ದೊಡ್ಡ ಒಂದು ಸರೋವರದಂತೆ ಕುಂಟೆಗಳಂತೆ ಮಾಡಿ ಇಟ್ಟಿರ್ತಾರೆ, ಅಲ್ಲಿ ಪೂರ್ತಿ ಪಾಯಸ. ಒಂದು ಬಾವಿ ಪೂರ್ತಿ, ಒಂದರಲ್ಲಿ ಕುಂಕುಮ, ಒಂದು ಬಾವಿಯಲ್ಲಿ ಪೂರ್ತಿ ಹರಸಿನ. ಹೀಗೆ ನಾನಾ ವಿಧವಾಗಿರತಕ್ಕಂತಹ ದಿವ್ಯವಾದ ವ್ಯವಸ್ಥೆಯನ್ನ ಭೀಮಸೇನ ದೇವರು ಮಹಾಭಾರತದಲ್ಲಿ ಮಾಡಿದರು ಅಂತ ಕೇಳ್ತೇವೆ. ಅಷ್ಟೇ ಅಲ್ಲದೆ ನೋಡ್ರಿ, ಮಹಾಭಾರತದಲ್ಲಿ ಹೇಳ್ತಾರೆ, ಅಲ್ಲಿ ಒಂದು ಘಂಟೆಯನ್ನು ಇಟ್ಟಿದ್ರಂತೆ. ಆ ಘಂಟೆ ಎದಕ್ಕೋಸ್ಕರ ಅಂತಂದ್ರೆ ಊಟ ಆಗ್ತಾ ಇರೋದು, ಕಂಟಿನ್ಯೂಸ್ ಆಗಿ ಬ್ರಾಹ್ಮಣರ ಭೋಜನ ಆಗ್ತಾನೆ ಇರೋದು. 1,00,000 ಬ್ರಾಹ್ಮಣರ ಭೋಜನ ಒಂದ್ಸಾರ್ತಿ ಆಯಿತು ಅಂತಂದ್ರೆ ಆಗ ಒಂದ್ಸಾರ್ತಿ ಆ ಘಂಟೆಯನ್ನು ಬಾರಿಸೋರದು. ಆ ಘಂಟೆ ಬಾರಿಸಿದರೆ 1,00,000 ಬ್ರಾಹ್ಮಣರ ಪಂಕ್ತಿ ಒಂದು ಮುಗಿತ್ತು ಅಂತ ಅರ್ಥ. ಈ ತರ ಗಂಟೆ ಪ್ರತಿಯೊಂದು ಗಂಟೆಗೂ ಕೂಡ ಅನೇಕ ಗಂಟೆಗಳು ಬಾರ್ತಾ ಇದ್ದಾರೆ. ಹಾಗಾದ್ರೆ ನೋಡ್ಕೊಳ್ರಿ, ಎಷ್ಟು ಲಕ್ಷ ಬ್ರಾಹ್ಮಣರು ಆವಾಗ ಊಟ ಮಾಡಿದ್ದಾರೆ, ಅಷ್ಟು ಲಕ್ಷ ಬ್ರಾಹ್ಮಣರು ಇದ್ದಿದ್ದಾರೆ, ಅಷ್ಟು ಜನರಿಗೆ ಅಡಿಗೆ ವ್ಯವಸ್ಥೆ ಆಗಿದೆ, ಅವರಿಗೆ ಭೀಮಸೇನ ದೇವರು ಕೂಡ ಅನ್ನವನ್ನು ಹಾಕಿಸಿದ್ದಾರೆ ಎಂಬುದು ಮಹಾಭಾರತದಲ್ಲಿ ಗೊತ್ತಾಗ್ತದೆ. ಅಷ್ಟು ಸಾರ್ತಿ ಗಂಟೆಯ ಶಬ್ದ ಕೇಳ್ತಾನೆ ಇತ್ತಂತೆ. ಎಷ್ಟು ಲಕ್ಷ ಬ್ರಾಹ್ಮಣರು ಊಟ ಮಾಡಿರ್ಬೇಕು, ಎಷ್ಟು ಆ ವ್ಯವಸ್ಥಾಪನೆ ಏನು ಸಾಮಾನ್ಯವ? ಹಾಗೆ ಮಾಷಾಪೂಪ, ಗುಡಾಪೂಪ, ಶಾಕದ್ವಯ ಮತಪರಂ. ಅದಕ್ಕೇನಾಯಿತು, ಈ ದೇವರ ಈ ಕೆಲಸವನ್ನು ನೋಡಿ ಋಷಿಗಳೆಲ್ಲ ದೇವರನ್ನ ಪ್ರಶಂಸಾ ಮಾಡಿದರಂತೆ.
ಯಾರಿಂಥ ಕೆಲಸವನ್ನು ಮಾಡ್ತಾರೆ? ಇಷ್ಟು ಜನರನ್ನು ನೋಡಿದ ಕೂಡಲೇ ನಮಗೆಲ್ಲ ಭಯ ಆಗ್ತದೆ. ಮನೆಗೆ ಒಂದು 4 ಜನ ಎಕ್ಸ್ಟ್ರಾ ಬಂದ್ರೆ ಸಾಕು, ನಮಗೆ ಸಂಭ್ರಮ ಆಗಿಬಿಡ್ತದೆ. ಅಯ್ಯೋ, ಪದಾರ್ಥ ತರಬೇಕಲ್ಲ, ಅಡಿಗೆ ಆಗಬೇಕಲ್ಲ, ನಮ್ಮಿಂದ ನಿರ್ವಾಹ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ಜಗತ್ತೇ ಮದುವೆಗೆ ಬಂದಿರೋ ಕಾಲಕ್ಕೆ ಇಷ್ಟು ಅನಾಯಾಸವಾಗಿ ಆನಂದವಾಗಿ ಪರಮಾತ್ಮ ಇದನ್ನು ಮಾಡೋದನ್ನು ನೋಡಿ ಋಷಿಗಳೆಲ್ಲ ಆಶ್ಚರ್ಯಪಡ್ತಾ ಇದ್ದಾರೆ. ಪರಮಾತ್ಮನನ್ನು ಅತ್ಯಂತ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಅಗ್ನಿ ಅಂತೂ ಸ್ವಲ್ಪೇ ಹೊತ್ತಲ್ಲಿ ಇಷ್ಟು ಜನರಿಗೆ ಅಡಿಗೆ ಅಂತಂದ್ರೆ ಲೇಟ್ ಎಲ್ಲ ಮಾಡಿಲ್ಲ. ನಾವೆಲ್ಲ ಸಾಮಾನ್ಯವಾಗಿ ಮಾಡೋದು, ಅಡಿಗೆ ಲೇಟ್ ಆಯ್ತು ಅಂತಂದ್ರೆ ಉಪನ್ಯಾಸ ಕೊಡಿಸ್ಬಿಡ್ತಾರೆ. ಆಚಾರ್ಯ ಸ್ವಲ್ಪ ಅಡಿಗೆ ಲೇಟ್ ಆಗ್ತಾ ಇದೆ, ಇನ್ನೂ 1 ಗಂಟೆ ಇದೆ ಅಂತೆ, ನೀವು ಧಾರಾಳವಾಗಿ ನೀವು ಉಪನ್ಯಾಸ ಮಾಡ್ತಾ ಇದ್ರಿ ಅಂತ ಅಂದ್ಬಿಡೋದು. ಅದಕ್ಕೆ ನಾವು ಉಪನ್ಯಾಸ ಮಾಡ್ತಾ ಕೂತಿರ್ತೇವೆ, ನಮಗೆ ಅದು ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ. ಹಾಗೆ ಇಲ್ಲೆಂತೂ ಹಾಗಿಲ್ಲ, ಯಾರಿಗೂ ಉಪನ್ಯಾಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಗ್ನಿ ಅಷ್ಟು ಬೇಗ ಅಡಿಗೆಯನ್ನ ಮುಗಿಸ್ಬಿಟ್ಟಿದ್ದಾನೆ. ಎಲ್ಲ ಬಂದು ದೇವರಲ್ಲಿ ಬಂದು ಹೇಳ್ತಾರೆ, ಎಲ್ಲವೂ ಕೂಡ ಸರ್ವಂ ಸುಪಕ್ವತಾಂ ನೀತಂ ತತ್ಪ್ರಸಾದೇನ ಕೇಶವ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಏನು ಅನ್ಕೊಂತೇವೆ, ನಾವೇ ಅಡಿಗೆ ಮಾಡ್ತಾ ಇದ್ದೇವೆ ಅಂತ ಅನ್ಕೊಂತೇವೆ. ಆದ್ರೆ ಅಂತಾರಲ್ಲ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಹೇಳಿ, ದೇಹದ ಒಳಗೆ ವೈಶ್ವಾನರ ಎಂಬ ರೂಪದಿಂದ ಪರಮಾತ್ಮ ಉಣ್ಣುವ ಎಲ್ಲ ಅನ್ನವನ್ನು ಕೂಡ ಪಚನ ಮಾಡ್ತಾ ಇರ್ತಾನೆ. ಆ ಅನ್ನ ಪಕ್ವ ಆಗೋದು ಕೂಡ ಅಗ್ರಂತರ್ಗತನಾಗಿರ್ತಕ್ಕಂತಹ ಭಗವಂತನಿಂದಲೇ ಆಗ್ತಾ ಇದೆ. ಎಲ್ಲರ ಮನೆಯಲ್ಲೂ, ನಿಮ್ಮ ಮನೆಯಿಂದಲ್ಲ, ನಮ್ಮ ಮನೆಯಿಂದಲ್ಲ, ಇಲ್ಲಿಂದಿಲ್ಲ, ಎಲ್ಲ ಕಡೆಯೂ ಕೂಡ ಅಡಿಗೆ ಅಂತ ಆಗೋದು ಯಾರಿಂದ ಅಂದ್ರೆ ಅಗ್ನಿದೇವರಿಂದಲೇ ಆಗ್ತಾ ಇದೆ. ಅಗ್ರಂತರ್ಗತನಾಗಿರ್ತಕ್ಕಂತಹ ಪರಶುರಾಮನಿಂದಲೇ ಅಡಿಗೆ ಆಗ್ತಾ ಇದೆ. ಎಲ್ಲ ಸಾರು ಇಡ್ತೇವೆ, ಅನ್ನಕ್ಕಂತಿಡ್ತೇವೆ, ಬೇಳೆ ಇಡ್ತೇವೆ, ಎಲ್ಲ ಇಟ್ಟಾಯ್ತು ಸಂತೋಷ. ಅದು ಬೇಯಬೇಕಲ್ಲ, ಅದು ಬೇಯೋದು ಯಾರ ನಿಮಿತ್ತಕವಾಗಿ? ಅದು ಬೇಯಬೇಕು ಅಂತಂದ್ರೆ, ಬಿಸಿ ಆಗಬೇಕು ಅಂತಂದ್ರೆ ಆ ಪದಾರ್ಥದ ಸ್ವಭಾವ ಏನು ಸಾಮಾನ್ಯ ಅಲ್ಲವಲ್ಲ. ಹಾಗೆ ಅಗ್ನಿದೇವ ಎಲ್ಲ ಕಡೆ ಅಡಿಗೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲೆಂದೋ ಪ್ರತ್ಯಕ್ಷವಾಗಿ ಬೇರೆಯವರ ದ್ವಾರ ಇಲ್ಲದೆ ಅಗ್ನಿಯೇ ಸಾಕ್ಷಾತ್ತಾಗಿ ಇಷ್ಟೆಲ್ಲ ಅಡಿಗೆಯನ್ನು ಮಾಡಿದ್ದಾನೆ ಶ್ರೀನಿವಾಸ ದೇವರು. ತಕ್ಷಣ ಆಯಿತು, ಅಡಿಗೆ ಆದ ಮೇಲೆ ಬ್ರಾಹ್ಮಣರೆಲ್ಲ ಪಂಕ್ತಿ ಕೂಡಿಸ್ಬೇಕಲ್ಲ, ಅದು ದೊಡ್ಡ ಕೆಲಸ. ಅದು ಎಲ್ಲರನ್ನೂ ಕೂಡ ಭಕ್ತಿಗೆ ಊಟಕ್ಕೆ ಬರೆಸಬೇಕು. ಒಬ್ಬರು ಜಪ ಮಾಡ್ತಾ ಇರ್ತಾರೆ, ಒಬ್ಬರು ಧ್ಯಾನ ಮಾಡ್ತಾ ಇರ್ತಾರೆ. ಅವರೆಲ್ಲರನ್ನೂ ಕೂಡ ಎಲ್ಲ ಆಯಿತು, ಬೇಗ ಹೋಗಿ ಬರ್ರಿ, ಮಡಿ ಉಟ್ಕೊಳ್ರಿ, ತೀರ್ಥ ತಗೊಳ್ರಿ, ಗಂಧ ಹಚ್ಚಿಕೊಳ್ರಿ. ಯಾವಾಗಲೂ ಕೂಡ ಬ್ರಾಹ್ಮಣರನ್ನ ಊಟಕ್ಕೆ ಕರೆಸೋದು ಬಹಳ ಕಷ್ಟ. ಅವರನ್ನ ಊಟಕ್ಕೆ ಹೇಳ್ಬಿಡ್ಬೋದು, ಅವರ ಟೈಮಿಗೆ ಬರಬೇಕಲ್ಲ. ಎಲ್ಲರೂ ನಮ್ಮಾಗಿದ್ರೆ ಏನಾಗುತ್ತೆ ಆಮೇಲೆ. ಅದಕ್ಕೆ ಇವನನ್ನು ಕಳಿಸ್ತಾನೆ, ಷಣ್ಮುಖನನ್ನ ಕಳಿಸ್ತಾನೆ, ಸುಬ್ರಹ್ಮಣ್ಯನನ್ನ ಕಳಿಸಿ ಎಲ್ಲ ಕಡೆ ಎಲ್ಲಾ ದಿಕ್ಕಲ್ಲೂ ಇರತಕ್ಕಂಥ ಬ್ರಾಹ್ಮಣರನ್ನು ಋಷಿಗಳನ್ನು ಕೂಡ ಊಟಕ್ಕೆ ಬರಬೇಕು ಅಂತ ಶ್ರೀನಿವಾಸ ದೇವರು ಪ್ರಾರ್ಥನಾ ಮಾಡ್ತಾ ಇದ್ದಾರೆ ಎಂಬುದನ್ನು ಕೇಳಿ ಷಣ್ಮುಖ ನೋಡ್ರಿ, ಚಿಂತಾ ಇಲ್ಲ, ಅವರಿಗೆ 1ಕ್ಕೆ 6 ಮುಖ ಇದೆಯಲ್ಲ, 6 ಮುಖಗಳಿಂದ ಒಂದೊಂದು ಮುಖದಿಂದ ಒಬ್ಬೊಬ್ಬರನ್ನ ಕರೆದರೂ ಕೂಡ ಅಷ್ಟು ವೇಗವಾಗಿ ಎಲ್ಲರನ್ನೂ ಕೂಡ ಊಟಕ್ಕೆ ಕರೆದಿದ್ದಾನೆ. ಎಲ್ಲ ಕಶ್ಯಪ, ಅತ್ರಿ, ವಸಿಷ್ಠ, ಎಲ್ಲ ದೇವತೆಗಳು, ಎಲ್ಲ ಋಷಿಗಳು ಕೂಡ ತಮ್ಮ ಕಾರ್ಯವನ್ನು ಬೇಗ ಮುಗಿಸ್ಕೊಂಡು ಎಲ್ಲರೂ ಕೂಡ ಊಟಕ್ಕೆ ಬರ್ತಾ ಇದ್ದಾರೆ. ಆಗ ಪಂಕ್ತಿಶ್ಚಕಾರಯಿತ್ವಾದ ತಾರತಮ್ಯಾನುಸಾರತಃ ನೋಡ್ರಿ, ಆಗ ಪಂಕ್ತಿ ಕೂಡಿಸಿದ್ದು ಬ್ರಹ್ಮದೇವರೇ ಕೂಡಿಸಿದರಂತೆ. ಯಾಕಂದ್ರೆ ಬೇರೆ ಯಾರಾದ್ರೂ ಪಂಕ್ತಿ ಕೂಡಿಸಿದ್ರೆ ಅವರ ಮ್ಯಾಗ್ ಮೇಲೆ ಕೂಡಿಸಿದ್ರಿ, ನಾನು ಅವರ ಹಿಂದೆ ನಾನು ಕೊಳ್ಳಾರೆ, ಅವರ ಪಂಕ್ತಿಯಲ್ಲಿ ನಾನು ಕೊಳ್ಳಾರೆ, ಈ ಗಲಾಟೆ ಎಲ್ಲ ಬರಬಾರದಲ್ಲ. ಅದಕ್ಕೋಸ್ಕರ ಬ್ರಹ್ಮದೇವರೇ ಏನ್ ಮಾಡಿದ್ದಾರೆ, ಪ್ರತ್ಯೇಕ ಪಂಕ್ತಿಗಳನ್ನು ಮಾಡಿಸಿ ಅದರಲ್ಲಿ ತಾರತಮ್ಯಾನುಸಾರವಾಗಿ, ಅವರಿಗೆ ತಾರತಮ್ಯ ಎಲ್ಲ ಗೊತ್ತಿದೆ, ಅವರು ಕೂಡಿಸಿದ ಮೇಲೆ ಯಾರು ಏನೂ ಮಾತಾಡೋ ಹಾಗಿಲ್ಲ. ಹಾಗೆ ತಾರತಮ್ಯ ಪ್ರಕಾರವಾಗಿ ಎಲ್ಲ ಬ್ರಾಹ್ಮಣರನ್ನು, ದೇವತೆಗಳನ್ನು, ಋಷಿಗಳಿಗೆಲ್ಲ ಒಂದು ಪಂಕ್ತಿ, ಗಂಧರ್ವರಿಗೆಲ್ಲ ಒಂದು ಪಂಕ್ತಿ, ದೇವತೆಗಳಿಗೆ ಒಂದು ಪಂಕ್ತಿ, ಹೀಗೆ ಎಲ್ಲರನ್ನೂ ಕೂಡ ಪಂಕ್ತಿಯಲ್ಲಿ ಕೂಡಿಸಿದ್ದಾರೆ. ಬ್ರಹ್ಮದೇವರು ಎಲ್ಲರನ್ನೂ ಪಂಕ್ತಿಯಾಗಿ ಕೂಡಿಸಲಿಕ್ಕೆ ರುದ್ರದೇವರು ಎಲ್ಲರಿಗೂ ಕೂಡ ಎಲೆ ಹಾಕಿದರಂತೆ. ಆಮೇಲೆ ಎಲ್ಲಿಂದ ಎಲ್ಲಿ ತನಕ ಎಲೆ ಹಾಕಿದ್ರು ಅಂತಂದ್ರೆ, ಪಾಂಡುತೀರ್ಥಂ ಸಮಾರಂಭೆ ಶ್ರೀಶೈಲಾವಧಿ ಭೂಸುರ. ಅದು ಅಲ್ಲೇ ನೋಡ್ಬೇಕು ನಾವು, ಎಲ್ಲಿ ಶ್ರೀಶೈಲ ಇದೆ, ಎಲ್ಲಿ ಪಾಂಡುತೀರ್ಥ ಇದೆ ನಮಗೆ ಗೊತ್ತಿಲ್ಲ. ಪಾಂಡುತೀರ್ಥ ಅಂತಿದೆ, ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಶ್ರೀಶೈಲದವರೆಗೂ ಎಲೆ ಹಾಕಿದ್ರಂತೆ. ಏನು ಸಮಾಚಾರ? ದೇವಾಸ್ತಿ ನಿಬಿಡೀಭೂತ ತಸ್ಮಿನ್ ಕೃಷ್ಣ ಮಹೋತ್ಸವೇ ಸ್ಥಿತ ದೇವದ್ವಿಜಾಸ್ತತ್ರ ಪುಷ್ಪ ಪತ್ರಾಂತಿಗೆ, ಎಲ್ಲ ಭಯಂಕರ ಜಾಗ ಎಲ್ಲ ಕೂಡ್ಲಿಕ್ಕೆ. ನಾವೆಲ್ಲ ಮಹಾಸಮಾರಾಧನೆ ಹೀಗೆಲ್ಲ ಹೋಗ್ತೇವಲ್ಲ, ದೊಡ್ಡ ದೊಡ್ಡ ಉತ್ಸವಗಳಿಗೆ, ಆರಾಧನೆಗೆಲ್ಲ ಹೋಗ್ತೇವೆ. ಹೋಗೋ ಕಾಲಕ್ಕೆ ಅಷ್ಟು ಜನರು, ಅಷ್ಟು ವಿದ್ವಾಂಸರು, ಅಷ್ಟು ಬ್ರಾಹ್ಮಣರು ಬರೋ ಕಾಲಕ್ಕೆ ಎಲೆ ಸಿಗೋದು ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಅಂತಹ ರೀತಿಯಿಂದ ದೇವತೆಗಳು ಸರಿ ಮತ್ತು ಋಷಿಗಳು ಸರಿ ಎಲ್ಲರೂ ನಿಬಿಡವಾಗಿ ಎಲ್ಲರೂ ತಮ್ಮ ಎಲೆಯ ಹತ್ತಿರ ಕೂತಿದ್ದಾರೆ. ಎಲ್ಲಿ ಎಲೆ ಬಿಟ್ಟು ದೂರ ಹೋದರೆ, ಎಲೆ ಬಿಟ್ಟು ಹೋಗುತ್ತೋ, ನಮಗೆ ಜಾಗ ಸಿಗದೆ ಹೋದರೆ ಏನ್ ಮಾಡೋದು? ಸಿಕ್ಕಿದ ಜಾಗ ಹಿಡ್ಕೊಬೇಕಲ್ಲ. ಅದಕ್ಕೆ ಕೆಲವರಿಗೆ ಗಂಧ ಬರೋದಿಲ್ಲ, ಕೆಲವರಿಗೆ ತೀರ್ಥ ಬರೋದಿಲ್ಲ. ಅಯ್ಯೋ, ಏನ್ ಬಂದ್ರು ಬರದೇ ಇದ್ರು ಪರವಾಗಿಲ್ಲಪ್ಪ, ಈಗಂತೂ ಇವಾಗ ಎಲೆಯನ್ನು ನಾವು ಬಿಡಬಾರದು, ಸಿಕ್ಕಿದ ಜಾಗವನ್ನು ನಾವು ಬಿಡಬಾರದು ಅಂತ ಎಲ್ಲ ಅಲ್ಲೇ ಕೂತ್ಕೊಂಡು ಎಲ್ಲರೂ ಊಟ ಮಾಡಿದ್ದಾರೆ. ಊಟ ಮಾಡೋದಕ್ಕಿಂತ ಮುಂಚೆ ದೇವರು ಹೇಳ್ತಾನೆ ಬ್ರಹ್ಮದೇವರನ್ನು ನೋಡಿ, ಇಷ್ಟೆಲ್ಲ ಅಡಿಗೆ ಮಾಡಿ ಆಯ್ತು, ನೈವೇದ್ಯ ಮಾಡಿದೆ, ವೈಶ್ವದೇವ ಮಾಡಿದೆ, ಬಡಿಸೋದು ಹೇಗೆ? ಬ್ರಾಹ್ಮಣರಿಗೆಲ್ಲ ಬಡಿಸ್ಬೇಕು ಅಂತಂದ್ರೆ ನೈವೇದ್ಯ ಮಾಡಬೇಕಲ್ಲ, ಅದಕ್ಕೆ ಯಾರಿಗೆ ನೈವೇದ್ಯ ಮಾಡಬೇಕು ಅಂತ ಬ್ರಹ್ಮದೇವರು ಕೇಳಿದರಂತೆ. ಆವಾಗ ಪರಮಾತ್ಮ
ಹೇಳ್ತಾನೆ, ಅಹೋಬೆಲ ನೃಸಿಂಹಸ್ಯ ಪೂಜಾಂ ಕೃತ್ವ ನಿವೇದಯ ಇತ್ಯುಕ್ತು ವಾಸುದೇವನ ನೃಸಿಂಹಸ್ಯಾರ್ಪಣ ನೃಪ. ಅಹೋಬಲ ನರಸಿಂಹದೇವರಿದ್ದಾರಲ್ಲ, ಅದೇ ಆಂಧ್ರ ಪ್ರದೇಶ ಅಷ್ಟೇ ಎಲ್ಲವೂ ಕೂಡ. ಆ ಅಹೋಬಲ ನರಸಿಂಹದೇವರಿಗೆ ಎಲ್ಲಾ ಅಡಿಗೆಯನ್ನು ಕೂಡ ನೈವೇದ್ಯ ಮಾಡಿ ಆಮೇಲೆ ವೈಶ್ವದೇವ ಮಾಡಿಸಿ ಮುಂದೆ ಬ್ರಾಹ್ಮಣರಿಗೆ ಬಡಿಸುವ. ವೈಶ್ವದೇವ ಬಲಿಹರಣ ಎಲ್ಲವನ್ನೂ ಕೂಡ ಮಾಡಿ ಬ್ರಾಹ್ಮಣರಿಗೆ ಬಡಿಸಬಹುದು ಅಂತ. ನೋಡ್ರಿ ಆಶ್ಚರ್ಯ, ನೈವೇದ್ಯವನ್ನ ಮಾಡತಕ್ಕಂಥವನು ಇವಾಗ ದೇವರೇ, ನೈವೇದ್ಯ ತಗೊಳ್ಳೋವನು ಪರಮಾತ್ಮನೇ. ಆ ವೈಶ್ವದೇವ ಬಲಿಹರಣದಲ್ಲಿ ಯಾವ ದೇವತೆಗಳಿಗೆ ಋಷಿಗಳಿಗೆ ಅನ್ನವನ್ನ ನಾವು ಆಹುತಿಯಾಗಿ ಕೊಡ್ತೇವೋ ಅವರೆಲ್ಲ ಇಲ್ಲಿ ಪ್ರತ್ಯಕ್ಷವಾಗಿ ಇದ್ದಾರೆ. ಪ್ರತ್ಯಕ್ಷವಾಗಿ ಇರೋ ಕಾಲಕ್ಕೆ ವೈಶ್ವದೇವ ಬಲಿಹರಣ ಮಾಡಬೇಕು ಅಂತ ನಾವು ಅವಶ್ಯಕತೆ ಇಲ್ಲ. ಆದರೂ ಕೂಡ ದೇವರೇ ಬಡಿಸೋ ಕಾಲಕ್ಕೆ ನೈವೇದ್ಯ ಮಾಡಿಲ್ಲ, ವೈಶ್ವದೇವ ಮಾಡಿಲ್ಲ, ನಾವ್ಯಾಕೆ ಮಾಡಬೇಕು ಅಂತ ನಾವು ಕೇಳಿಬಿಟ್ರೆ, ನಮ್ಮಂತಹ ಷಠರು, ನಮ್ಮಂತಹ ವಿತಂಡಾವಾದವನ್ನು ಮಾಡೋರು ಜಗತ್ತಲ್ಲಿ ಯಾರೂ ಇಲ್ಲ. ನಾವು ಶ್ರೀನಿವಾಸ ಕಲ್ಯಾಣಿ ಮತ್ತು ಓದ್ತೇವೆ, ಭವಿಷ್ಯೋತ್ತರ ಪುರಾಣವನ್ನು ಓದ್ತೇವೆ. ಓದೋ ಕಾಲಕ್ಕೆ ನಾವು ಕಥೆಯೆಲ್ಲ ನೋಡಿಬಿಟ್ಟು ನೈವೇದ್ಯ ಮಾಡಿದಂಗೆ ಇಲ್ಲಿ ಇಲ್ಲ, ವೈಶ್ವದೇವವನ್ನು ದೇವರು ಮಾಡಿಸಿಲ್ಲ, ಬಲಿಹರಣ ಮಾಡಿಸಿಲ್ಲ, ನಾವು ಯಾಕೆ ಮಾಡಬೇಕು ಅಂತ ಕೇಳಿಬಿಡ್ತೇವೆ. ಈ ಥರ ನಾವು ಕೇಳಬಾರದು ಅಂತ ಅನ್ನೋದಕ್ಕೋಸ್ಕರ ನರಸಿಂಹದೇವರಿಗೆ ನೈವೇದ್ಯವನ್ನು ಬ್ರಹ್ಮದೇವರು ಆವಾಗ ಮಾಡಿದ್ದಾರೆ. ವೈಶ್ವದೇವಂ ತಥೋ ದೇವ ಅರ್ಚನಂ ಚ ಭಕ್ತ್ಯ. ವೈಶ್ವದೇವವನ್ನು ಕೂಡ ಬ್ರಹ್ಮದೇವರೇ ತಾನೇ ವೈಶ್ವದೇವವನ್ನು ಮಾಡಿದರಂತೆ. ಆಮೇಲೆ ಎಲ್ಲ ಬ್ರಾಹ್ಮಣರಿಗೂ ಕೂಡ ಗಂಧ ತುಳಸಿ ಎಲ್ಲವನ್ನು ಕೂಡ ಕೊಟ್ಟು ಅನಂತರದಲ್ಲಿ ಎಲ್ಲರಿಗೂ ಸಾಷ್ಟಾಂಗವಾಗಿ ಪಂಕ್ತಿಯಲ್ಲಿ ಬ್ರಾಹ್ಮಣರೆಲ್ಲ ಕೂತಿದ್ದಾರೆ. ಎಲ್ಲರಿಗೂ ಸಾಷ್ಟಾಂಗವಾಗಿ ಪರಮಾತ್ಮ ನಮಸ್ಕಾರ ಮಾಡಿದ್ದಾನೆ. ನಮಸ್ಕಾರ ಮಾಡಿ ಎಲ್ಲರೂ ಕೂಡ ದೇವರ ಮೇಲೆ ಅಕ್ಷತಾರೋಪಣವನ್ನು ಮಾಡಿದ್ದಾರೆ. ಅನಂತರ ಬಡಿಸ್ಬೇಕಲ್ಲ, ಎಲೆ ಹಾಕಿ ಆಯಿತು, ಎಲೆಯಲ್ಲಿ ಬಡಿಸ್ಬೇಕಲ್ಲ. ಅಷ್ಟ ದಿಕ್ಪಾಲಕರು ಅಂತ ಯಾರಿದ್ದಾರೋ ಅವರೆಲ್ಲರೂ ಕೂಡ ಬಡಿಸೋ ಕೆಲಸವನ್ನ ಅವರು ನಿರ್ವಾಹ ಮಾಡಿದ್ದಾರೆ. ಲವಣಂತು ಸಮಾರಭ್ಯ ಘೃತಾಂತಂ ಬ್ರಹ್ಮವಾದಿನ. ಉಪ್ಪಿಂದ ಆರಂಭ ಮಾಡಿ ತುಪ್ಪದವರೆಗೂ ಉಪ್ಪನ್ನ ಮೊದಲೇ ಅಭಿಹಾರ ಮಾಡುವಾಗ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆಮೇಲೆ ಉಪ್ಪನ್ನ ಪ್ರಾರಂಭ ಮಾಡ್ತಾರೆ. ಮತ್ತೆ ಅನ್ನ ಹಾಕಿದ ಮೇಲೆ ಅದರ ಮೇಲೆ ಮತ್ತೆ ಒಂದು ಸರ್ತಿ ತುಪ್ಪವನ್ನು ಹಾಕಿ ಎಲ್ಲರಿಗೂ ಕೂಡ ಪರಿವೇಷಣವನ್ನು ಮಾಡಿದ್ದಾರೆ. ನಮ್ಮ ಸತ್ಯಜ್ಞಾನದ ಚರಿತ್ರದಲ್ಲಿ ಕೇಳ್ತೇವೆ, ಅವರ ಗುರುಗಳಿಗೆ ಮಹಾಸಮಾರಾಧನೆ ಮಾಡೋ ಕಾಲಕ್ಕೆ ಆವಾಗಿನ ಕಾಲದಲ್ಲಿ 40,000 ಜನ ಸೇರಿದ್ರು. ಬಾಗಲಕೋಟೆಯಲ್ಲಿ ಮಹಾಸಮಾರಾಧನೆ ಆಯಿತು. ಆಗ ಆ 40,000 ಜನರಿಗೆ ಬಡಿಸಲಿಕ್ಕೆ 3,000 ಜನರನ್ನ ಏರ್ಪಾಡು ಮಾಡಿದ್ದರಂತೆ. ಬಡಿಸಲಿಕ್ಕೆ ಮಾತ್ರ 3,000 ಜನ ಇದ್ರಂತೆ. ಅದಕ್ಕೆ ಆವಾಗ ಕಥೆಯಲ್ಲಿ ಕೇಳ್ತೇವೆ, ಇದು ಏನು ಶಿರಾ ಅಂತಾರಲ್ಲ, ಸುಜ್ಜಿ ಅಂತಾರಲ್ಲ, ಅದನ್ನು ಮಾಡಿಸಿದ್ರಂತೆ. ಅದನ್ನು ಒಬ್ಬೊಬ್ಬರು ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಬಡಿಸಲಿಕ್ಕೆ ತಲೆ ಮೇಲೆ ತಗೊಂಡು ಹೋದರಂತೆ. ಅದು ತಗೊಂಡು ಹೋದಾಗ ಅದರಿಂದ ಸುರಿದಿರ್ತಕ್ಕಂತಹ ತುಪ್ಪ ಮೈ ಮೇಲೆ ಬಿದ್ದು ಎಲ್ಲರೂ ಕೂಡ ಏನೋ ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಗೆ ಮೈಪೂರ್ತಿ ತುಪ್ಪ ಸುರಿಸ್ಕೊಂಡು ಆ ಜನರೆಲ್ಲ ಅಡ್ಡಾಡ್ತಾ ಇದ್ರಂತೆ. ಹೀಗೆ 40,000 ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದರು ಅಂತ ನಾವು ಚರಿತ್ರದಲ್ಲಿ ಕೇಳ್ತೇವಲ್ಲ. ಆ ರೀತಿಯಲ್ಲಿ ಇಷ್ಟು ಎಲ್ಲರಿಗೂ ಕೂಡ ಅಡಿಗೆಯನ್ನ ವಿಭಾಗ ಮಾಡಿ ಬಡಿಸಿ ಆಮೇಲೆ ನೋಡ್ರಿ ಸಮರ್ಪಣ ಎಲ್ಲ ಬ್ರಾಹ್ಮಣರಿಗೆ ನಾವೆಲ್ಲ ಹೇಳ್ತೇವಲ್ಲ, ಅದೇ ಶ್ಲೋಕವನ್ನು ದೇವರು ಹೇಳ್ತಾನೆ ಇಲ್ಲಿ. ಏಕೋ ವಿಷ್ಣುರ್ ಮಹದ್ಭೂತಂ ಸದಗ್ಭೂತಾನ್ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭಗವೇಯ ಅಹಂ ವೈಶ್ವಾನರೋ ಭೂತ ಪ್ರಾಣಿನಾಂ ದೇಹಮಾಶ್ರಿತ. ಈ ಶ್ಲೋಕಗಳೆಲ್ಲ ನಮಗೆ ಪರಿಚಯ ಆದದ್ದೇ ಊಟಕ್ಕೆ ಕೊಡೋ ಕಾಲಕ್ಕೆ ಈ ಶ್ಲೋಕಗಳೆಲ್ಲ ನಮಗೆ ಪರಿಚಯ ಆದದ್ದು. ಈ ಶ್ಲೋಕ ಎಲ್ಲ ಗೀತಾದಲ್ಲಿದೆ, ಉಪನಿಷತ್ ಭಾಷೆಯಲ್ಲಿದೆ, ಇದೆಲ್ಲ ನಮಗೆ ಗೊತ್ತಿಲ್ಲ. ಈ ಶ್ಲೋಕ ಕೇಳಿದಾಗ ಓಹೋ ಊಟಕ್ಕೆ ಕೊಡೋ ಕಾಲಕ್ಕೆ ಇದೆಲ್ಲ ಹೇಳ್ತಾರಲ್ಲ ಅಂತ ನಮಗೆ ಪರಿಚಯ ಇರೋದೇ ಇಲ್ಲಿ ತಾನೆ. ಅದಕ್ಕೆ ಏನಾಯಿತು, ಎಲ್ಲ ಕೃಷ್ಣಾರ್ಪಣ ಅಂತ ನರಸಿಂಹದೇವರಿಗೆ ಎಲ್ಲವನ್ನೂ ಕೃಷ್ಣಾರ್ಪಣ ಅಂತ ಹೇಳಿ ಬ್ರಾಹ್ಮಣರೆಲ್ಲ ಕಶ್ಯಪಾದ್ಯಾಶ್ಚ ಗೋವಿಂದ ದುಷದ್ಧಮಿತಿ ಚಾಬ್ರವಿ, ಎಲ್ಲರಿಗೂ ಊಟ ಕೊಡ್ರಿ ಅಂತ ಪರಮಾತ್ಮ ಹೇಳಿದ್ದಾನೆ. ಅವಾಗ ಎಲ್ಲ ಬ್ರಾಹ್ಮಣರನ್ನು ನೋಡಿ ದೇವರು ಹೇಳ್ತಾನೆ, ಭವತಾಂ ಜ್ಞಾನಪೂರ್ಣಾನ ಕಿವನೇನಾದ್ಯ ಪೂರ್ಣತ ಭವಿಷ್ಯತಿ ಮಹಾಪ್ರಾಜ್ಞಾ ದಯಾವಂತ ತಪೋದನಾ. ಮೊದಲೇ ನೀವು ಜ್ಞಾನದಿಂದ ಪೂರ್ಣರಾದವರು, ನಿಮಗೆ ಈ ಲೌಕಿಕವಾದ ನಾನು ಕೊಡತಕ್ಕಂತಹ ಅಲ್ಪವಾದ ಅನ್ನದಿಂದ ಏನಾಗಬೇಕಾಗಿದೆ? ನಾನು ಏನೋ ದರಿದ್ರ, ನೋಡ್ರಿ, ದರಿದ್ರಂ ಮಾಂಚ ಜಾನಂತಹ ಸನ್ನಮ್ಮೆ ಸಕಲಂ ಲಘು ಬಹುಕೃತ್ಯ ಸ್ವೀಕೃತ ಕೃಪಯಾ ನಿತನಾಮಿತಿ. ನಿಮಗೆ ಎಷ್ಟು ಕೊಟ್ಟರೂ ಕೂಡ ಅದೆಲ್ಲವೂ ಕೂಡ ಕಡಿಮೆ ತಾನೆ. ಅದರ ಏನೋ ಅನ್ನ ನೀರು ನಾನು ಕೊಟ್ಟಿದ್ದೇನೆ, ಇದನ್ನ ಸ್ವಲ್ಪವಾಗ ಇದನ್ನ ಬಹಳ ಅಂತ ಭಾವಿಸಿ ನೀವೆಲ್ಲರೂ ಕೂಡ ದಯೆಯಿಂದ ಈ ಅನ್ನವನ್ನ ಸ್ವೀಕಾರ ಮಾಡಿ ನನಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಬೇಕು ಅಂತ ಪರಮಾತ್ಮ ಪ್ರಾರ್ಥನೆ ಏನ್ ಮಾಡ್ತಾ ಇದ್ದಾನೆ. ವಾಸುದೇವ ವತಶ್ರುತ್ವ. ಆವಾಗ ಬ್ರಾಹ್ಮಣರೆಲ್ಲ ಋಷಿಗಳೆಲ್ಲ ಹೇಳಿದರಂತೆ, ತವಾನ್ನಂ ಅಮೃತ ಪ್ರಖ್ಯಂ ಮುಕ್ತಿ ಮಾರ್ಗಸ್ಯ ಸಾಧನಂ ಭಯಂಧನ್ಯ ಕೃತಾರ್ಥಾಸ್ಮಃ ಕಲೌ ಪಾಪಕುಲೇ ಹರೇ. ಋಷಿಗಳೆಲ್ಲ ಹೇಳಿದರಂತೆ, ನಿನಗೆ ಸಮರ್ಪಣ ಮಾಡಿದ ಅನ್ನವನ್ನ ಸ್ವೀಕಾರ ಮಾಡೋದೇ ಎಂತಹ ಒಂದು ಅಂತಃಕರಣ ಶುದ್ಧಿಯನ್ನು ಮಾಡ್ತದೆ. ನೀನೇ ಅನ್ನವನ್ನು ಹಾಕಿಸಿದ್ದಿ. ಸಾಮಾನ್ಯ ಅಂತಾರಲ್ಲ, ಯಾಚೆಯೇ ಶ್ರೋತ್ರಿಯಸ್ಯಾನಂ ತದಭಾವೇ ಜಲಂ ಪಿಬೇತ್ ಅಂತಾರೆ. ಅನೇಕ ಪಾಪಗಳಿಗೆ ಹೇಳೋ ಕಾಲಕ್ಕೆ ಕೆಲವು ಪಾಪಗಳಿಗೆ ಪ್ರಾಯಶ್ಚಿತ್ತವೇ ಹೇಳಿಲ್ಲ. ಪ್ರಾಯಶ್ಚಿತ್ತವೇ ಇಲ್ಲದೇ ಇರತಕ್ಕಂತಹ ಪಾಪಗಳಿಗೂ ಕೂಡ ಒಂದು ಪ್ರಾಯಶ್ಚಿತ್ತ ಉಂಟು. ಏನಂದ್ರೆ ಶ್ರೋತ್ರಿಯ ಅನ್ನ ಭೋಜನ. ಯಾರು ದೊಡ್ಡ ಶ್ರೋತ್ರಿಯರು ಮಹಾಜ್ಞಾನಿಗಳು ಅಂತ ಯಾರಿರ್ತಾರೋ ಅವರ ಮನೆಗೆ ಹೋಗಿ ನಾವು ಊಟ, ನಮ್ಮ ಮನೆಗೆ ಅವರನ್ನು ಕರೆಯೋದು ಬರ್ತಾರೋ
ಬಿಡ್ತಾರೋ ಬೇರೆ. ಅವರ ಮನೆಗೆ ಹೋಗಿ ನಾವು ಅನ್ನವನ್ನ ಉಂಡೇವೆ ಅಂತಂದ್ರೆ ಆ ಅನ್ನ ಏನ್ ಮಾಡ್ತಾ ಇದೆ, ನಮಗೆ ಪ್ರಾಯಶ್ಚಿತ್ತವೇ ಇಲ್ಲದೇ ಇರತಕ್ಕಂತಹ ಪಾಪಗಳನ್ನು ಕೂಡ ಆ ಅನ್ನ ನಮ್ಮ ಹೊಟ್ಟೆಗೆ ಹೋಗಿ ಪರಿಹಾರ ಮಾಡುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಲ್ಲ, ಅವರು ಅನ್ನ ಹಾಕಿಲ್ಲ ಅಂದ್ರೆ ಏನ್ ಮಾಡೋದು? ಅನ್ನವನ್ನು ನಾವು ಹೋಗಿ ಕೇಳ್ತೇವೆ, ಅನ್ನ ಹಾಕಿಲ್ಲ ಅಂದ್ರೆ ಏನ್ ಮಾಡೋದು? ಒಂದಿಷ್ಟು ನೀರಾದರೂ ಕೇಳಿ ತಗೊಳ್ಬೇಕಂತ. ಯಾಚೆಯೇ ಶ್ರೋತ್ರಿಯಸ್ಯಾನ್ನಂ ತದಭಾವೇ ಜಲಂ ಪಿಬೇ. ಅನ್ನ ಹಾಕಲ್ಲ ಅಂತ ಅವ್ರು ಹೇಳಿದರೆ ನೀರಂತೂ ಯಾರು ಕೊಡಲ್ಲ ಅಂತ ಹೇಳೋದಿಲ್ಲ, ನೀರನ್ನ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನೀರನ್ನಾದ್ರೂ ಅವ್ರ ಮನೇಲಿ ನಾವು ಕುಡಿಬೇಕು ಅಂತ. ಇಷ್ಟು ಶ್ರೋತ್ರಿಯರ ಅನ್ನವನ್ನ ಊಟ ಮಾಡಿದ್ರೆ ಇಂತಹ ಒಂದು ಪುಣ್ಯ ಇದೆ ಅಂತಂದ್ರೆ, ನೀನಂತೂ ಏನು ಶ್ರೋತ್ರಿಯ ಸಚ ಅಕಾಮಹತಸ್ಯ. ಉಪನಿಷತ್ತು ನಾವು ಕೇಳ್ತೇವಲ್ಲ, ಶ್ರೋತ್ರಿಯ ಎಂಬ ಶಬ್ದವು ಅಕಾಮಹತ ಎಂಬ ಶಬ್ದವು ಕೂಡ ಮುಕ್ತರನ್ನ, ಮೋಕ್ಷವನ್ನ ಹೊಂದಿದವರನ್ನು ಮುಖ್ಯ ವೃತ್ತಿಯಿಂದ ಹೇಳ್ತಾ ಇದೆ. ನೀನಂತೂ ನಿತ್ಯ ಮುಕ್ತ, ನಿನಗೇನು ಶ್ರೋತ್ರಿಯ ಎಂಬ ಶಬ್ದ ಎಲ್ಲ ಬಹಳ ಕಡಿಮೆ ಆಗಿರೋ ಕಾಲಕ್ಕೆ ನಿನ್ನ ಅನ್ನವನ್ನ ಈ ಕಲಿಯುಗದಲ್ಲಿ ಇಂತಹ ಒಂದು ಪಾಪಿಷ್ಟವಾಗಿರ್ತಕ್ಕಂತಹ ಕಾಲದಲ್ಲಿ ನೀನು ಕೊಟ್ಟಿರ್ತಕ್ಕಂತಹ ಈ ಅನ್ನವನ್ನ ಊಟ ಮಾಡೋ ಮಾತ್ರದಿಂದಲೇ ನಾವೆಲ್ಲರೂ ಕೂಡ ಮೋಕ್ಷ ಮಾರ್ಗದಲ್ಲಿ ನಾವು ಧಾವನವನ್ನು ಮಾಡ್ತಾ ಇದ್ದೇವೆ ಅಂತ ಋಷಿಗಳೆಲ್ಲ ಹೇಳಿ ಅಭಿನಂದನವನ್ನ ಮಾಡಿ ಅತ್ಯಂತ ಸಂತೋಷದಿಂದ ಬ್ರಾಹ್ಮಣರೆಲ್ಲರೂ ಕೂಡ ಊಟವನ್ನು ಮಾಡಿದ್ದಾರೆ. ಭೋಜನಾನಂತರದಲ್ಲಿ ಎಲ್ಲರಿಗೂ ಕೂಡ ತಾಂಬೂಲವನ್ನ ದೇವರು ಕೊಟ್ಟಂತೆ, ತಾಂಬೂಲ ಕೊಟ್ಟಿದ್ದಾನೆ, ದಕ್ಷಿಣ ಕೊಟ್ಟಿದ್ದಾನೆ. ಅಷ್ಟೆಲ್ಲ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣ ಎಲ್ಲ ಕೊಟ್ಟ ಮೇಲೆ ಆಮೇಲೆ ದೇವರು ಊಟಕ್ಕೆ ಕೂತನಂತೆ. ನೋಡ್ರಿ, ಬ್ರಾಹ್ಮಣರಿಗೆಲ್ಲ ಊಟಕ್ಕೆ ಹಾಕಿಸ್ಬಿಟ್ಟು ತಾನು ಊಟಕ್ಕೆ ಕೊಡೋ ಕಾಲಕ್ಕೆ ತನ್ನ ಕುಟುಂಬದವರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಯಾರು ಊಟಕ್ಕೆ ಕೂತಿಲ್ಲ. ಎರಡನೇ ಪಂಕ್ತಿ ಇವೆಲ್ಲ ಇವಾಗ ಕೊಡ್ತಾ ಇದ್ದಾರೆ. ಪುತ್ರೇಣ ಭಾರ್ಯೆಯ ಬಂಧುವೀರ್ಯುತಃ. ಮಗನಾದ ಬ್ರಹ್ಮದೇವರು, ಮಗನಾಗಿರ್ತಕ್ಕಂತಹ ರುದ್ರದೇವರು, ಬಂಧುಗಳು, ಹೆಂಡತಿ ಲಕ್ಷ್ಮೀದೇವಿ, ಅಗ್ನಿ, ಲೋಕಪಾಲರು, ಶೇಷ, ಗರುಡ ಇವರೆಲ್ಲ ಮೊದಲನೇ ಪಂಕ್ತಿಗೆ ಊಟಕ್ಕೆ ಕೂತಿಲ್ಲ. ಉಳಿದವರನ್ನೆಲ್ಲ ಊಟಕ್ಕೆ ಕೂಡಿಸಿಬಿಟ್ಟು ಆಮೇಲೆ ತಾನು ಎಲ್ಲರೂ ಕೂಡ ಇವರೆಲ್ಲ ಊಟಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಪಾಂಡವರು ಕೂಡ ಅಕ್ಷಯ ಪಾತ್ರದಿಂದ ಎಲ್ಲರಿಗೂ ಕೂಡ ಹಾಕ್ತಾ ಇದ್ರಲ್ಲ. ಪಾಂಡವರು ಅರಣ್ಯಕ್ಕೆ ಬಂದರು ಅಂತ ಸುದ್ದಿ ಗೊತ್ತಾಯ್ತೋ ಇಲ್ಲೋ, ಎಲ್ಲಾ ದೇಶದಲ್ಲಿರ್ತಕ್ಕಂತಹ ಎಲ್ಲಾ ಋಷಿಗಳು ಕೂಡ ಪಾಂಡವರ ಮನೆಗೆ ಬಂದ್ಬಿಟ್ರಂತೆ. ಧರ್ಮರಾಜ ಯೋಚನೆ ಮಾಡಿದ, ಏನಿದು, ನಾವು ರಾಜ್ಯದಲ್ಲಿ ಇದ್ದಾಗ ನಮ್ಗೆ ಬೇಕಾದಷ್ಟು ಐಶ್ವರ್ಯ ಇರ್ತದೆ, ಇವರಿಗೆಲ್ಲ ಬರೋರಿಗೆಲ್ಲ ಅನ್ನ ಎಷ್ಟು ಬೇಕಾದ್ರೆ ಹಾಕ್ಬೋದು. ನಾವೇ ಎಲ್ಲ ರಾಜ್ಯ ಕೋಶ ಎಲ್ಲವನ್ನೂ ಕಳಕೊಂಡು ಮೈಯಲ್ಲಿ ಬಟ್ಟೆಯನ್ನು ಮಾತ್ರ ಧಾರಣ ಮಾಡಿ ಅರಣ್ಯಕ್ಕೆ ಬಂದಿದ್ದೇವೆ. ಇಷ್ಟು ಋಷಿಗಳು ಬರೋ ಕಾಲಕ್ಕೆ ಅವರಿಗೆಲ್ಲ ಅನ್ನ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಾ? ಅವರೆಲ್ಲ ಹೇಳ್ತಾರೆ, ನೀನು ಅನ್ನಕ್ಕೋಸ್ಕರ ನಾವೆಲ್ಲ ಬಂದಿಲ್ಲಪ್ಪ, ನೀನು ಸಹವಾಸ ಮಾಡ್ಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಯೇಷಾಂ ಗೃಹ ನಾಮ ವಸತೀಹ ಸಾಕ್ಷಾತ್ ಗುಣಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ನಿಮ್ಮ ಸಹವಾಸ ಎಂಬುದಕ್ಕಿಂತ ನಿಮ್ಮ ಮನೆಗೆ ಸದಾ ಕೃಷ್ಣ ಬರ್ತಾ ಇರ್ತಾನೆ, ಅವನನ್ನು ನೋಡಬೇಕು ಅಂತ ನಾವೆಲ್ಲರೂ ಬಂದಿದ್ದೇವೆ, ನಮಗೆ ಅನ್ನ ಮುಖ್ಯ ಅಲ್ಲ ಅಂತ ಋಷಿಗಳೆಲ್ಲ ಎದ್ದಿಪ್ಪಿ ಹೇಳ್ತಾರೆ. ಆದರೆ ಬಂದಿರೋ ಬ್ರಾಹ್ಮಣರಿಗೆ ಅನ್ನ ಹಾಕದೆ ಕಳಿಸಲಿಕ್ಕೆ ಆಗೋದಾ? ಅದಕ್ಕೆ ಸೂರ್ಯಾಂತಕದ ನಾರಾಯಣನನ್ನು ಪ್ರಾರ್ಥನಾ ಮಾಡಿ ಸೂರ್ಯಾಂತಕದನಾದ ಪರಮಾತ್ಮ ಅಕ್ಷಯ ಪಾತ್ರವನ್ನು ಕೊಟ್ಟಿದ್ದಾನೆ. ಆ ಅಕ್ಷಯ ಪಾತ್ರದಿಂದ ಇಷ್ಟು ಋಷಿಗಳಿಗೂ, ಇಷ್ಟು ಸನ್ಯಾಸಿಗಳು, ದುರ್ವಾಸರು ಬಂದರಂತೆ. ದುರ್ವಾಸರಂತವ್ರು ಬಂದರೆ ಅವರು ಏಕಾಗ್ರಿಗಳಾಗಿ ಬರೋದಿಲ್ಲ. ಒಂದು ಸ್ವಾಮಿಗಳು ಮನೆಗೆ ಬಂದ್ರೇನೇವೆ ನಮಗೆ ಎಷ್ಟು ಕೋಲಾಹಲ, ಎಷ್ಟು ಸಂಭ್ರಮ, ಎಷ್ಟು ಜನರು, ಅಥವಾ ಲೌಕಿಕವಾಗಿ ಎಷ್ಟು ಖರ್ಚು, ಏನ್ ಬೇಕಾದ್ರೆ ಇಟ್ಕೊಳ್ರಿ. ದುರ್ವಾಸರು ಬಂದರೆ ಅವರಿಗೆ 30,000 ಸನ್ಯಾಸಿ ಶಿಷ್ಯರು, 30,000 ಜನ ಶಿಷ್ಯರು. ಆ ಎಲ್ಲಾ ಶಿಷ್ಯರು ಕೂಡ ಸನ್ಯಾಸಿಗಳು. ಅವರಿಗೆ ಶಿಷ್ಯರು, ಅವರಿಗೆ ಪರಿವಾರ ಎಲ್ಲ ಹೆಂಡರು ಮಕ್ಕಳು ಅಂತೆಲ್ಲೋ ಇಲ್ಲ ಬಿಡ್ರಿ, ಅದು ಬೇಡ. ಆದ್ರೆ ಅವರ ಶಿಷ್ಯರು, ಅವರ ಪರಿವಾರ, ಪ್ರಶಿಷ್ಯ ಇಷ್ಟು ಜನ ಎಲ್ಲ ಬಂದ್ರೆ, ಸನ್ಯಾಸಿಗಳೇ 30,000ಕ್ಕೆ ಮೇಲೆ ಇದ್ರು ಅಂತಂದ್ರೆ ಗೃಹಸ್ಥರಾದ ಋಷಿಗಳು ಅಂತಂದ್ರೆ ಒಳ್ಳೆ ಹೆಂಡತಿ ಸಮೇತರಾಗಿ ಬರ್ತಾರೆ, ಮಕ್ಕಳ ಸಮೇತವಾಗಿ, ಕುಟುಂಬ ಸಮೇತವಾಗಿ ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಕೂಡ ಅಕ್ಷಯ ಪಾತ್ರದಿಂದಲೇ ಅನ್ನ ಸಂತರ್ಪಣೆಯನ್ನು ಧರ್ಮರಾಜ ಮಾಡಿದ್ದಾನೆ. ಅದಕ್ಕೆ ಧರ್ಮರಾಜನಿಗೆ ಏನಂದ್ರೆ, ಎಲ್ಲರಿಗೂ ಊಟಕ್ಕೆ ಹಾಕಿಸ್ಬಿಟ್ಟು ತನ್ನ ತಮ್ಮಂದಿರಿಗೂ ಕೂಡ ಆಜ್ಞೆಯ ಪೂರ್ವ ಭೋಜನ ಅಂತ ಆಚಾರ್ಯ ಹೇಳ್ತಾರೆ ತಾತ್ಪರ್ಯದಲ್ಲಿ. 4 ಜನ ತಮ್ಮಂದಿರಿಗೂ ಕೂಡ ಮೊದಲೇ ಊಟಕ್ಕೆ ಕೊಡೋದು ಹೇಳ್ತಾ ಇದ್ದಾನಂತೆ. ಕೊನೆಯಾಗಿ ಉಳಿದಿರೋದು ಧರ್ಮರಾಜ, ಆಮೇಲೆ ಧರ್ಮರಾಜನ ಊಟ ಆದಮೇಲೆ ದ್ರೌಪದಿ ಊಟ ಮುಗಿಸ್ಬಿಟ್ಟು ಅಕ್ಷಯ ಪಾತ್ರ ಕೊಡೋದು ಬಿಟ್ಟು ಅಂತಂದ್ರೆ ಆಮೇಲೆ ಅದರಿಂದ ಮತ್ತು ಅನ್ನ ಎಂಬುದು ಬರ್ತಾ ಇದ್ದಿಲ್ಲ. ಅದೇ ಕಥಾದಲ್ಲಿ ಕೇಳ್ತೇವಲ್ಲ, ಆಮೇಲೆ ಕೃಷ್ಣ ಬಂದವನ ಅಗಳನ್ನು ಸೃಷ್ಟಿ ಮಾಡಿ ದುರ್ವಾಸರಿಗೆ ತೃಪ್ತಿಪಡಿಸಿದ ಅಂತ ಕೇಳ್ತೇವಲ್ಲ. ಹಾಗೆ ಆ ರೀತಿಯಿಂದ ಇಲ್ಲಿಯೂ ಕೂಡ ಪರಮಾತ್ಮ ಎಲ್ಲರಿಗೂ ಕೂಡ ಊಟಕ್ಕೆ ಹಾಕಿಸಿ ಅನಂತರ ತಾನು ಊಟ ಮಾಡಿದ್ದಾನೆ. ದೇವರು ಊಟ ಮಾಡಿ ಮುಗಿಸುವ ಕಾಲಕ್ಕೆ ರಾತ್ರಿ ಆಗೋಯ್ತಂತೆ. ನೋಡ್ರಿ, ಸಪ್ತಮಿ ದಿವಸ ಹೊತ್ತು, ದಶಮಿ ದಿವಸ ಮದುವೆ ಆಗಬೇಕಾಗಿದೆ. ಇನ್ನು ಸಪ್ತಮಿಯಲ್ಲೇ ನಾವಿನ್ನೂ ಇದ್ದೇವೆ, ಇನ್ನೊಂದು ಅರ್ಧ ತಾಸಲ್ಲಿ ದಶಮಿ ಬರಬೇಕೀಗ. ಸಪ್ತಮಿಯ ದಿವಸ ಬೆಳಿಗ್ಗೆ ಇಷ್ಟೆಲ್ಲ ಅಡಿಗೆ ಎಲ್ಲ ಏರ್ಪಾಡು ಮಾಡಿ ದೇವತೆಗಳು ಇಷ್ಟ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ದೇವರ ಊಟ ಕೊಡೋ ಕಾಲಕ್ಕೆ ರಾತ್ರಿ ಆಗಿಬಿಟ್ಟಿದೆ. ರಾತ್ರಿ ಆಯಿತು. ಸಾಯಂಕಾಲದ ಹೊತ್ತಿಗೆ ಎಲ್ಲಾ ಬ್ರಾಹ್ಮಣರು ಕೂಡ ಅಗ್ನಿಹೋತ್ರವನ್ನು ಮಾಡಿದ್ದಾರೆ, ಸಂಧ್ಯಾವಂದನವನ್ನು ಮಾಡಿದ್ದಾರೆ. ಅನಂತರ ಪರಮಾತ್ಮ ಅಲ್ಲೇ ಶಯನವನ್ನ ಮಾಡಿದ್ದಾನೆ. ಶಯನ ಕೃತವಾನ್ ಕೃಷ್ಣ ಪರ್ಯಂಕೆ ರಮಯಾ ಸಹ ಸ್ವಯಂ ನಿದ್ರಾವಿಹೀನೋಪಿ ರೇಮೇ ಪ್ರಾಕೃತ ದರಿಹಿ. ಅದಕ್ಕೆ ಅಂತೇವಲ್ಲ, ಶ್ರೀ
ರಂಗನಾಥ ದೇವರು ಮಲಗಿದ್ದಾರೆ, ಶ್ರೀನಿವಾಸ ದೇವರು ನಿಂತುಕೊಂಡಿದ್ದಾರೆ ಅಂತ ಹೇಳ್ತೇವೆ. ಶ್ರೀನಿವಾಸ ದೇವರು ಮಲಗಿದರೆ ಅವರೇ ರಂಗನಾಥ ದೇವರು, ರಂಗನಾಥ ದೇವರು ಎದ್ದು ನಿಂತರೆ ಅದೇ ಶ್ರೀನಿವಾಸ ದೇವರು. ಅದಕ್ಕೆ ನಾವು ಅಂತೇವಲ್ಲ ಉಭಯ ಪ್ರದೇಶಾತ್ತು ಅಹಿಕುಂಡಲವದ್ದು ಅಂತ ನಾವು ಹೇಳ್ತೇವೆ. ಅಹಿಕುಂಡಲ ಅಂತ ಹೇಳಿ ಸರ್ಪ ಇರ್ತದೆ, ಸರ್ಪ ಹೀಗೆ ಹೋಗ್ತಾ ಇರ್ತದೆ, ಹೋಗುವ ಸರ್ಪ ಕುಂಡಲಾಕಾರವಾಗಿ ಕೂತಿದ್ರೆ ರೌಂಡ್ ಆಗಿ ಅದು ಕೂತಿತ್ತು ಅಂತಂದ್ರೆ ಸರ್ಪ ಬೇರೆ ಅಲ್ಲ, ಕುಂಡಲ ಬೇರೆ ಅಲ್ಲ. ಇದ್ರೆ ಬೇರೆ ಭೇದ ಅಲ್ಲಿ. ಆದ್ರೆ ಇಲ್ಲಿಯೂ ಕೂಡ ಅದೇ ತರ ಸಂಸ್ಥಾನ ಬದಲಾವಣೆ ಆಗಿದೆ. ಮಲಕೊಂಡಿದ್ದಾನೆ, ಒಂದ್ ಕಡೆ ಕೂತಿದ್ದಾನೆ, ಒಂದ್ ಕಡೆ ನಿಂತುಕೊಂಡಿದ್ದಾನೆ, ಅಷ್ಟೇ ಹೊರತು ಎಲ್ಲಾ ದೇವರು ಕೂಡ ಒಂದೇ ಎಂಬುದು ಗೊತ್ತಾಗ್ತಾ ಇದೆ. ಅದಕ್ಕೆ ಶ್ರೀನಿವಾಸ ದೇವರು ತನಗೆ ನಿದ್ರಾ ಅಂತ ದೇವರಿಗೆ ಇಲ್ಲವೇ ಇಲ್ಲ. ಇಲ್ಲದೇ ಇದ್ರೂ ಕೂಡ ಪ್ರಾಕೃತರಂತೆ ಪರಮಾತ್ಮ ಮಲಗಿದಂತೆ ನಟನೆಯನ್ನು ಮಾಡಿದ್ದಾನೆ. ಏವಂ ವಿಭವ ಮಾಪನ್ನ ದೇವಾಶ್ಚ ಋಷಯಸ್ತದ ನೀತ್ವಾದಾಂ ಸಪ್ತಮೀರಾತ್ಮ ಸರ್ವೇ ಸಂಭ್ರಮಕಾತರಾಹ. ಹೀಗೆ ಅವತ್ತಿನ ದಿವಸ ರಾತ್ರಿ ಎಲ್ಲ ದೇವತೆಗಳು ಋಷಿಗಳು ಕೂಡ ಅಲ್ಲೇ ವೆಂಕಟ ಪರ್ವತದಲ್ಲೇ ಎಲ್ಲರೂ ಕೂಡ ವಾಸವನ್ನ ಮಾಡಿದ್ದಾರೆ. ಅಲ್ಲಲ್ಲಿ ಮನೆಗಳನ್ನು ಮಾಡಿ ಕೊಟ್ಟಿದ್ದಾನಲ್ಲ ವಿಶ್ವಕರ್ಮ, ಬೇಕಾದಷ್ಟು ಮನೆಗಳನ್ನು ಮಾಡಿ ಇಟ್ಟಿದ್ದಾನೆ. ಆದ್ರೆ ಆ ಮನೆಗಳು ಕೂಡ ಸಾಕಾಗದೆ ಕೆಲವರೆಲ್ಲ ಪರ್ವತದ ಗುಹೆಗಳಲ್ಲಿ ಮಲಕೊಂಡ್ರಂತೆ, ನಿದ್ದೆ ಮಾಡಿದರಂತೆ. ಕೆಲವರು ಮರದ ಬುಡದಲ್ಲಿ ಮಲಕೊಂಡ್ರಂತೆ, ಕೆಲವರು ನದಿ ತೀರದಲ್ಲಿ ಮಲಕೊಂಡ್ರಂತೆ. ಈಗ ಎಲ್ಲ ಸುಖವಾಗಿ ನಿದ್ರೆಯನ್ನು ಮಾಡಿ ಎರಡನೇ ದಿವಸ ಅಷ್ಟಮಿ ದಿವಸ ಬೆಳಿಗ್ಗೆ ಸೂರ್ಯೋದಯ ಆಗುವ ಅಷ್ಟೊತ್ತಿಗೆ ಪರಮಾತ್ಮ ಮೊದಲು ತಾನು ಎದ್ದಿದ್ದಾನೆ. ಎದ್ದು ಗರುಡನನ್ನು ಕಳಿಸ್ತಾನೆ, ಬ್ರಹ್ಮದೇವರನ್ನು ಎಬ್ಬಿಸು ಅಂತ ಹೇಳಿ. ಎಲ್ಲ ಇಷ್ಟೊತ್ತು ಮಲ್ಕೊಂಡಿದ್ರೆ ಯಾವಾಗ ನಾವು ನಾರಾಯಣಪುರಕ್ಕೆ ಯಾವಾಗ ಹೋಗೋದು, ಮದುವೆ ಯಾವಾಗ ಆಗೋದು? ಅದಕ್ಕೇನಾಯ್ತು, ಬ್ರಹ್ಮದೇವರನ್ನು ಎಬ್ಬಿಸು ಅಂತ ಗರುಡನನ್ನು ಕಳಿಸ್ತಾನೆ. ಗರುಡ ಹೋಗಿ ಬ್ರಹ್ಮದೇವರ ಹತ್ರ ಹೇಳಿ ಈ ತರ ಶ್ರೀನಿವಾಸ ದೇವರು ಹೊರಡಲಿಕ್ಕೆ ತಯಾರಾಗ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಪ್ರಯಾಣಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲವನ್ನು ವ್ಯವಸ್ಥೆ ಮಾಡಬೇಕು ಅಂತ ಗರುಡ ಹೇಳಿದ. ಅನಂತರ ಬ್ರಹ್ಮದೇವರು ಕೂಡ ತಕ್ಷಣ ಎದ್ದು ಸ್ನಾನಾದಿಗಳನ್ನು ಸಮಾಪನ ಮಾಡಿ ಎಲ್ಲ ಪರಿವಾರ ಎಲ್ಲ ಸೈನ್ಯವನ್ನು ಕೂಡ ತಯಾರಾಗಿ ಮಾಡಿದ್ದಾರೆ. ಅನಂತರ ದೇವರಲ್ಲಿ ಬಂದು ಬ್ರಹ್ಮದೇವರು ತಿಳಿಸಿದಾಗ ಪರಮಾತ್ಮನು ಕೂಡ ಗರುಡಾರೂಢನಾಗಿ ನಾರಾಯಣಪುರವನ್ನು ಕುರಿತು ಪರಮಾತ್ಮ ಹೊರಡ್ತಾ ಇದ್ದಾನೆ. ಪರಮಾತ್ಮ ಗರುಡಾರೂಢನಾಗಿ ಹೋಗ್ತಾ ಇರೋ ಕಾಲಕ್ಕೆ ಮುಂದೆ ಬ್ರಹ್ಮದೇವರು ಹೋಗ್ತಾ ಇದ್ದಾರೆ. ರುದ್ರದೇವರು ಬಲಭಾಗದಲ್ಲಿ, ಎಡಭಾಗದಲ್ಲಿ ವಾಯುದೇವರು ಬರ್ತಾ ಇದ್ದಾರೆ, ಹಿಂಭಾಗದಲ್ಲಿ ಕುಬೇರ ಬರ್ತಾ ಇದ್ದಾನೆ. ಲಕ್ಷ್ಮೀದೇವಿಯನ್ನು ಒಂದು ರಥದಲ್ಲಿ ಕುಳಿಸಿದ್ದಾನಂತೆ, ತಾನು ಗರುಡನಲ್ಲಿ ಕೂತಿದ್ದಾನೆ, ಲಕ್ಷ್ಮೀದೇವಿಯನ್ನು ಒಂದು ರಥದಲ್ಲಿ ಕುಳಿಸಿದ್ದಾನೆ, ತಾಯಿಯಾರ್ತಕ್ಕಂತಹ ಬಕುಲಾದೇವಿಯನ್ನು ವಿಮಾನದಲ್ಲಿ ಕುಳಿಸಿದ್ದಾನಂತೆ. ನೋಡ್ರಿ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ ನೋಡ್ರಿ. ಹೀಗೆ ಹೇಳಿ ಗರುಡಾರೂಢನಾಗಿ ಪರಮಾತ್ಮ ಅಲ್ಲಿ ಬರ್ತಾ ಇದ್ದಾನೆ. ಶೇಷದೇವರು ಪರಮಾತ್ಮನ ಹಿಂದೆ ಶ್ವೇತಛತ್ರವನ್ನ ಧರಿಸಿದ್ದಾರೆ. ವಾಯುದೇವರು ಇನ್ನೊಂದು ರೂಪದಿಂದ ಪರಮಾತ್ಮನಿಗೆ ಚಾಮರ ಹಾಕ್ತಾ ಇದ್ದಾರೆ. ವಿಶ್ವಕ್ಸೇನ ಪರಮಾತ್ಮನಿಗೆ ವೇಗನದಿಂದ ಬೀಸಣಿಕೆಯಿಂದ ಅವನು ಗಾಳಿ ಬೀಸ್ತಾ ಇದ್ದಾನೆ. ಬೇಕಾದಷ್ಟು ಭೇರಿ, ದುಂದುಬಿ, ಬೇಕಾದಷ್ಟು ವಾದ್ಯಗಳು. ಪರಮಾತ್ಮ ಹೋಗ್ತಾ ಇರೋ ಕಾಲಕ್ಕೆ ಮುಂದೆ ನಾನಾ ವಿಧರಾಗಿರ್ತಕ್ಕಂತಹ ಗಾಯಕರು ಸಂಗೀತ ಹಾಡ್ತಾ ಇದ್ದಾರೆ. ಅಪ್ಸರಾಸ್ತ್ರೀಯರು ನರ್ತನವನ್ನ ಮಾಡ್ತಾ ಇದ್ದಾರೆ. ಹೋಗೋ ಕಾಲಕ್ಕಂತ ನೋಡ್ರಿ, ಇದು ಪ್ರಯಾಣ ಅಲ್ಲವ, ಊಟ ಕೊಡೋ ಕಾಲಕ್ಕೆ ಇಷ್ಟು ಗಲಾಟೆ ಆದರೆ ಪ್ರಯಾಣದಲ್ಲಿ ಇನ್ನೂ ಹೇಗಿರೋದು? ಹಾಗೆ ಭಯಂಕರ ರಶ್. ನಾವೆಲ್ಲ ಊರಿಗೆಲ್ಲ ಹೋಗೋ ಕಾಲಕ್ಕೆ ಆಗ್ತದಲ್ಲ, ಏನೋ ರೈಲ್ವೆ ಸ್ಟೇಷನ್, ಬಸ್ಸು, ದೀಪಾವಳಿ ಟೈಮಲ್ಲೆಲ್ಲ ಹೋದ್ರೆಲ್ಲ ಅನುಭವ ಆಗಿರೋದು. ಆ ರೀತಿಯಲ್ಲಿ ಸಮರ್ಥ ಸಂಭವೂವಾತ್ರ ಪಶೂನಾಂ ಮಾನುಷಾತ್ಮನ, ಎಲ್ಲ ಭಯಂಕರ ಸಮರ್ಥ. ಜನರೆಲ್ಲ ಹಾಗೆ ನಡೆದೇ ಹೋಗಬೇಕು, ಏನು ಬಸ್ಸು, ಟ್ರೈನು, ಕಾರು ಯಾವುದೂ ಇಲ್ಲ. ಅಲ್ಲಿಂದ ವೆಂಕಟ ಪರ್ವತದಿಂದ ನಾರಾಯಣ ಪರ್ವತವರೆಗೂ ನಡೆದೇ ಎಲ್ಲರೂ ಬರ್ತಾ ಇದ್ದಾರೆ. ಅರಣ್ಯದ ಮಾರ್ಗದಲ್ಲಿ ಬರೋ ಕಾಲಕ್ಕೆ ಎಲ್ಲರಿಗೂ ಕೂಡ ಪರಸ್ಪರ ಸಮರ್ಥ ಆಗಿದೆ. ಅದು ಸ್ವಾರಸ್ಯ ನೋಡ್ರಿ. ವನಿತಾನಾಂಚ ವೃದ್ಧಾನ ಬಾಲಾನ ರಕ್ಷಸಾಮಪಿ ಅನ್ಯೋನ್ಯಂ ಕಲಹಸ್ತತ್ರ ವನಿತಾನ ಬಗುತ್ತದ. ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ನೋಡ್ರಿ ವೇದವ್ಯಾಸ ದೇವರು. ಬರೋ ಕಾಲಕ್ಕೆ ಆ ಹಾದಿಯಲ್ಲಿ ಹೋಗ್ತಾ ಇರೋ ಕಾಲಕ್ಕೆ ಹೆಂಗಸರೆಲ್ಲ ಜಗಳಾಡಿದರಂತೆ. ಜಗಳಾಡೋ ವಿಷಯದಲ್ಲಿ ಮಾತ್ರ ಅದೇನು ದೇವತಾ ಸ್ತ್ರೀಯರೇ ಆಗಲಿ, ಋಷಿ ಸ್ತ್ರೀಯರೇ ಆಗಲಿ, ಗಂಧರ್ವ ಸ್ತ್ರೀಯರೇ ಆಗಲಿ, ಮನುಷ್ಯರೇ ಆಗಲಿ, ಪಶುಪಕ್ಷಿಗಳೇ ಆಗಲಿ, ಜಗಳಾಡೋದಕ್ಕೆ ಏನು ಅವರಿಗೇನು ಕಡಿಮೆ ಏನೂ ಇಲ್ಲ. ಅದಕ್ಕೆ ಎಲ್ಲ ದೇವತಾ ಸ್ತ್ರೀಯರನ್ನು ಮೊದಲು ಮಾಡಿಕೊಂಡು ಎಲ್ಲ ಸ್ತ್ರೀಯರು ಕೂಡ ಪರಸ್ಪರ ಕಲಹವನ್ನು ಮಾಡ್ಕೊತಾ ಇದ್ದಾರಂತೆ. ನೀ ಯಾಕೆ ಮುಂದೆ ಹೋಗ್ತೀಯ, ನಾನು ಮುಂದೆ ಹೋಗ್ಬೇಕು ಅಂತ, ನೀನ್ಯಾಕೆ ನನ್ನ ದಬ್ಬತಿ ಅಂತ ಇವರು, ಅವ್ರು ಯಾಕೆ ನಿನ್ನ ದಬ್ಬತಿ ಅಂತ ನಾನು, ಈಗ ಪರಸ್ಪರ ಕಲಹವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೇಷನ್ ಅಂಗಡಿ ಎಲ್ಲ ಹೋಗಿದ್ರೆ ನಾವು ಪ್ರತ್ಯಕ್ಷವಾಗಿ ನಾವು ನೋಡ್ಬೋದು. ಒಂದು ಕ್ಯೂ ಗಂಡಸರ ಕ್ಯೂ ನಿಂತಿರೋದು, ಹೆಂಗಸರ ಕ್ಯೂ ಇನ್ನೊಂದು ನಿಂತಿರೋದು. ಈ ಗಂಡಸರ ಕ್ಯೂ ನಿಶಬ್ದವಾಗಿರೋದು, ಆ ಹೆಣ್ಮಕ್ಳ ಕ್ಯೂ ಅಲ್ಲಿ ಸ್ವಲ್ಪತ್ತು ಏನೋ ಸರಳವಾಗಿ ಎಲ್ಲರೂ ಕೂಡ ನಗ್ತಾ ಮಾತಾಡ್ತಾ ಇರೋದು. ಆಮೇಲೆ ಭಯಂಕರ ಜಗಳ ಆಗೋದು, ಇವರೆಲ್ಲ ಅದನ್ನ ನೋಡಿ ನಗ್ತಾ ಇರೋರು. ಆಮೇಲೆ ನೋಡಿದ್ರೆ ಏನಿಲ್ಲ ಮತ್ತೆ ಯಥಾ ಪ್ರಕಾರ ನಗ್ತಾ ಇರೋರು. ಯಾವಾಗ ಏನ್ ಮಾಡ್ತಾರೆ ಎಂಬುದು ಗೊತ್ತಾಗೋದಿಲ್ಲ. ಹಾಗೆ ನೋಡ್ರಿ, ತತ್ರಾಧನಾದು ಗಚ್ಚಂತಿ ಮಾರ್ಗ ಮಧ್ಯೆ ಮಹೀಪತೆ, ಅದರಲ್ಲಿ ಸ್ಟೇಟಸ್ ವ್ಯತ್ಯಾಸ ಆಗ್ತದಲ್ಲ. ಹೋಗುವ ಪ್ರಯಾಣ ಮಾಡುವ ಜನರ ಮಧ್ಯದಲ್ಲಿ ಕೆಲವರು ರಥದ ಮೇಲೆ ಬರ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಸ್ಟೇಟಸ್ ಕಡಿಮೆ ಇರೋರು ಆನೆ ಮೇಲೆ ಕೂತಿದ್ದಾರೆ, ಇನ್ನು ಕೆಲವರು ಕುದುರೆ ಮೇಲೆ, ಪಾಪ ಏನೂ ಇಲ್ಲದೆ ಇರತಕ್ಕಂತಹ ದರಿದ್ರರಾದವರು ನಡ್ಕೊಂಡೇ ಹೋಗ್ತಾ ಇದ್ದಾರಂತೆ. ಆಗಂತೂ
ಈ ರಥದಲ್ಲಿ ಹೋಗುವ ಹೆಂಗಸರಿದ್ದಾರಲ್ಲ, ಅವರು ನಡೆದು ಹೋಗುವ ಹೆಂಗಸರನ್ನ ಬೈತಾರಂತೆ. ಯಾಕೆ ಮಧ್ಯ ಮಧ್ಯದಲ್ಲಿ ಬರುತ್ತೆ, ಗರಿಗೆ ಹೋಗು ಅಂತ ಹೇಳಿ. ಹೀಗೆಲ್ಲ ಭಯಂಕರವಾಗಿ. ಮತ್ತು ಮಕ್ಕಳು ಬೇರೆ, ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಎದುಕೊಂಡು ಬಂದಿದ್ದಾರಲ್ಲ, ಆ ಮಕ್ಕಳೆಲ್ಲ ಕೆಲವು ಮಕ್ಕಳು ಅಳತಾ ಇದೆ, ಕೆಲವರು ಆನಂದವಾಗಿ ನಗುತ್ತಾ ಇದೆ, ಕೆಲವರು ಹಾಲು ಕೊಡೋದು ಅಳತಾ ಇತ್ತಂತೆ, ಕೆಲವರು ಅನ್ನವನ್ನ ಬೇಕು ಅಂತ ಕೇಳ್ತಾ ಇದೆ ಅಂತೆ, ಇನ್ನು ಕೆಲವು ಮಕ್ಕಳು ಕ್ಷೀರಾನ್ನವನ್ನ ಹಾಲನ್ನು ಉಣ್ತಾ ಇದ್ದಂತೆ, ಕೆಲವು ಮಕ್ಕಳು ಮೊಸರನ್ನು ಉಣ್ತಾ ಇದ್ದರಂತೆ, ಇನ್ನು ಕೆಲವರು ನಗತಾರಂತೆ, ಕೆಲವರು ಅಳತಾರೆ, ಕೆಲವರು ವಿಲಾಪವನ್ನು ಮಾಡ್ತಾರೆ, ಕೆಲವರು ಬೀಳುತ್ತಾರೆ, ಬಿದ್ದವರನ್ನು ನೋಡಿ ಕೆಲವರು ನಗತಾರೆ, ಬಿದ್ದವರನ್ನು ಕೆಲವರು ಎಬ್ಬಿಸ್ತಾರೆ. ಹೀಗೆ ಅದಂತಾರೆ, ಶೇಷಾಚರಂ ಸಮಾರಭ್ಯ ನಾರಾಯಣ ಪುರಾವದೆ ಕೆಲಮಾತ್ರಾವಕಾಶಸ್ತು ಮಾರ್ಗ ಮಧ್ಯೆ ನದೃಶ್ಯತೆ. ಅದು ಹಾಗೆ ಸ್ಯಾಟಲೈಟ್ ಇಂದ ನಾವು ನೋಡ್ಬೇಕಾವಾಗ, ಆ ಸ್ಯಾಟಲೈಟ್ ಇಂದ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ನೋಡಬೇಕಾಗಿತ್ತು. ಇಲ್ಲಿಂದ ಪ್ರಾರಂಭ ಮಾಡಿ, ಶೇಷಾಚಲದಿಂದ ಪ್ರಾರಂಭ ಮಾಡಿ ಈ ನಾರಾಯಣಪುರದವರೆಗೂ ಆ ಗುಂಪು ಬರೋ ಕಾಲಕ್ಕೆ ಆ ಗುಂಪಿನ ಮಧ್ಯದಲ್ಲಿ ಒಂದು ಎಳ್ಳಿನಷ್ಟು ಸ್ಥಳ ಕೂಡ ಕಾಣಿಸಿಲ್ಲ. ಅಷ್ಟು ಗುಂಪಾಗಿ, ಅಷ್ಟು ಸಮರ್ಥಪೂರ್ವಕವಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ನೋಡ್ರಿ, ಇದೇ ಮುಕ್ತಿಯೋಗ್ಯರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಹೋಗೋ ಕಾಲಕ್ಕೆ ಈ ಕಲಹಗಳೆಲ್ಲ ಯಾವುದೂ ಇಲ್ಲ. ಅರ್ಚರಾಜ ಮಾರ್ಗದಲ್ಲಿ ಪ್ರಯಾಣ ಮಾಡೋ ಕಾಲಕ್ಕಾಗಲಿ, ಅಥವಾ ಬ್ರಹ್ಮದೇವರು ಸತ್ಯಲೋಕದಿಂದ ಹೊರಟು ಹೋಗುವಾಗ ಎಲ್ಲಾ ಮುಕ್ತರನ್ನ, ಎಲ್ಲ ಜ್ಞಾನಿ ವರ್ಗವನ್ನು ಕರ್ಕೊಂಡು ನವಾವರಣವನ್ನು ದಾಟಿಕೊಂಡು ವಿರಜಾ ನದಿಗೆ ಹೋಗೋ ಕಾಲಕ್ಕಾಗಲಿ, ಅಥವಾ ವಿರಜಾ ನದಿಯ ಸ್ನಾನವನ್ನು ಮಾಡಿ ಲಿಂಗದೇಹ ಭಂಗ ಆದ ಮೇಲೆ ಪರಮಾತ್ಮನ ಉದರದಲ್ಲಿ ಪ್ರವೇಶ ಮಾಡೋ ಕಾಲಕ್ಕಾಗಲಿ, ಅಥವಾ ಮತ್ತೆ ಪ್ರಳಯ ಮುಗಿದು ಸೃಷ್ಟಿ ಪ್ರಾರಂಭ ಆದ ಮೇಲೆ ಶ್ವೇತದ್ವೀಪವಾಸಿಯಾದ ಪರಮಾತ್ಮರನ್ನು ಕ್ಯೂವಲ್ಲಿ ಹೋಗಿ ನೋಡೋ ಕಾಲಕ್ಕಾಗಲಿ, ಅವಾಗ ಈ ಸಮೃದ್ಧ ಕಲಹ ಇತ್ಯಾದಿಗಳೆಲ್ಲ ಇಲ್ಲ. ಏನು ಇವಾಗೆಲ್ಲ ಸಂಸಾರದಲ್ಲೇ ಇದ್ದಾರೆ. ಅದಕ್ಕೆ ಈ ಕಲಹಾದಿಗಳನ್ನು ಮಾಡಿದರೂ ಕೂಡ ಮೋಕ್ಷ ಮಾರ್ಗದಲ್ಲಿಯೂ ಸರಿ, ಮೋಕ್ಷ ಅನಂತರದಲ್ಲಿಯೂ ಸರಿ, ಈ ಕಲಹ, ಮಾತ್ಸರ್ಯ, ದುಃಖ ಇದು ಯಾವುದೂ ಕೂಡ ಇಲ್ಲವೇ ಇಲ್ಲ. ಇಷ್ಟೆಲ್ಲ ಆದ ಮೇಲೆ ಹಾದಿಯಲ್ಲಿ ಬರ್ತಾ ಇರುವಾಗ ಆ ವೆಂಕಟಪುರದಿಂದ ಇಳಿದು ಬಂದಾಯಿತು. ಶುಕಾಚಾರ್ಯರ ಆಶ್ರಮ ಅಲ್ಲಿಗೆ ಬಂದಿದೆ. ಶುಕಾಚಾರ್ಯರು ತಕ್ಷಣ ಆಶ್ರಮದಿಂದ ಹೊರಗೆ ಬಂದು ಪರಮಾತ್ಮನಿಗೆ ಸಾಷ್ಟಾಂಗ ಶ್ರೀನಿವಾಸ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ, ನನ್ನ ತಪಸ್ಸು ಇಷ್ಟು ದಿವಸ ನಾನು ಮಾಡಿರ್ತಕ್ಕಂತಹ ತಪಸ್ಸೆಲ್ಲವೂ ಕೂಡ ಇವತ್ತು ಸಫಲವಾಗಿ ಆಗಿದೆ. ನನ್ನ ಮನೆಗೆ ನೀನು ಬಂದಿದ್ದೀಯಲ್ಲ, ಅದಕ್ಕೆ ನನ್ನ ಒಂದೇ ಒಂದು ಪ್ರಾರ್ಥನಾ, ಇವತ್ತಿನ ದಿವಸ ಇಲ್ಲೇ ಊಟ ಮಾಡಿಕೊಂಡು ಹೋಗಬೇಕು ಅಂತ ಶುಕಾಚಾರ್ಯರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಕ್ಕೆ ಪರಮಾತ್ಮ ಹೇಳಿದ, ಅಲ್ರಿ, ನೀವು ಸನ್ಯಾಸಿಗಳಂತೆ ಬ್ರಹ್ಮಚಾರಿಗಳಾಗಿ ಏಕಾಗಿಯಾಗಿ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದೀರಿ. ನಾನು ನೋಡ್ರಿ, ಭವಾನ್ ಕೃಶೋ ವಿರಾಗೀಚ ಬ್ರಹ್ಮಚಾರಿ ದೃಢವ್ರತಃ, ನೀವು ಹಿಂಗಿದ್ದೀರಿ, ನಾವೇ ಹಾಗಿದ್ದೇವೆ. ವಯಂ ಸಂಸಾರ ನಿರತಃ. ದೇವ್ರ ಹೇಳೋ ಮಾತು, ಏನೋ ಸಂಸಾರದಲ್ಲಿದ್ದೇವೆ. ಇಷ್ಟೆಲ್ಲ ನೋಡ್ರಿ, ಹಿಂದೆ ನೋಡ್ರಿ ಎಷ್ಟು ಗುಂಪು ನಿಂತಿದೆ. ನಾವೆಲ್ಲ ಊಟಕ್ಕೆ ಬಂದ್ರೆ ನಿಮ್ಮಿಂದ ಸಾಧ್ಯವಾಗೋದಾ? ಅದಕ್ಕೆ ಏನೋ ರಾಜನ ಮನೆಗೆ ಹೋಗ್ತೇವೆ, ಆಯ್ತು, ಹೆಣ್ಣನ್ನು ಕೊಡ್ಬೇಕಂತವ, ಹೆಣ್ಣನ್ನು ಹಡದವ, ಏನೋ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ನಿಮಗೆ ಯಾಕೆ ಹಣೆ ಬಾರ? ಅದಕ್ಕೆ ಬೇಡ, ನಾವೆಲ್ಲ ಅಲ್ಲೇ ಹೋಗಿ ಊಟ ಮಾಡ್ತೇವೆ, ನಾನು ಹೊರಡ್ತೇನೆ ಅಂತ ದೇವರು ಹೇಳಿದರಂತೆ. ಆದರೆ ಶುಕಾಚಾರ್ಯ ಹೇಳಿದರಂತೆ, ನಿಷ್ಕಿಂಚನೋಹಂ ಗೋವಿಂದ ನಿಷ್ಕಿಂಚನ ಜನಪ್ರಿಯ. ನಾನು ನಿಷ್ಕಿಂಚನ, ನೀನು ಕೂಡ ನಿಷ್ಕಿಂಚನ ಜನಪ್ರಿಯ. ನಮ್ಮ ಸರಸ ಭಾರತಿ ವಿಲಾಸದಲ್ಲಿ ವಾದಾಶ್ರಮಗಳು ವ್ಯಾಖ್ಯಾನ ಮಾಡ್ತಾರಲ್ಲ, ಪರಮಾತ್ಮ ನಿಷ್ಕಿಂಚನ, ಅವನಿಗೆ ಕಿಂಚನ ಯಾವುದೂ ಇಲ್ಲ, ಸ್ವಲ್ಪ ಯಾವುದೂ ಇಲ್ಲ. ಶ್ರುತಿ ಹೇಳ್ತದೆ ನೋಡ್ರಿ, ನೇಹ ನಾನಾಸ್ತಿ ಕಿಂಚನ. ಪರಮಾತ್ಮನಲ್ಲಿ ಯಾವುದೂ ಕೂಡ ಸ್ವಲ್ಪವಾಗಿ ಯಾವುದೂ ಇಲ್ಲ, ಅವನಿಗೆಲ್ಲವೂ ಕೂಡ ಬಹಳವಾಗೇ ಇದೆ. ಸಾಮಾನ್ಯ ಹೇಳೋಲ್ಲ, ಅವங்களுக்கு ಎಲ್ಲಾಮೇ ಪೆರಿಸು ಅಂತ ಹೇಳೋರು. ಎಲ್ಲಾಮೇ ಪೆರಿಸು ಅಂದ್ರೆ ಯಾವ ಒಂದು ವಿಷಯವನ್ನು ಕೂಡ ಸಣ್ಣದಾಗಿ ಕೆಲವರು ಮುಗಿಸಲಾರರು. ಅದು ಕಲಹವೇ ಆಗಲಿ, ಪ್ರೀತಿಯೇ ಆಗಲಿ, ಎಲ್ಲವೂ ಕೂಡ ಬಹಳವಾಗಿ ಮಾಡ್ತಾರೆ. ಹಾಗೆ ದೇವರಲ್ಲಿ ಯಾವುದೂ ಕೂಡ ಸ್ವಲ್ಪವಾಗಿ ಯಾವುದೂ ಇಲ್ಲ, ಕಿಂಚನ ಯಾವುದೂ ಇಲ್ಲ, ಎಲ್ಲವೂ ಅನಂತವಾಗಿರೋದರಿಂದ ಪರಮಾತ್ಮನ ನಿಷ್ಕಿಂಚನ ಅಂತ ಕರೀತಾ ಇದ್ದಾರೆ. ನಾನು ನಿಷ್ಕಿಂಚನ, ನೀನು ನಿಷ್ಕಿಂಚನ. ನೀನು ನಿಷ್ಕಿಂಚನ ಜನರ ಮೇಲೆ ಪ್ರೀತಿಯನ್ನು ಉಳ್ಳವನ್ ನೀನು. ಅದಕ್ಕೆ ಏನಾಯಿತು, ನನ್ನ ಈ ಪ್ರಾರ್ಥನೆಯನ್ನು ನೀನು ಸ್ವೀಕಾರ ಮಾಡಿ ಇವತ್ತಿಲ್ಲೇ ನೀನು ಊಟ ಮಾಡಬೇಕು. ಇಷ್ಟು ಜನರೆಲ್ಲ ಊಟ ಮಾಡಬೇಕು ಅಂತ ನಾನು ಅಷ್ಟು ಜನರಿಗೆ ನಾನು ವ್ಯವಸ್ಥೆ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಗೊತ್ತಾಗ್ತದೆ. ಆದ್ರೆ ತ್ವಯಿಭುಕ್ತೇ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ. ನೀನು ಊಟ ಮಾಡಿದ್ರೆ ಸಾಕಲ್ಲ, ಎಲ್ಲ ಜಗತ್ತು ಊಟ ಮಾಡಿದಂತೆ ಆಗೋದಿಲ್ಲವಾ? ಉತತಮಾದೇಶಂ ಅಪ್ರಾಕ್ಷ್ಯ ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಶ್ವೇತಕೇತುವನ್ನು ನೋಡಿ ಉದ್ದಾಲಕರು ಕೇಳ್ತಾರೆ. ಅವ 24 ವರ್ಷ ಅಧ್ಯಯನ ಮಾಡಿ ಬಂದವ. ಅನುಜಾನಮಾನಿ ಸ್ತಬ್ಧ ಏಯಾಯ, ಭಯಂಕರ ಗರ್ಭಿತನಾಗಿ ಬಂದ ಶ್ವೇತಕೇತು. ನನಗೆ ಸಮಾನ ಯಾರೂ ಇಲ್ಲ. ದೇವೋವಾ ಕೇಶವೋವಾಹಂ, ನಾನು ಎಷ್ಟು ವಿದ್ಯೆಗಳನ್ನು ನಾನು ಓದಿದ್ದೇನೆ. ನಾನು ಪ್ರಾಯ ಯಾವುದೋ ಒಂದು ದೇವತಾ ಇರಬೇಕು ನಾನು, ಅಥವಾ ನಾನು ದೇವರ ಅವತಾರವೋ ಏನೋ ನಾನು. ಇಷ್ಟು ಜ್ಞಾನ ನನಗೆ ಇದಷ್ಟು ಬಂದಿದೆಯಲ್ಲ ಅಂತ ಇಷ್ಟು ಅಹಂಕಾರದಿಂದ ಓದಿಕೊಂಡು ಮಗ ಬಂದಿದ್ದಾನೆ. ಬಂದವ ತಂದೆಯಾದ ಉದ್ದಾಲಕರಿಗೆ ನಮಸ್ಕಾರವೂ ಕೂಡ ಮಾಡಿಲ್ಲ, ಅಷ್ಟು ಅಹಂಕಾರ ಪೂರ್ಣನಾಗಿ ಬಂದಿದ್ದಾನೆ. ಉದ್ದಾಲಕರು ಅವನ ನೋಡಿ ಒಂದೇ ಪ್ರಶ್ನವನ್ನೇ ಮಾಡಿದರು. 24 ವರ್ಷ ನೀನು ಅಧ್ಯಯನ ಮಾಡಿದ್ದೀಯಲ್ಲ, ಷಡಂಗವಾಗಿರ್ತಕ್ಕಂತಹ ವೇದಗಳನ್ನ, ಸಮಸ್ತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೀಯಲ್ಲ,
ಒಂದು ವಸ್ತು ಇದೆ, ಆ ವಸ್ತುವಿನ ಬಗ್ಗೆ ನನಗೆ ಗೊತ್ತಿದೆಯಾ? ಏನಾ ವಸ್ತು? ಆ ಯಾವ ವಸ್ತುವನ್ನು ನಾವು ಕೇಳಿದರೆ, ವಿಚಾರ ಮಾಡಿದರೆ, ತಿಳ್ಕೊಂಡ್ರೆ, ಕೇಳದೇ ಇರುವ, ವಿಚಾರ ಮಾಡದೇ ಇರುವ, ತಿಳಿಯದೇ ಇರುವ ಎಲ್ಲವೂ ಕೂಡ ಕೇಳಿದಂತೆ, ವಿಚಾರ ಮಾಡಿದಂತೆ, ತಿಳಿದಂತೆ ಆಗೋದು ಅಂತ ಆ ವಸ್ತುವನ್ನು ತಿಳಿದಿದ್ದೀಯಾ? ಪ್ರಶ್ನೆ ಕೇಳೋ ಕಾಲಕ್ಕೆ ಅರ್ಥ ಆಗೋದಿಲ್ಲವಲ್ಲ. ಅದು ಹೇಗೆ ಉತ್ತರ ಹೇಳ್ತಾನೆ ಶ್ವೇತಕೇತು. ಒಟ್ಟು ಯಾವನನ್ನ ತಿಳ್ಕೊಂಡ್ರೆ ಎಲ್ಲ ಜಗತ್ತು ತಿಳಿದಂಗ ಆಗ್ತದೋ ಅಂತಹ ವಸ್ತುವಿನ ಬಗ್ಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಅವನು ಕೇಳ್ತಾನೆ, ಕಥಂದು ಭಗವಃ ಸ ಆದೇಶೋ ಭವತಿ. ಶ್ವೇತಕೇತು ಅರ್ಥ ಆಗಿಲ್ಲ, ಹೇಗದು ಸಾಧ್ಯ? ಒಬ್ಬನನ್ನ ತಿಳಿಯುವ ಮಾತ್ರದಿಂದ ಎಲ್ಲ ಜಗತ್ತು ತಿಳ್ಕೊಂಡಾಗ ಆಗ್ತದೆ, ಇದೇನೋ ಮನಸ್ಸಿಗೆ ಬರೋದಿಲ್ಲವಲ್ಲ ಅಂತಂದ್ರೆ ಅದಕ್ಕೆ ಅನೇಕ ದೃಷ್ಟಾಂತಗಳೆಲ್ಲ ಹೇಳಿ ಉದ್ದಾಲಕರು ಮಗನಿಗೆ ಉಪಪಾದನವನ್ನು ಮಾಡ್ತಾರೆ. ಎಷ್ಟೋ ಜಗತ್ತಲ್ಲಿ ಎಷ್ಟೋ ಭಾಷೆಗಳೆಲ್ಲ ಇದೆ. ಸಂಸ್ಕೃತ ಭಾಷಾ ಇದೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಒಂದು ಮಣ್ಣು ಎಂಬ ಒಂದು ವಸ್ತುವನ್ನು ನಾವು ತಗೊಂಡೇವೆ ಅಂತಂದ್ರೆ ಆ ಮಣ್ಣನ್ನ ಸಂಸ್ಕೃತದಲ್ಲಿ ಮೃತ್ತಿಕಾ ಅಂತ ಎಂಬ ಶಬ್ದದಿಂದ ಕರೀತಾರೆ. ತಮಿಳಲ್ಲಿ ಮಣ್ಣಂತಾರೆ, ಕನ್ನಡದಲ್ಲಿ ಮಣ್ಣು ಅಂತಾರೆ, ಮರಾಠಿಯಲ್ಲಿ ಮಾತಿ ಅಂತಾರೆ. ಹೀಗೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಶಬ್ದದಿಂದ ಕರೆದರೂ ಕೂಡ ಅದರಲ್ಲಿ ಸಂಸ್ಕೃತ ಶಬ್ದ ಇದೆಯಲ್ಲ, ಮೃತ್ತಿಕಾ ಎಂಬುವ ಶಬ್ದ, ಇದು ಅನಾದಿ ನಿತ್ಯ. ಎಲ್ಲಾ ಕಲ್ಪಗಳಲ್ಲಿಯೂ ಕೂಡ ಸಂಸ್ಕೃತ ಭಾಷಾ ಎಂಬುದು ಏಕಪ್ರಕಾರವಾಗಿ ಇರ್ತದೆ, ಅದಕ್ಕೆ ವ್ಯತ್ಯಾಸ ಇಲ್ಲ. ಆದರೆ ಉಳಿದ ಎಲ್ಲಾ ಭಾಷೆಗಳು ಕೂಡ ಒಂದೊಂದು ಕಾಲದಲ್ಲಿ ನಾನಾ ವಿಧವಾದಂತಹ ವಿಕಾರಗಳನ್ನು ಪಡಿತಾ ಇದೆ. ಸಾಂಕೇತಿಕವಾದ ಆ ಭಾಷೆಗಳು, ಆ ಶಬ್ದಗಳಲ್ಲೂ ಬೇರೆ ಭಾಷೆಯ ಶಬ್ದಗಳು, ಬೇರೆ ಭಾಷೆಗಳಲ್ಲಿ ತಾರತಮ್ಯ ಇಲ್ಲ. ಇನ್ನು ಕನ್ನಡ ದೊಡ್ಡದು, ಮರಾಠಿ ಕಡಿಮೆ, ಮರಾಠಿ ದೊಡ್ಡದು, ಕನ್ನಡ ಕಡಿಮೆ, ಏನೂ ಇಲ್ಲ. ಸಂಸ್ಕೃತ ಒಂದೇ, ಅದೊಂದೇ ಭಾಷಾ ಅಂತಂದ್ರೆ ಉಳಿದ ಎಲ್ಲ ಭಾಷೆಗಳು ಕೂಡ ಸಂಸ್ಕೃತದ ಎದುರಿಗೆ ಅಪಭ್ರಂಶ ಭಾಷಾ ಅಂತೇ ಎಲ್ಲವೂ ಕರಿತಾ ಇದ್ದಾರೆ. ಆ ಎಲ್ಲ ಭಾಷೆಯ ಶಬ್ದಗಳು ಕೂಡ ಅನಿತ್ಯ, ವಿಕಾರಿಯಾದದ್ದು. ಅದು ಸಂಸ್ಕೃತ ಭಾಷಾ ಇದು ಒಂದೇ ಅನಾದಿನಿತ್ಯವಾಗಿರತಕ್ಕಂತಹ ಭಾಷಾ. ಆಗ ಸಂಸ್ಕೃತವನ್ನು ನಾವು ತಿಳ್ಕೊಂಡೇವೆ ಅಂತಂದರೆ ಇತರ ಭಾಷಾ ಎಲ್ಲವನ್ನೂ ಕೂಡ ನಾವು ತಿಳಿದಂಗೆ ನಾವು ಆಗ್ತಾ ಇದೆ. ಅಂದ್ರೆ ತಾತ್ಪರ್ಯ, ಇತರ ಭಾಷೆಗಳನ್ನು ತಿಳಿಯೋದರಿಂದ ಏನು ಫಲ ಬರಬೇಕು, ಆ ಫಲ ನಮಗೆ ಸಂಸ್ಕೃತವನ್ನು ತಿಳಿಯುವ ಮಾತ್ರದಿಂದಲೇ ಆ ಭಾಷೆಯಿಂದ ಬರಬೇಕಾದ ಎಲ್ಲಾ ಫಲವೂ ಕೂಡ ಬರ್ತಾ ಇದೆ. ಸಂಸ್ಕೃತ ಭಾಷೆಯನ್ನು ತಿಳಿದು ಅದರಿಂದ ಬರದೇ ಇರತಕ್ಕಂತಹ ಒಂದು ಫಲ ಬೇರೆ ಭಾಷಾ ತಿಳಿಯುವುದರಿಂದ ಬರ್ತದಂತ ಇಲ್ಲವೇ ಇಲ್ಲ. ಹಾಗಿದ್ರೆ ಅದು ಸರಿಯಾದ ಫಲ ಅಲ್ಲ ಅಂತ ಅರ್ಥ. ಅದೇ ರೀತಿಯಿಂದ ಅನೇಕ ದೃಷ್ಟಾಂತಗಳೆಲ್ಲ ಹೇಳಿ ಪರಮಾತ್ಮ ಎಲ್ಲಾ ಜಗತ್ತಿಗಿಂತಲೂ ಕೂಡ ಪ್ರಧಾನನಾಗಿ ಆಗಿದ್ದಾನೆ. ಎಲ್ಲಾ ಜಗತ್ತಿಗೂ ಪರಮಾತ್ಮನಿಗೂ ಸ್ವಲ್ಪವಾದ ಒಂದು ಸಾದೃಶ್ಯವೂ ಉಂಟು. ಎಲ್ಲ ಜಗತ್ತಿಗೂ ಪರಮಾತ್ಮ ಕಾರಣನೂ ಆಗಿದ್ದಾನೆ, ಕಾರಣ ಆಗಿದ್ದಾನೆ, ಸದೃಶನಾಗಿದ್ದಾನೆ, ಪ್ರಧಾನನಾಗಿದ್ದಾನೆ ಅಂತ ಮೇಲೆ ಭಗವಂತನ ಜ್ಞಾನವನ್ನು ನಾವು ಮಾಡಿಕೊಂಡರೆ ಎಲ್ಲ ಜಗತ್ತು ಕೂಡ ತಿಳಿದಂತೆ ಆಗ್ತಾ ಇದೆ. ಯಾಕೆಂದ್ರೆ ಜಗತ್ತಿನ ಜ್ಞಾನದಿಂದ ಏನೂ ಫಲ ಇಲ್ಲ. ನೇಮ ಕರ್ಮಗಳು ಅಂತಿದೆ, ದೇವತೆಗಳು ಅಂತಿದ್ದಾರೆ, ಜಡ ಪದಾರ್ಥಗಳು ಅಂತಿದೆ. ಜಗತ್ತು ನಾನಾ ವಿಧವಾಗಿದೆ. ನಾನಾ ವಿಧವಾದ ಈ ಚೇತನಾತ್ಮಕವಾದ ಪ್ರಪಂಚವನ್ನು ಹಾಗೇ ಕಳೆಯೋದರಿಂದ ಏನು ಫಲವೂ ಇಲ್ಲ. ಎಲ್ಲಾ ಪ್ರಪಂಚವನ್ನು ತಿಳಿದು ಈ ಪ್ರಪಂಚ ಭಗವಂತನ ಅಧೀನವಾಗಿದೆ, ಪರಮಾತ್ಮನಿಂದ ಸೃಷ್ಟವಾಗಿದೆ, ಪರಮಾತ್ಮನಿಂದ ಪಾಲಿತವಾಗಿದೆ, ಪರಮಾತ್ಮನಿಂದ ನಿಯತವಾಗಿ ಸಂಹೃತವಾಗಿ ಆಗುತ್ತದೆ ಅಂತ ಜಗತ್ತಿಗೆ ಭಗವಂತನ ಸಂಬಂಧವನ್ನು ತಿಳ್ಕೊಂಡ್ರೆ ತಾನೇ ಜಗತ್ತಿನ ಜ್ಞಾನ ಸಫಲವಾಗಿ ಆಗೋದು. ಇಲ್ಲ ಅಂತಂದ್ರೆ ಜಗತ್ತಿನ ಜ್ಞಾನಕ್ಕೆ ಫಲ ಇಲ್ಲ. ಬರೋ ಫಲಗಳೆಲ್ಲ ಅಲ್ಪವಾದ ಫಲ. ಫಲ ಅಂದ್ರೆ ಮುಖ್ಯವಾದ ಫಲ ಮೋಕ್ಷವೇ. ಜಗತ್ತಿನ ಜ್ಞಾನದಿಂದ ನಿಮಗೆ ಮೋಕ್ಷ ಆಗಬೇಕು ಅಂತಂದ್ರೆ ಅದು ಭಗವಂತನ ಜ್ಞಾನ ಆದರ ಮಾತ್ರಕ್ಕೆ ಸಾಧ್ಯವೇ ಹೊರತು ಕೇವಲ ಜಗಜ್ಞಾನದಿಂದ ಮೋಕ್ಷ ಆಗೋದಿಲ್ಲ. ಆದ್ದರಿಂದ ಜಗತ್ತಿನ ಜ್ಞಾನದಿಂದ ಏನು ಮುಖ್ಯವಾದ ಫಲ ಆಗಬೇಕು, ಆ ಫಲ ಮೋಕ್ಷ ಎನ್ನುವ ಫಲ ಭಗವಂತನ ಜ್ಞಾನದಿಂದಲೇ ಆಗ್ತಾ ಇರೋದರಿಂದ ಭಗವಂತನ ಜ್ಞಾನ ಆದರೆ ಸಾಕು, ಎಲ್ಲ ಜಗತ್ತು ಕೂಡ ತಿಳಿದಂತೆ ಆಗುತ್ತದೆ. ಅದಕ್ಕೆ ಆಚಾರ್ಯರು ಉದಾಹರಣೆಯನ್ನು ಕೊಡ್ತಾರೆ. ಒಂದು ದೇಶದಿಂದ ಒಬ್ಬರನ್ನ ಕರಿಬೇಕು. ಇವಾಗ ಐನಾ ಸಭೆ ಅಂತಿದೆ, ಅದರಲ್ಲಿ ಇವಾಗ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತಾರೆ? ಇಂಡಿಯಾದಲ್ಲಿರ್ತಕ್ಕಂಥ 100 ಕೋಟಿ ಜನರು ಕೂಡ ಐನಾ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಲಾರದು. ನಮಗೆ ಇಲ್ಲೇ ಸ್ಥಳ ಸಾಕಾಗೋದಿಲ್ಲ, ಅಲ್ಲಿ ಎಲ್ಲಿಂದ ನಾವು ಹೋಗಬೇಕು? ಅದಕ್ಕೆ ದೇಶದ ಪ್ರೈಮ್ ಮಿನಿಸ್ಟರ್ ಅಂತ ಯಾರು ಇರ್ತಾನೋ, ಪ್ರೆಸಿಡೆಂಟ್ ಅಂತ ಯಾರು ಇರ್ತಾನೋ, ಅವ ಅಲ್ಲಿ ಹೋಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಅಂತಂದ್ರೆ ಏನಾಗ್ತದೆ? ಪ್ರಧಾನನಾದ ಒಬ್ಬರನ್ನ ಕರೆದು ಬಿಟ್ರೆ ಅವ ಅಲ್ಲಿ ಭಾಗವಹಿಸಿದ ಅಂತಂದ್ರೆ ಆ ಇಂಡಿಯಾನೇ ಪಾರ್ಟಿಸಿಪೇಟ್ ಮಾಡಿದ್ದು ಅಂತಾರ ಇಲ್ಲ. ಆ ರೀತಿಯಿಂದ ಎಲ್ಲಾ ಜಗತ್ತಿಗಿಂತಲೂ ಕೂಡ ಪರಮಾತ್ಮ ಪ್ರಧಾನನಾಗಿರೋದರಿಂದ, ಸರ್ವೋತ್ತಮನಾಗಿರೋದರಿಂದ ಅವನ ಜ್ಞಾನದಿಂದ ಎಲ್ಲ ಜಗತ್ತು ಕೂಡ ಜ್ಞಾತಫಲಕವಾಗಿ ಆಗುತ್ತಾ ಇದೆ. ಅಲ್ಲಿ ಹೇಗೆ ಉದ್ದಾಲಕರು ಹೇಳ್ತಾರೋ ಅದೇ ತರ ಮಾತು ಏನಲ್ಲಿ ಜ್ಞಾನದಲ್ಲಿ ಹೇಳಿದ್ರು, ಇಲ್ಲಿ ಊಟದಲ್ಲಿ ಹೇಳಿದ್ದಾರೆ. ಅಷ್ಟೇ ವ್ಯತ್ಯಾಸ. ನೀನು ಊಟ ಮಾಡಿದರೆ ಸಾಕು, ಜಗತ್ತೆಲ್ಲವೂ ಕೂಡ ಊಟ ಮಾಡಿದಂತೆ ಆಗ್ತಾ ಇದೆ. ಯಾಕೆಂದ್ರೆ ಇದೇ ಶುಕಾಚಾರ್ಯರಿಗೆ ದುರ್ವಾಸರ ಇರೋ ಕಾಲಕ್ಕೆ ಅನುಭವ ಆಗಿದೆಯಲ್ಲ. ಈಗ ಹೇಳಿದೆ ಅಲ್ಲ, ಅಕ್ಷಯ ಪಾತ್ರದಲ್ಲಿ ಅಗಳು ಅದನ್ನ ಸೃಷ್ಟಿ ಮಾಡಿ ದೇವರದನ್ನ ನೀರು ಕುಡಿದು ಏನ್ ಮಾಡಿದ? ತಾನು ಊಟ ಮಾಡೋ ಮಾತ್ರಕ್ಕೆ ದುರ್ವಾಸರಿಗೆ ಹೊಟ್ಟೆ ತುಂಬಿಸ್ಬಿಟ್ಟ. ಊಟಕ್ಕೆ ಕರೆದರೆ ಬೇಡ ಬೇಡ ಅಂತ ಓಡಿ ಹೋಗ್ತಾರೆ ದುರ್ವಾಸರು. ಎಲ್ಲ ಹೊಟ್ಟೆ ತುಂಬಿ ಹೋಯ್ತು ಅಂತ ಹೇಳಿಬಿಟ್ರಂತೆ ಮಧ್ಯಾಹ್ನ 2 ಗಂಟೆಗೆ. ಹೀಗೆ
ಅನುಭವ ಇರೋದರಿಂದ ಇವಾಗ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನೀನು ಊಟ ಮಾಡಿದರೆ ಜಗತ್ತಲ್ಲೂ ಊಟ ಮಾಡಿದಂತೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಬಕುಲಾನು ಆವಾಗ ರೆಕಮೆಂಡ್ ಮಾಡ್ತಾರೆ, ಶುಕಾಚಾರ್ಯರ ವಿಷಯದಲ್ಲಿ ರೆಕಮೆಂಡ್ ಮಾಡ್ತಾಳೆ ಬಕುಲಾದೇವಿ. ನೋಡಪ್ಪ ಶ್ರೀನಿವಾಸ, ನಿನ್ನ ಮದುವೆಗೆ ಇವರ ಭಾಗ ಬಹಳ ಜಾಸ್ತಿ, ಇವರೇ ಮಾತು ಕಥೆಯೆಲ್ಲ ಮಾತಾಡಿ ನಿನ್ನ ಬಗ್ಗೆ ಒಳ್ಳೆ ಇಂಪ್ರೆಷನ್ ಬರುವಂತೆ ಆಕಾಶರಾಜನ ಮನಸ್ಸಲ್ಲಿ ಮಾಡಿದವರೇ ಶುಕಾಚಾರ್ಯರು ತಾನೆ. ಅಷ್ಟು ಉಪಕಾರ ಮಾಡಿರೋ ಕಾಲಕ್ಕೆ ಅವರು ಊಟಕ್ಕೆ ಕರಿತಾ ಇದ್ದಾರೆ, ಊಟಕ್ಕೆ ಬರಲ್ಲ ಅಂತಂದ್ರೆ ಏನರ್ಥ? ನಾವಿಲ್ಲೇ ಊಟ ಮಾಡೋಣ ಅಂತ ಬಕುಲ ಹೇಳ್ತಾಳೆ. ತಾಯಿ ಹೇಳಿದ ಮೇಲೆ ಬೇರೆ ಮಾತಿಲ್ಲ ದೇವರಿಗೆ. ಅದಕ್ಕೆ ದೇವರು ಏನ್ ಮಾಡ್ತಾನೆ, ಸರಿ ಆಯ್ತು ಅಂತ ಹೇಳಿ ಆ ಕುಟೀರದಲ್ಲಿ ಪ್ರವೇಶ ಮಾಡಿ, ಕುಟೀರ ಅಂದ್ರೆ ಗುಡಿಸೆ, ಆಶ್ರಮ ಇಟ್ಕೊಂಡಿರ್ತಾರಲ್ಲ ಅದರೊಳಗೆ ಪರಮಾತ್ಮ ಪ್ರವೇಶ ಮಾಡಿದ. ಶುಕಾಚಾರ್ಯ ತಕ್ಷಣದಲ್ಲಿ ಅಲ್ಲೇ ಪದ್ಮತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಅಡಿಗೆ ಮಾಡ್ತಾ ಇದ್ದಾರೆ. ಅವರು ಅಡಿಗೆ ಮಾಡೋದು ಅಂದ್ರೆ ಅಲ್ಲಿ ಮಾಡಿದ ಅಡಿಗೆಯಿಂದ ಅಲ್ಲ ಇದು ಏನೋ ಅರಣ್ಯದಲ್ಲಿ ಸಿಗ್ತಕ್ಕಂತಹ ಕಂದಮೂಲ ಫಲಾದಿಗಳು, ಏನೋ ಮರದ ಬೀಜಗಳು, ಆಮೇಲೆ ಗಡ್ಡೆಗಳು, ಇಂತಹ ಪದಾರ್ಥಗಳೆಲ್ಲ ಇಟ್ಟುಕೊಂಡು ಬಂದು ಅಮೃತಕ್ಕೆ ಸದೃಶವಾಗಿರತಕ್ಕಂತಹ ಅನ್ನವನ್ನ ತಕ್ಷಣದಲ್ಲಿ ಶುಕಾಚಾರ್ಯರು ಅಡಿಗೆ ಮಾಡಿದ್ದಾರೆ. ಅದಕ್ಕೆ ಅಂತಾರೆ, ಪ್ರತಿ ದಿವಸ ಶುಕಾಚಾರ್ಯರು ತಾನು ಅನ್ನವನ್ನ ಮಾಡಿಕೊಂಡು ತನ್ನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪೂಜೆಯನ್ನು ಮಾಡ್ತಾ ಇದ್ರು. ಅದೇ ಪರಮಾತ್ಮನೇ ಹೊರಗೆ ಬಂದಿದ್ದಾನೆ, ಅವನಿಗೆ ಈಗ ಅವರು ಶುಕಾಚಾರ್ಯರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಾಮರೆ ಎಲೆಗಳು ಅದನ್ನು ಹಾಕಿ ಅದರಲ್ಲಿ ಶುಕಾಚಾರ್ಯರು ಬಡಿಸಿದ್ದಾರೆ. ಆವಾಗ ಭೋಜನಂ ಕುರು ಗೋವಿಂದ ಸದಾಪೂರ್ಣ ಮನೋರಥ ಅಂತ ಪರಮಾತ್ಮನನ್ನ ಶುಕಾಚಾರ್ಯರು ಊಟ ಕೂಡಿಸ್ತಾರೆ. ಅದಕ್ಕೆ ಪರಮಾತ್ಮನು ಕೂಡ ಶುಕಾಚಾರ್ಯರ ಭಕ್ತಿಯ ಪರವಶನಾಗಿ ಪರಮಾತ್ಮ ಅನ್ನವನ್ನು ಉಣ್ತಾ ಇದ್ದಾನೆ. ತಾನು ಮತ್ತು ಲಕ್ಷ್ಮೀದೇವಿ ಮತ್ತು ತನ್ನ ತಾಯಿಯಾರತಕ್ಕಂತಹ ಬಕುಲ, ಮೂರೇ ಜನರು ಮಾತ್ರ, ಬೇರೆ ಯಾರು ಜಾಸ್ತಿ ಇಲ್ಲ, ಮೂರೇ ಜನರು ಮಾತ್ರ ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಪರಮಾತ್ಮ ಇಲ್ಲಿ ಆಶ್ರಮದ ಒಳಗೆ ಬಂದು ಊಟ ಮಾಡ್ತಾ ಇದ್ದಾನೆ ಎಂಬುವ ವಿಷಯ ಹೊರಗೆ ಗೊತ್ತಾಯ್ತು. ಹೊರಗೆಲ್ಲ ಕಾಯ್ತಾ ಇದ್ದಾರೆ ಋಷಿಗಳೆಲ್ಲ, ಏನೋ ದೇವರೆಲ್ಲೋ ಹೋದಾಗ ಕಾಣಿಸ್ತಾ ಇಲ್ಲವಲ್ಲ, ಏನೋ ವಿಷಯ ಹೊರಗೆ ಲೀಕ್ ಆಗೋಯ್ತು. ಶ್ರೀನಿವಾಸ ಒಳಗೆ ಊಟ ಮಾಡ್ತಾ ಇದ್ದಾನೆ, ಋಷಿಗಳಿಗೆಲ್ಲ ಸಿಟ್ಟು ಬಂತಂತೆ. ಅದು ಹೇಗೆ, ನಾವೆಲ್ಲ ಇಷ್ಟು ಜನ ಬರೋ ಕಾಲಕ್ಕೆ ನಮಗೆ ಊಟಕ್ಕೆ ಹಾಕದೆ ತಾನು ಮಾತ್ರ ಒಳಗೆ ಹೋಗಿ ಊಟ ಮಾಡೋದು ಅಂತ ಏನರ್ಥ ಅಂತ ದೇವರ ಮೇಲೆ ಯಾರು ಸಿಟ್ಟು ಮಾಡಲಾರರು. ಅನ್ನ ಹಾಕಿದ ಮೇಲೆ ಸಿಟ್ಟು ಬರೋದಲ್ವಾ, ಅದಕ್ಕೆ ಶುಕಾಚಾರ್ಯರ ಮೇಲೆ ನೀವು ಸಿಟ್ಟು ಬಂತಂತ. ಅದು ಹೇಗೆ ಇಷ್ಟು ಜನ ಇರೋ ಕಾಲಕ್ಕೆ ಶ್ರೀನಿವಾಸ ದೇವರಿಗೆ ಮಾತ್ರ ಅನ್ನ ಹಾಕಿಬಿಟ್ಟು ನಮಗೆಲ್ಲ ಅನ್ನ ಹಾಕೋದಿಲ್ಲ ಅಂದ್ರೆ ಏನರ್ಥ ಅಂತ ಎಲ್ಲ ಕೋಪದಿಂದ ಎಲ್ಲ ಕಲಹವನ್ನು ಮಾಡ್ತಾ ಇದ್ದಾರೆ. ಅವಾಗ ತಕ್ಷಣ ಪರಮಾತ್ಮ ಅವರ ಎಲ್ಲರ ಅಭಿಪ್ರಾಯ ಗೊತ್ತಾಯಿತು. ತಾನು ಆ ಕುಟೀರದಿಂದ ಹೊರಗೆ ಬಂದನಂತೆ. ಬಂದು ಭೂತ್ಕಾರಂ ಕೃತವಾನ್ ಕೃಷ್ಣ ಸರ್ವೇಶ ತೃಪ್ತಿ ಹೇತವೆ, ತೇಗಿ ಬಿಡೋದು ಅಂತಾರಲ್ಲ, ತೇಗಿ ಬಿಟ್ಟಂತೆ ಪರಮಾತ್ಮ ತೇಗಿ ಬಿಡುವ ಮಾತ್ರಕ್ಕೇನೇವೆ ಎಲ್ಲಾ ಋಷಿಗಳಿಗೂ ಕೂಡ ಹೊಟ್ಟೆ ತುಂಬಿ ಹೋಯ್ತಂತೆ. ಅಲ್ಲಿ ಹೇಳಿದನಲ್ಲ ಕೃಷ್ಣಾವತಾರದಲ್ಲಿ, ಅಲ್ಲಿ ತಾನು ನೀರು ಕುಡಿಯುವ ಮಾತ್ರದಿಂದಲೇ ದುರ್ವಾಸರಿಗೆ ಅಲ್ಲಿ ಹೊಟ್ಟೆ ತುಂಬಿತ್ತು, ಸಶಿಷ್ಯರಾಗಿರ್ತಕ್ಕಂಥ ದುರ್ವಾಸರಿಗೆ ಹೊಟ್ಟೆ ತುಂಬಿತ್ತು. ಇಲ್ಲಿ ಅದೇ ದುರ್ವಾಸನೆ ರೂಪಾಂತರದಿಂದ ಅನ್ನ ಕೊಟ್ಟಿದ್ದಾರೆ. ಆ ಅನ್ನವನ್ನು ತಾನು ಉಂಡು ಉಳಿದ ಎಲ್ಲ ಋಷಿಗಳನ್ನು ಕೂಡ ಪರಮಾತ್ಮ ಹೊಟ್ಟೆ ತುಂಬಿಸಿದ್ದಾನೆ. ಹೀಗೆ ಅವತ್ತು ಎಲ್ಲಾ ಋಷಿಗಳು ಕೂಡ ಉಪವಾಸವಾಗಿದ್ದಾರೆ, ಆಗ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬಿದೆ. ಅದೇ ಆಶ್ಚರ್ಯ. ದೇವರು ತನ್ನ ಅಚಿಂತ್ಯಾತ್ಮಕ ಶಕ್ತಿಯಿಂದ ಏನ್ ಬೇಕಾದ್ರೆ ಮಾಡ್ತಾನೆ, ಬೇಕಾದಷ್ಟು ಊಟ ಮಾಡಿಯೂ ಕೂಡ ಹೊಟ್ಟೆ ತುಂಬದೇ ಇರುವಂತೇನೂ ಮಾಡ್ತಾನೆ, ಊಟನೇ ಮಾಡದೆ ಉಪವಾಸವಾಗಿ ಬೀಳಿಸಿ ಹೊಟ್ಟೆ ತುಂಬುವಂತೇನೂ ಪರಮಾತ್ಮ ಮಾಡ್ತಾ ಇದ್ದಾನೆ. ಅದಕ್ಕೇನಾಯಿತು, ತಾನು ತೇಗಿ ಬಿಡುವ ಮಾತ್ರದಿಂದಲೇ ಎಲ್ಲಾ ಬಂದಿರತಕ್ಕಂತಹ ದೇವತೆಗಳು, ಋಷಿಗಳು, ಸಣ್ಣ ಮಕ್ಕಳನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲರಿಗೂ ಕೂಡ ಹೊಟ್ಟೆ ತುಂಬುವಂತೆ ಪರಮಾತ್ಮ ಮಾಡಿದ್ದಾನೆ. ಆ ಅಷ್ಟಮಿ ದಿವಸದಲ್ಲಿ, ಅಷ್ಟಮಿ ರಾತ್ರಿಯವರೆಗೂ ಅಲ್ಲೇ ಶುಕಾಚಾರ್ಯರ ಆಶ್ರಮದ ಸಮೀಪದಲ್ಲೇ ಎಲ್ಲರೂ ಕೂಡ ವಾಸವನ್ನು ಮಾಡಿದ್ದಾರೆ. ಎರಡನೇ ದಿವಸ ನವಮಿ ಗುರುವಾರ ಅವತ್ತಿನ ದಿವಸ ಬೆಳಿಗ್ಗೆ ಎದ್ದು ಶ್ರೀನಿವಾಸ ದೇವರು ಬೇಗವಾಗಿ ಹೊರಟು ಬರ್ತಾ ಇದ್ದಾರೆ. ಬೇಗ ಬರ್ತಾ ಇದ್ದಾರೆ, ಉಪನ್ಯಾಸ ಬೇರೆ ಮುಗಿಬೇಕಲ್ಲ, ಅದಕ್ಕೆ ಮುಗಿಸಲಿಕ್ಕೆ ಶ್ರೀನಿವಾಸ ದೇವರು ಬೇಗ ನಾರಾಯಣಪುರಕ್ಕೆ ಬರ್ತಾ ಇದ್ದಾರೆ ನವಮಿ ದಿವಸ. ಅದೇ ರೀತಿಯಿಂದ ಪರಮಾತ್ಮ ಇಲ್ಲಿ ನಾರಾಯಣಪುರದ ಸಮೀಪಕ್ಕೆ ಬರ್ತಾ ಇರೋ ಕಾಲಕ್ಕೆ ಅಲ್ಲಿ ನಾರಾಯಣಪುರದಲ್ಲಿ ಏನಾಯಿತು, ಇಲ್ಲಿ ಹೇಗೆ ಶ್ರೀನಿವಾಸ ದೇವರಿಗೆ ನಾನಾ ವಿಧವಾದ ಮಂಗಳ ಸ್ನಾನ, ಪುಣ್ಯವಾಚನ ಇತ್ಯಾದಿಗಳೆಲ್ಲ ಹೇಗಾಗಿದೆಯೋ ಅದೇ ರೀತಿಯಿಂದ ಅಲ್ಲಿಯೂ ಕೂಡ ಆಕಾಶರಾಜ, ಅವನ ಪತ್ನಿಯಾಗಿರ್ತಕ್ಕಂಥ ಧರಣಿದೇವಿ, ಮಗನಾಗಿರ್ತಕ್ಕಂಥ ವಸುಧಾನ, ತಮ್ಮನಾಗಿರ್ತಕ್ಕಂಥ ತೋಂಡಮಾನ ರಾಜ, ಮುಖ್ಯವಾಗಿ ಮಗಳಾಗಿರ್ತಕ್ಕಂಥ ಪದ್ಮಾವತಿ ದೇವಿ ಎಲ್ಲರಿಗೂ ಕೂಡ ಮಂಗಳ ಸ್ನಾನ, ಪುಣ್ಯವಾಚನ, ಅಷ್ಟವರ್ಗ ಇತ್ಯಾದಿಗಳನ್ನ ಮಾಡಿಕೊಂಡಿದ್ದಾರೆ. ಶ್ರೀನಿವಾಸ ದೇವರು ಬರ್ತಾ ಇದ್ದಾರೆ ತನ್ನ ಶುದ್ಧಿ ಗೊತ್ತಾದ ಕೂಡಲೇನೇವೆ ಅವನು ಕೂಡ ಆಕಾಶ ರಾಜ ತನ್ನ ಪುರೋಹಿತರನ್ನು ಕೂಡಿಕೊಂಡು ಇಂದ್ರದೇವರು ಮತ್ತು ವಿಶ್ವಕ್ಸೇನ ಅವರಿಬ್ಬರನ್ನು ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಪರಮಾತ್ಮ ಕಳಿಸಿದ್ದಾನೆ. ಅದಕ್ಕೆ ಇದೆಲ್ಲ ಹೇಳೋ ಕಾಲಕ್ಕೆ ಇಂದ್ರದೇವರು ಮಾತೇ ಬರಲಿಲ್ಲ ನೋಡ್ರಿ. ಇಂದ್ರದೇವರು ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಇಲ್ಲಿ ನಾರಾಯಣಪುರಕ್ಕೆ ಬಂದಿದ್ದಾರೆ. ಅದಕ್ಕೆ ಇಂದ್ರ ಮತ್ತು ವಿಶ್ವಕ್ಸೇನ ಇವನ ಆಕಾಶರಾಜನ ಪಕ್ಕದಲ್ಲೇ ಇದ್ದಾರೆ. ಅವರಿಂದಲೂ ಕೂಡಿಕೊಂಡು ಪುರದ್ವಾರಕ್ಕೆ, ಊರಿನ ದ್ವಾರ ಎಲ್ಲಿದೆಯೋ ಆ ಎಲ್ಲೆ ಎಲ್ಲಿದೆಯೋ ಅಲ್ಲಿ ಆಕಾಶರಾಜ ಪರಮಾತ್ಮನನ್ನು ಎದುರುಕೊಳ್ಳಲಿಕ್ಕೆ, ಪರಮಾತ್ಮನಿಗೆ ಸ್ವಾಗತವನ್ನು ಹೇಳಲಿಕ್ಕೆ
ಪರಮಾತ್ಮ ಕಾಯ್ತಾ ಇದ್ದಾನೆ. ಆಗ ಶ್ರೀನಿವಾಸ ದೇವರು ಗರುಡಾರೂಢನಾಗಿ ಬರ್ತಾ ಇರೋ ಕಾಲಕ್ಕೆ ಇಂದ್ರದೇವರು ತೋರಿಸಿದರಂತೆ, ನೋಡಲ್ಲಿ ಗರುಡನ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನಲ್ಲ ಸುಂದರನಾದ ಒಬ್ಬ ವ್ಯಕ್ತಿ, ಅವನೇ. ಯಾಕಂದ್ರೆ ಇಷ್ಟು ದಿವಸ ನೋಡೇ ಇಲ್ಲವಲ್ಲ, ಒಂದು ಫೋಟೋ ಕೂಡ ನೋಡಿಲ್ಲ, ಇಷ್ಟು ದಿವಸ ಮದುವೆ ಎಲ್ಲ ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಏನಾಯಿತು, ಶುಕಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಸರಿ ಅಂತ ಹೇಳಿದ ಒಂದೇ ಮಾತಿಗೆ ಮದುವೆಗೆ ಒಪ್ಪಿಕೊಂಡಿದ್ದಾನೆ. ಯಾರು ಏನು ಹ್ಯಾಂಗಿದ್ದಾನೆ, ಕಪ್ಪಗ ಬೆಳ್ಳಗ ಏನೂ ಗೊತ್ತಿಲ್ಲ ಅವನಿಗೆ. ಈಗಲೇ ಅವನ ಶ್ರೀನಿವಾಸ ದೇವರನ್ನು ನೋಡ್ತಾ ಇದ್ದಾನೆ. ನೋಡಿದ ಕೂಡಲೇನೇವೇ ಮನಸ್ಸಲ್ಲಿ ಹೇಳ್ತಾನೆ, ಧನ್ಯೋಹಂ ಕೃತಕೃತ್ಯೋಹಂ ಸ್ವರ್ಗಮಾರ್ಗಂ ಸಮಸ್ಥಿತ. ನಾನು ಇವತ್ತು ಪರಮಾತ್ಮನ ದರ್ಶನದಿಂದ ನಾನು ಇವತ್ತು ಧನ್ಯನಾಗಿ ಆಗಿದ್ದೇನೆ ಅಂತ ಬಹಳ ಸಂತೋಷವನ್ನು ಹೊಂದಿದ್ದಾನೆ. ಅದೇ ರೀತಿಯಿಂದ ಅವನು ರಥದಿಂದ ಇಳಿದು ದೇವರನ್ನು ನೋಡಿದ ಕೂಡಲೇ ರಥದಿಂದ ಇಳಿದು ನಡೆದು ಬರ್ತಾ ಇದ್ದಾನೆ. ಗರುಡಾರೂಢನಾಗಿ ಪರಮಾತ್ಮ ಕೂತಿರುವ ಕಾಲಕ್ಕೆ ನಾರದರು ಅವನನ್ನು ಆಕಾಶರಾಜನನ್ನು ತೋರಿಸಿ ಹೇಳ್ತಾರೆ. ಯಾಕಂದ್ರೆ ದೇವರು ನೋಡಿಲ್ಲವಲ್ಲ, ಇಷ್ಟು ದಿವಸ ಆಕಾಶರಾಜನ ನೋಡೇ ಇಲ್ಲವಲ್ಲ. ಅದಕ್ಕೆ ದೀರ್ಘ ಸ್ಪಷ್ಟಂ ದೀರ್ಘಭಾವಂ ಸರ್ವದಾ ನೋಡಪ್ಪ, ಅದು ದೊಡ್ಡ ಮೀಸೆ ಇಟ್ಟುಕೊಂಡಿದ್ದಾನಲ್ಲ, ಕಿರೀಟ ಹಾಕೊಂಡು ಅವನೇ ಆಕಾಶರಾಜ ಅಂತ ಹೇಳಿ ಶ್ರೀನಿವಾಸ ದೇವರು ಅವನನ್ನು ನೋಡಿ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಅನಂತರ ಅವನು ಇಳಿದು ಬಂದು ಇವಳನ್ನು ಪದ್ಮಾವತಿಯನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಪದ್ಮಾವತಿಯನ್ನು ಹಿಂದೆ ಮಾಡಿಕೊಂಡು ಪುರೋಹಿತರನ್ನು ಮುಂದೆ ಮಾಡಿಕೊಂಡು ಶ್ರೀನಿವಾಸ ದೇವರ ಹತ್ತಿರ ಬಂದಿದ್ದಾನೆ. ಪದ್ಮಾವತಿ ಶ್ರೀನಿವಾಸ ದೇವರನ್ನು ನೋಡ್ತಾ ಇದ್ದಾಳೆ ಲಜ್ಜೆಯಿಂದ. ಶ್ರೀನಿವಾಸ ದೇವರು ಕೂಡ ಅತ್ಯಂತ ಆನಂದದಿಂದ ಪದ್ಮಾವತಿಯನ್ನು ನೋಡ್ತಾ ಇದ್ದಾರೆ. ಅಣ್ಣಲನ್ನು ನೋಕಿಳ ಅವನೊಂದು ಅವಳನ್ನು ನೋಕಿನಾಳ್ ಅಂತ ಹೇಳಿ ಕೇಳ್ತೇವಲ್ಲ, ಆ ರೀತಿಯಿಂದ ಇಬ್ಬರು ಕೂಡ ನೋಡಿ ಪರಸ್ಪರ ಅವಲೋಕನವನ್ನ ಮಾಡಿ ಆ ನಗರ ನಾರಾಯಣಪುರದಲ್ಲಿ ಪ್ರವೇಶ ಮಾಡೋ ಕಾಲಕ್ಕೆ ಆ ನಾರಾಯಣಪುರದ ದ್ವಾರದಲ್ಲೇನೇವೆ ಅಲ್ಲೇ ಒಂದು ಎಲ್ಲ ಎಮ್ಮಂತೆಲ್ಲ ನಾವು ಕೇಳ್ತೇವಲ್ಲ, ಇಲ್ಲೊಂದು ಎಲ್ಲ ಎಮ್ಮನ್ ಇದ್ದಾಳೆ. ದುರ್ಗಾದೇವಿಯ ಗುಡಿ ಒಂದು ಇತ್ತಂತೆ. ಅದಕ್ಕೆ ಆ ದುರ್ಗಾದೇವಿಯ ಗುಡಿಯಲ್ಲಿ ಹೋಗಿ ಸಾಷ್ಟಾಂಗವಾಗಿ ಶ್ರೀನಿವಾಸ ದೇವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಪದ್ಮಾವತಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಆ ದುರ್ಗಾದೇವಿಯನ್ನು ನೋಡಿ ದೇವರು ಪ್ರಾರ್ಥನಾ ಮಾಡ್ತಾ ಇದ್ದಾನಂತೆ. ವರಂ ಯಯಾಚೆ ಗೋವಿಂದ ಕುರುಭಾರ್ಯ ಮಿಮಾಮಿತಿ. ಕೆಳೇಳು ಜನ್ಮಗಳಲ್ಲಿಯೂ ಕೂಡ ನನಗೆ ಈ ಪದ್ಮಾವತಿಯೇ ಹೆಂಡತಿಯಾಗಿ ಆಗುವಂತೆ ನೀನೇ ಅನುಗ್ರಹ ಮಾಡಬೇಕು ಅಂತ ದುರ್ಗಾದೇವಿಯನ್ನು ಇವ ಪ್ರಾರ್ಥನಾ ಮಾಡ್ತಾ ಇದ್ದಾನೆ. ಅವಳು ಹಾಗೆ ಪ್ರಾರ್ಥನಾ ಮಾಡ್ತಾ ಇದ್ದಾಳೆ, ಇವನನ್ನೇ ನನ್ನ ಪತಿಯಾಗಿ ನೀನು ಮಾಡಬೇಕು ಅಂತ ಅವಳು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಅನಂತರ ಐರಾವತದ ಮೇಲೆ ಕೂತುಕೊಂಡು ಪದ್ಮಾವತಿ ಬರ್ತಾ ಇದ್ದಾಳೆ. ಇಂದ್ರದೇವರು ಬಾಡಿಗೆಗೆ ಸ್ವಲ್ಪ ದಿವಸ ಐರಾವತವನ್ನು ಕೊಟ್ಟಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕೆ ಐರಾವತದ ಆನೆಯ ಮೇಲೆ ಪದ್ಮಾವತಿ ಕೂತಿದ್ದಾಳೆ. ಗರುಡನ ಸ್ಕಂದದಲ್ಲಿ ಪರಮಾತ್ಮ ಕೂತಿದ್ದಾನೆ. ಅದಕ್ಕೆ ಇಬ್ಬರು ಕೂಡ ಆ ನಾರಾಯಣಪುರದಲ್ಲಿ ಪ್ರವೇಶವನ್ನು ಮಾಡಿದರು. ಆ ಊರಿನ ಎಲ್ಲಾ ಜನರು ಕೂಡ, ನಾರಾಯಣಪುರದಲ್ಲಿರತಕ್ಕಂತಹ ಎಲ್ಲಾ ಜನರು ಕೂಡ ತಮ್ಮ ತಮ್ಮ ಮನೆಯ ಮೇಲೆ ಹತ್ತಿ ಪರಮಾತ್ಮನನ್ನು ಪದ್ಮಾವತಿಯನ್ನು ಕೂಡ ಸಂಭ್ರಮದಿಂದ ನೋಡ್ತಾ ಇದ್ದಾರೆ, ಬಹಳ ಆನಂದ ಪಡ್ತಾ ಇದ್ದಾರೆ. ಊರು ಪೂರ್ತಿ ನಾನಾ ವಿಧವಾಗಿರತಕ್ಕಂತಹ ತೋರಣಗಳು, ಬಾಳೆಗಿಡಗಳು ಅದನ್ನೆಲ್ಲ ಕಟ್ಟಿ ಭಯಂಕರವಾಗಿರತಕ್ಕಂತಹ ಮಹೋತ್ಸವ ಅಲ್ಲಿ ನಡೀತಾ ಇದೆ. ಅಲ್ಲೆಂತೂ ಪ್ರವೇಶಯಾಮಾಸವರಂ ಸುಮಂದಿರಂ ಶ್ರೀವೆಂಕಟೇಶಂ ಬಹುರತ್ನ ಸಂವಿತಂ ತದ್ಬಂಧು ಖಂಡಂ ಮುನಿವರ್ಯಗುಪ್ತಂ ಫಲಂ ಯಯೋ ನಾಥನಿಕೇತನೇಶು. ಅದಕ್ಕೆ ಸೈನ್ಯವನ್ನೆಲ್ಲ ಹೊರಗೆ ನಿಲ್ಲಿಸಿಟ್ಟು ದೇವರಿಗೆ ಅಂತ ಒಂದು ಪ್ರತ್ಯೇಕ ಒಂದು ಮನೆಯನ್ನ ವ್ಯವಸ್ಥೆ ಮಾಡಿದ್ದಾನೆ ಆಕಾಶರಾಜ. ಆ ಮನೆಯ ಒಳಗೆ ಪರಮಾತ್ಮ ಪ್ರವೇಶವನ್ನ ಮಾಡಿದ್ದಾನೆ. ರಾತ್ರಿಸ್ತು ಪಂಚಘಟಿಕ ಸಮಭುಚ್ಚ ತದಾ ತದಾ. ರಾತ್ರಿ ಆರಂಭ ಆಯ್ತಂತೆ. ಅಂದ್ರೆ ದಶಮಿ ದಿವಸ ಮದುವೆ ಆಗಬೇಕು ಅಂತಂದ್ರೆ ನವಮಿ ದಿವಸ ಜಾನವಾಸ ಇತ್ಯಾದಿಗಳೆಲ್ಲ ಆಗಬೇಕಲ್ಲ. ಇದೇ ಜಾನವಾಸ ಅಂದ್ರೆ ಇದೇ ತಾನೆ, ಅರುಣನ್ನ ಕರ್ಕೊಂಡು ಬರೋದು. ಅದೇ ಇಲ್ಲಂತೂ ಏನು ಮಾಪಿಳ್ಳೆ ಕಾರು ಇತ್ಯಾದಿಗಳೆಲ್ಲ ಏನಿಲ್ಲ. ಗರುಡನ ಮೇಲೆ ಕೂತುಕೊಂಡು ದೇವರು ಬಂದಿದ್ದಾನೆ, ಐರಾವತದ ಮೇಲೆ ಕೂತುಕೊಂಡು ಅವಳು ಪದ್ಮಾವತಿ ಬಂದಿದ್ದಾಳೆ. ಆಗ ಶ್ರೀನಿವಾಸ ದೇವರು ಆವಾಗ ತೋಂಡಮಾನ ರಾಜನನ್ನು ನೋಡಿ, ಯಾರು ಆಕಾಶರಾಜನ ತಮ್ಮ ಇದ್ದಾನಲ್ಲ ಅವನನ್ನು ನೋಡಿ ದೇವರು ಹೇಳಿದಂತೆ, ನೋಡಪ್ಪ ನನಗೆ ಬಹಳ ಹಸಿವೆ ಆಗ್ತಾ ಇದೆ. ಮಧ್ಯಾಹ್ನ ಯಾವಾಗಲೂ ಅವ್ರು ಶುಕಾಚಾರ ಮನೆಯಲ್ಲಿ ಊಟ ಮಾಡಿದ್ದು, ರಾತ್ರಿ ಆಗೋಯ್ತು, ನನಗೂ ಹಸಿವೆ ಆಗ್ತಾ ಇದೆ. ನಾನು ಮಾತ್ರ ಅಲ್ಲ, ಮದುವೆಗೆ ಬಂದಿರತಕ್ಕಂಥ ಎಲ್ಲಾ ಜನರು ಕೂಡ ಬಹಳ ಇದ್ದಾರೆ. ಪಾಪ ನನ್ನ ಮಗನಾಗಿರ್ತಕ್ಕಂತಹ ಬ್ರಹ್ಮದೇವರು ಮತ್ತು ನನ್ನ ಹೆಂಡತಿ ಪತಿವ್ರತೆಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಹೇಳ್ತಾನೆ, ಎಲ್ಲರೂ ಕೂಡ ಬಹಳ ಹಸಿವೆಯಿಂದ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ವೇಗವಾಗಿ ಅಡಿಗೆ ಏರ್ಪಾಡವನ್ನು ಮಾಡಬೇಕು ಅಂತ ಅಗ್ನಿಯ ದ್ವಾರ. ಯಾಕಂದ್ರೆ ಇಲ್ಲಿ ಅಡಿಗೆಯವನು ಯಾವಾಗಲೂ ವ್ಯವಸ್ಥಿತ, ಬೇರೆಯವರೆಲ್ಲ ಅಡಿಗೆ ಮಾಡೋ ಹಂಗಿಲ್ಲ. ನಮ್ಮ ಅಗ್ನಿ ಬಂದಿದ್ದಾನೆ, ಅವನ ಕಡೆಯಿಂದಲೇ ಅಡಿಗೆಯನ್ನು ಮಾಡಿಸುವಂತ ತೋಂಡಮಾನರಾಜನಿಗೆ ಪರಮಾತ್ಮ ಆಜ್ಞೆಯನ್ನು ಮಾಡಿದ. ತೋಂಡಮಾನರಾಜನು ಕೂಡ ಅಗ್ನಿಯನ್ನು ಕರ್ಕೊಂಡು ಹೋಗಿ ಬೇಕಾದಷ್ಟು ಅನ್ನ ಸಂತರ್ಪಣೆಯನ್ನ ಮಾಡಲಿಕ್ಕೆ ತಯಾರು ಮಾಡಿದ್ದಾರೆ. ಮತ್ತು ದೇವರು ಹೇಳ್ತಾನೆ, ಎಲ್ಲರಿಗೂ ಅಡಿಗೆ ಏರ್ಪಾಡು ಮಾಡು, ಎಲ್ಲರಿಗೂ ಬಡಿಸು, ನಾನು ಅಲ್ಲಿ ಬರೋದಿಲ್ಲ, ಇಲ್ಲೇ ಅನ್ನವನ್ನು ಕಳಿಸ್ಬಿಡು ಅಂತ ಹೇಳ್ತಾರಲ್ಲ. ಹಾಗೆ ಒಂದು ಕ್ಯಾರಿಯರ್ ಅಲ್ಲಿ ಹಾಕಿ ಎಲ್ಲಾ ವಿಧ ಅನ್ನವನ್ನು ಕೂಡ ಒಂದು ಪದಾರ್ಥವನ್ನು ಬೆಳೆದ ನನಗೆ ತಂದು ಬಿಟ್ಬಿಡು ಅಂತ ಇದೇ ತರ ಮಾತನಲ್ಲಿ ದೇವರು ಹೇಳಿದ್ದಾನೆ. ಏನ್ ಕ್ಯಾರಿಯರ್ ಅಂತ ಹೇಳಿಲ್ಲ, ಅಷ್ಟೇ ವ್ಯತ್ಯಾಸ. ನನಗೆ ಪ್ರತ್ಯೇಕವಾಗಿ ಮಾಡಿ ಇಲ್ಲಿ ತಗೊಂಡು ಅಂತ ಹೇಳಿದ್ದಾನೆ. ಅದಕ್ಕೆ ಏನಾಯಿತು, ಎಲ್ಲ ಅದೇ ಥರನೇ ಅಲ್ಲಿ ಹೇಗೆ ವೆಂಕಟಪುರದಲ್ಲಿ ಹೇಗಾಯಿತು ಅದೇ ಥರ ಇಲ್ಲಿ ನಾರಾಯಣಪುರದಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಆ ರಾತ್ರಿ ಹೊತ್ತಿನಲ್ಲಿ ಆಗಿದೆ. ಅಷ್ಟೇ
ಇಷ್ಟೇ ಅಲ್ಲದೆ ಪರಮಾತ್ಮನಿಗೂ ಕೂಡ ಪ್ರತ್ಯೇಕವಾಗಿ ತಗೊಂಡು ಬಂದು ಇಲ್ಲಿಯೂ ಕೂಡ ಬಡಿಸಿದ್ದಾರೆ. ಇಲ್ಲಿ ಪರಮಾತ್ಮನಿಗೆ ಬಡಿಸೋ ಕಾಲಕ್ಕಂತೂ ಆಕಾಶರಾಜನೇ ಬಂದು ಪರಮಾತ್ಮನಿಗೆ ಅನ್ನವನ್ನ ಸಮರ್ಪಣೆ ಮಾಡಿದ್ದಾನೆ. ಹೀಗೆ ಆ ಗುರುವಾರ ಅಂದ್ರೆ ನವಮಿ ದಿವಸದ ರಾತ್ರಿ ಈ ರೀತಿ ಕಳೆದಿದೆ. ಎರಡನೇ ದಿವಸ ಬೆಳಿಗ್ಗೆ ಅಂದ್ರೆ ದಶಮಿ ದಿವಸ ವಿವಾಹದ ದಿವಸದಲ್ಲಿ ಬೆಳಗ್ಗಿನ ಹೊತ್ತು ಪರಮಾತ್ಮ ಮಂಗಳ ಸ್ನಾನವನ್ನ ಮಾಡಿದ. ವಸಿಷ್ಠರನ್ನು ನೋಡಿ ಹೇಳ್ತಾನೆ, ಇವತ್ತು ಮದುವೆ ಆಗಬೇಕಾಗಿದೆ, ಮದುವೆ ಆಗೋ ತನಕ ನಾವು 5 ಜನ ನಾವು ಉಪವಾಸವಾಗಿರಬೇಕು, ಕನ್ಯಾ ಪಕ್ಷದಲ್ಲಿ ಅವರೊಂದು 5 ಜನ ಉಪವಾಸ ಇರಬೇಕು. ಯಾರ್ಯಾರು ಅಂತಂದ್ರೆ ನಾನು, ಲಕ್ಷ್ಮೀದೇವಿ ಮತ್ತು ಬ್ರಹ್ಮದೇವರು ಮತ್ತು ನನ್ನ ತಾಯಿಯಾಗಿರ್ತಕ್ಕಂಥ ಬಕುಲಾದೇವಿ ಮತ್ತು ಪುರೋಹಿತರು. ನಮ್ಮ ಕಡೆ ಪುರೋಹಿತರು ಅಂತ ಯಾರಿದ್ದಾರೋ ಅವರು. ಇಲ್ಲಿ ಇವರ ಪುರೋಹಿತರು ಯಾರು? ವಸಿಷ್ಠರು. ಅಲ್ಲಿ ಅವರ ಪುರೋಹಿತರು ಬೃಹಸ್ಪತಿ ಆಚಾರ್ಯ. ಎಂತಹ ಪುರೋಹಿತರು ನೋಡ್ರಿ, ಅದಕ್ಕೆ ಸಾಮಾನ್ಯವಾಗಿ ಬೃಹಸ್ಪತಿಗಳ ಸಂಘಂ ಅಲ್ಲಿ ಬರೆದಿದ್ದಾರೆ. ಇದು ಬೃಹಸ್ಪತಿ ಆಚಾರ್ಯರೇ ಇಲ್ಲಿ ಪುರೋಹಿತರ ಇರೋ ಕಾಲಕ್ಕೆ ಏನ್ ಕಡಿಮೆ ಆಯಿತು? ಅದಕ್ಕೆ ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ಬಕುಲಾದೇವಿ ಮತ್ತು ಪುರೋಹಿತರಾಗಿರ್ತಕ್ಕಂಥ ವಸಿಷ್ಠರು ಇವರೆಲ್ಲರೂ ಕೂಡ ಉಪವಾಸವಾಗಿರಬೇಕು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದೇ ರೀತಿಯಿಂದ ಅವರ ಪಕ್ಷದಲ್ಲಿ ಆಕಾಶರಾಜ, ಅವನ ಪತ್ನಿಯಾಗಿರ್ತಕ್ಕಂತಹ ಧರಣಿದೇವಿ, ಕನ್ಯೆಯಾಗಿರ್ತಕ್ಕಂತಹ ಪದ್ಮಾವತಿ, ಪುರೋಹಿತ ಮತ್ತು ಅವನ ತಮ್ಮನಾಗಿರ್ತಕ್ಕಂತಹ ವಸುಧಾನ, ಪದ್ಮಾವತಿಯ ತಮ್ಮನಾಗಿರ್ತಕ್ಕಂತಹ ವಸುಧಾನ, ಈ 5 ಜನರು ಇಲ್ಲಿ ಅನ್ನವರ್ಜಿತರ ಉಪವಾಸವಾಗಿರಬೇಕಾಗಿದೆ. ಆದರೆ ಕುಬೇರನ ನೋಡಿ ದೇವರು ಹೇಳ್ತಾನೆ, ನಾವೆಲ್ಲ ಉಪವಾಸ ಇದ್ದೇವೆ ಅಂತ ಅನ್ನೋದಕ್ಕೋಸ್ಕರ ಇವರಿಗೆಲ್ಲ ಉಪವಾಸ ಇರಿಸಬಾರದು, ಅದಕ್ಕೆ ಇವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಪರಮಾತ್ಮ ಆಜ್ಞೆಯನ್ನು ಮಾಡಿದ್ದಾನೆ. ಮತ್ತು ಯಥಾ ಪ್ರಕಾರವಾಗಿ ದಶಮಿ ದಿವಸ ಸಾಯಂಕಾಲ ಮದುವೆಯಾಗಿದೆ. ಶ್ರೀನಿವಾಸ ದೇವರ ಮದುವೆ ಆಗಿರೋದು ಸಾಯಂಕಾಲ ಮದುವೆ ಆಗಿರೋದು. ಅದಕ್ಕೆ ಸಾಯಂಕಾಲ ಮದುವೆ ಇದೆ ಅಂತ ಅನ್ನೋದಕ್ಕೋಸ್ಕರ ಎಲ್ಲಾ ಬ್ರಾಹ್ಮಣರಿಗೂ ಬೆಳಗ್ಗೆಲ್ಲ ಉಪವಾಸ ಹಾಕ್ಲಿಕ್ಕೆ ಬರೋದಿಲ್ಲವಲ್ಲ. ಅದಕ್ಕೇನಾಯಿತು, ಎಲ್ಲ ಬ್ರಾಹ್ಮಣರಿಗೂ ಕೂಡ, ದೇವತೆಗಳಿಗೂ ಬ್ರಾಹ್ಮಣರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡಿ ಬೇಕಾದಷ್ಟು ದಕ್ಷಿಣವನ್ನು ಕೂಡ ಅವನು ಆಕಾಶರಾಜ ಕೊಟ್ಟಿದ್ದಾನೆ. ಆ ಶುಕ್ರವಾರ ದಿವಸ ಸಾಯಂಕಾಲ, ಶುಕ್ರವಾರೇ ದಶಮ್ಯಾಂಚ ಸಾಯಂಕಾಲೇ ವಿಯಂದ್ರಪ ಚತುರಂಗವರಂ ಸರ್ವಂ ನಿಧಾಯ ಪುರತಸ್ಸುತಂ. ಸಾಯಂಕಾಲ ಒಂದು 5 ಗಂಟೆ ಆಗ್ತಾ ಇರೋ ಕಾಲಕ್ಕೇನೇವೆ ಇವ ಎಲ್ಲ ಪರಿವಾರ ಸಮೇತನಾಗಿ ಆಕಾಶರಾಜ ದೇವರನ್ನ ಕರೀಲಿಕ್ಕೆ ಬರ್ತಾ ಇದ್ದಾನೆ. ಪರಮಾತ್ಮರನ್ನ ಕರೆದುಕೊಂಡು ಈ ಮದುವೆಯ ವೇದಿಕೆಗೆ ಕರ್ಕೊಂಡು ಬರಬೇಕಾಗಿದೆ. ಅದಕ್ಕೆ ತನ್ನ ಪುರೋಹಿತರು, ತೋಂಡಮಾನ ರಾಜ ತನ್ನ ಎಲ್ಲಾ ಬಂಧುಗಳಿಂದ ಸಮೇತನಾಗಿ ಪರಮಾತ್ಮನ ಮನೆಗೆ ಬಂದಿದ್ದಾನೆ. ಬಂದು ಪರಮಾತ್ಮನಿಗೆ ನೇರವಾಗಿ ಆಹ್ವಾನವನ್ನು ಮಾಡ್ತಾ ಇದ್ದಾನೆ. ಬಂದು ಕನ್ಯಾದಾನವನ್ನು ನಾನು ಮಾಡ್ತೇನೆ, ನೀನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅದಕ್ಕೆ ಅಲ್ಲಿ ದೊಡ್ಡ ಒಂದು ಮದುವೆಯ ಛತ್ರ ಅಂತಾರಲ್ಲ, ಹಾಗೆ ದೊಡ್ಡ ಒಂದು ಸಭಾ ಮಂಟಪವನ್ನ ನಿರ್ಮಾಣ ಮಾಡಿದ್ದಾನೆ. ಅದರಲ್ಲಿ ಎಲ್ಲ ಋಷಿಗಳು ಕೂಡ ದೊಡ್ಡ ಸಿಂಹಾಸನದಲ್ಲಿ ಕೂತಿದ್ದಾರೆ. ಎಂತಹ ಋಷಿಗಳು? ವಿಶ್ವಾಮಿತ್ರ, ಭರದ್ವಾಜ, ವಸಿಷ್ಠ, ಗೌತಮಸ್ತತ, ಭೃಗು, ಅತ್ರಿಹಿ, ಪುಲಸ್ತ್ಯಶ್ಚ. ನೋಡ್ರಿ, ಎಲ್ಲ ಒಂದೊಂದು ಗೋತ್ರ ಪ್ರವರ್ತಕರು. ಇವರ ಗೋತ್ರವನ್ನು ನಾವು ಹೆಸರು ಹೇಳಿಕೊಂಡು ಅವರ ಹೆಸರು ನಾವು ಕೆಡಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಹೇಳೋರು ಪ್ರವರವೇ ಹೇಳ್ಬೇಡ್ರಿ ಅಂತ ಹೇಳಿ ನಮ್ಮ ಗುರುಗಳು ಯಾಸನ ಅಂತಂದ್ರೆ ಯಾವಾಗಲೂ ಹೇಳೋದು. ಯಾಕೆಂದ್ರೆ ಎಲ್ಲ ಋಷಿಗಳ ಹೆಸರನ್ನು ಹೇಳ್ಬಿಟ್ಟು ಇಂಥವರ ಗೋತ್ರದಲ್ಲಿ ಹುಟ್ಟಿದವನು ನಾನು ಅಂತಂದ್ರೆ ಅದು ಋಷಿಗಳಿಗೆಲ್ಲ ಅದು ಅವಮಾನ. ಅದಕ್ಕೋಸ್ಕರ ನಾವು ಪ್ರವರ ಹೇಳಿ ಆ ಋಷಿಗಳ ಹೆಸರನ್ನು ಕೆಡಿಸೋದಕ್ಕಿಂತ ಪ್ರವರ ಹೇಳದೇನೇ ಇರಬಹುದು ಅಂತ ಸುಮ್ಮನೆ ಹಾಸ್ಯಕ್ಕೆ ಹೇಳ್ತೇವೆ. ಆ ರೀತಿಯಿಂದ ಅಂತಂತ ಮಹಾ ಋಷಿಗಳೆಲ್ಲ ಅಲ್ಲಿ ಕೂತಿರೋ ಕಾಲಕ್ಕೆ ಪರಮಾತ್ಮ ಅಲ್ಲಿ ಬಂದಿದ್ದಾನೆ. ನೋಡಿ, ಋಷಿಗಳೆಲ್ಲ ಕೂಡ ಅಲಂಕಾರ ಮಾಡ್ಕೊಂಡಿದ್ದಾರೆ ಅಂತ. ಏನು ಋಷಿಗಳ ಪಾಪ ಅಲಂಕಾರ ಮಾಡ್ಕೊಳ್ಳೋದ್ರಿಂದ ಏನರ್ಥ? ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಕೃಷ್ಣಾಜನ, ಹಳೆ ಕೃಷ್ಣಾಜನ ಬಿಟ್ಟು ಹೊಳೆ ಕೃಷ್ಣ, ಹೊಸದಾದ ಕೃಷ್ಣಾಜನ, ಹೊಸದಾದ ದರ್ಭೆಗಳು, ಇಷ್ಟೇ ಅವರಿಗೆ, ಬೇರೆ ಏನವರಿಗೆ ಅಂದ್ರೆ. ಆಮೇಲೆ ಕಶ್ಯಪ ಋಷಿಗಳನ್ನ ಮುಂದೆ ಮಾಡಿಕೊಂಡು ಎಲ್ಲ ಋಷಿಗಳು ಕೂಡ ಸಭೆಯಲ್ಲಿ ಕೂತಿದ್ದಾರೆ. ಅದೇ ರೀತಿಯಿಂದ ಇವನು ಬಂದು ಏನು ಪರಮಾತ್ಮನನ್ನ ಆಹ್ವಾನವನ್ನ ಮಾಡಿದ್ದಾನೆ. ಆಹ್ವಾನ ಮಾಡಿ ಪರಮಾತ್ಮನನ್ನ ಕರೆದುಕೊಂಡು ಬರೋ ಕಾಲಕ್ಕೆ ಧರಣಿದೇವಿ, ಸಾಮಾನ್ಯವಾಗಿ ಹೇಳ್ತಾರಲ್ಲ ಬದರಿ ಯಾತ್ರಾ ಅಂತೆಲ್ಲ ಮಾಡ್ತಾರಲ್ಲ, ಆ ರೀತಿಯಿಂದ ಆವಾಗ ಅತ್ತೆ ಮಾಮ ಇಬ್ರು ಸೇರಿ ಆ ವರನ ಹಳೆಯನ ಕಾಲು ತುಳಿತಾರೆ. ಆವಾಗ ವಸಿಷ್ಠರ ಆಜ್ಞಾನುಸಾರವಾಗಿ ಧರಣಿದೇವಿ ಆವಾಗ ಪರಮಾತ್ಮನಿಗೆ ಪಾದಪೂಜೆಯನ್ನ ಮಾಡ್ತಾ ಇದ್ದಾಳೆ. ಅವಳಂತೂ ಧರಣಿದೇವಿಗಂತೂ ಪರಮಾತ್ಮನ ನೋಡಿ ಬಹಳ ಆನಂದ ಆಗ್ತಾ ಇದೆ. ಸಾಕ್ಷಾತ್ ಜಗನ್ನಾಥನಾಗಿರ್ತಕ್ಕಂತಹ ಪರಮಾತ್ಮ ನಮಗ ಹಳೆಯನಾಗಿ ಬರ್ತಾ ಇದ್ದಾನೆ ಅಂತಂದ್ರೆ ಏನೊಂದು ನಮ್ಮ ಭಾಗ್ಯ, ಏನು ಅಂತ ಹೇಳಬೇಕು. ಇಂಥ ಸಾಮಾನ್ಯವಾಗಿ ಜಾಮಾತ ಅಂತ ಯಾರು, ಹಳೆಯ ಅಂತ ಯಾರು ಬರ್ತಾನೋ ಅವನಿಗೆ ಮಾಡುವ ಪೂಜೆಗಳೆಲ್ಲ ಇದೆಲ್ಲವೂ ಕೂಡ. ಒಳಗೆ ಶ್ರೀಧರ ನಾಮಕನಾರ್ತಕ್ಕಂತಹ ಪರಮಾತ್ಮ ಇದ್ದಾನೆ, ಅವನಿಗೆ ಮಾಡುವ ಪೂಜೆ ಅಂತನ್ನೋ ಬುದ್ಧಿಯಿಂದಲೇ ಕಾಲು ತೊಳೆಯೋದು ಮತ್ತೆ ಇಷ್ಟೆಲ್ಲ ಅಲಂಕಾರವನ್ನು ಮಾಡೋದು ಎಲ್ಲವನ್ನೂ ಕೂಡ ಮಾಡೋದು. ಹೊರಗೆ ಕಾಣಿಸ್ತಕ್ಕಂತಹ ಮನುಷ್ಯರಿಗೆ ಏನೂ ಇಲ್ಲ. ನದೇಹ ಮಾರಿಣೆ ಗುಹಾಶಯ ಇವ ನದೇಹ ಮಾರಿಣೆ ಎಂಬ ನ್ಯಾಯದಿಂದ ಮಾಡುವ ಎಲ್ಲಾ ಮರ್ಯಾದೆಗಳಿಗೂ ಕೂಡ ಅರ್ಹನಾದವನು ಒಳಗೆ ಅಂತರ್ಯಾಮಿಯಾಗ್ತಕ್ಕಂತಹ ಪರಮಾತ್ಮನೇ. ಅವನೇ ಸಾಕ್ಷಾತ್ತಾಗಿ ಹಳೆಯನಾಗಿ ಬಂದಿರೋ ಕಾಲಕ್ಕೆ ಅವಳ ಆನಂದಕ್ಕೆ ಏನ್ ಹೇಳಬೇಕು. ಧರಣಿದೇವಿ ಇಷ್ಟು ಆನಂದವಾಗಿ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ರೆ ಅಲ್ಲಿರ್ತಕ್ಕಂತಹ ಸ್ತ್ರೀಯರೆಲ್ಲ ಹೇಳಿದರಂತೆ, ಏನು ಪುಣ್ಯ ಮಾಡಿದ್ದೀಯಮ್ಮ ನೀನು
ಪರಮಾತ್ಮನನ್ನೇ ಅಳೆಯನಾಗಿ ಪಡೆದು ಇಂಥ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀಯಲ್ಲ ಅಂತ ಎಲ್ಲ ದೇವತಾ ಸ್ತ್ರೀಯರು, ಎಲ್ಲ ಸ್ತ್ರೀಯರು ಕೂಡ ಧರಣಿದೇವಿಯನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅನಂತರ ರಾಜ ನಾನಾ ವಿಧವಾಗಿರತಕ್ಕಂತಹ ವಸ್ತ್ರಗಳನ್ನು ಆವಾಗ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ. ಅನಂತರ ಒಂದು ಆನೆ ಮೇಲೆ ಕೂಡಿಸಿ ಇಟ್ಟು ಮದುವೆಯ ಮಂಟಪಕ್ಕೆ ಪರಮಾತ್ಮನನ್ನ ಇವನು ಕರೆದುಕೊಂಡು ಬಂದಿದ್ದಾನೆ. ಅನಂತರ ಆ ಒಳಗೆ ಪ್ರವೇಶವನ್ನು ಮಾಡಿಸಿ ಅಲ್ಲಿ ದ್ವಾರಾಣ್ಣತೀತ್ಯಾದ ಬಹೂನಿ ಮಾಧವೋ ರಾಜ್ಞಾ ಸಮೇತೋ ಭವನಂ ಪ್ರವಿಶ್ಯ ರತ್ನಾಸನೇ ರಾಜವಿರ್ಮಿದೆ ಹರಿ ರಾಜ ರಾಜೀವ ಸಮಾನ ನೇತ್ರ. ಯಾವ ಮಂಟಪದಲ್ಲಿ ಯಾವ ಸಭೆಯಲ್ಲಿ ಮದುವೆ ನಡೆಸ್ತಾ ಇದ್ದಾರೋ ಅದರೊಳಗೆ ಪರಮಾತ್ಮ ಪ್ರವೇಶವನ್ನು ಮಾಡಿದ. ಆ ದೊಡ್ಡ ಸಭೆಯ ಮಧ್ಯದಲ್ಲೇ ಒಂದು ವಿರಾಜಮಾನವಾಗತಕ್ಕಂತಹ ಒಂದು ಮಂಟಪ, 4 ಸ್ತಂಭಗಳುಳ್ಳಂತಹ ಆ ಮಂಟಪದಲ್ಲಿ ಪರಮಾತ್ಮ ಕೂಡ್ಲಿಕ್ಕೆ, ಆ ಮದುವೆಯನ್ನ ಕಣ್ಣಾರ ನೋಡ್ಲಿಕ್ಕೆ ಎಲ್ಲ ಋಷಿಗಳು ಕೂಡ ಎದುರಿಗೆ ಸಮಾಸೀನರಾಗಿ ಆಗಿದ್ದಾರೆ. ಪರಮಾತ್ಮನಿಗಂತೂ ಪಾದ ಪ್ರಕ್ಷಾಳನವನ್ನು ಮಾಡೋ ಕಾಲಕ್ಕೆ ಸಹಸ್ರ ಶೀರ್ಷ ಪುರುಷ ಇದು ಮಂತ್ರಂ ಉಚ್ಚಾರಯನ್ನಂತಾರೆ. ಪುರುಷ ಸೂಕ್ತವನ್ನು ಹೇಳಿ ನಮ್ಮನ್ನ ಹೇಳಿದೇವಲ್ಲ, ಅದು ನಾವೆಲ್ಲ ಹೇಳಿದ್ರೆ ಪುರುಷ ಸೂಕ್ತ, ದೇವರಿಗೆ ಹೇಳಿದ್ರೆ ಪುರುಷ ಸೂಕ್ತ ಅಂತ ಹೇಳಿ, ಹಾಗೆ ಆ ಮಂತ್ರವನ್ನೇ ಉಚ್ಚಾರಣ ಮಾಡಿ ಸ್ವಾಮಿ ಪುಷ್ಕರಣಿಯ ನೀರಿನಿಂದ ಪರಮಾತ್ಮನಿಗೆ ಪಾದ ಪ್ರಕ್ಷಾಳನವನ್ನು ಮಾಡಿದ್ದಾನೆ. ಆ ಪಾದ ಪ್ರಕ್ಷಾಳನದ ನೀರನ್ನ ತಾನೂ ಧರಿಸಿ ಮನೆಯೊಳಗಿರತಕ್ಕಂತಹ ಎಲ್ಲರಿಗೂ ಕೂಡ ಆ ನೀರನ್ನ ಆಕಾಶರಾದ ಸಿಂಪಡಿಸಿದ್ದಾನೆ. ಮತ್ತೆ ಹೇಳ್ತಾನೆ, ಅದ್ಯಮೇ ಸಫಲಂ ಜನ್ಮ ಜೀವಿತಂ ಚ ಸುಜೀವಿತಂ ಅದ್ಯಮೇ ಪಿತರಸ್ತುಷ್ಟಾಹ ವಾಸುದೇವ ಪದೋದಕ. ಪರಮಾತ್ಮನ ಪಾದೋದಕವನ್ನ ಧಾರಣ ಮಾಡಿದ್ದರಿಂದ ಇವತ್ತು ನನ್ನ ಜನ್ಮ, ನನ್ನ ಜೀವನ ಎಲ್ಲವೂ ಕೂಡ ಇವತ್ತು ಸಫಲವಾಗಿ ಆಗಿದೆ. ನನ್ನ ಪಿತೃಗಳು ಎಲ್ಲರೂ ಕೂಡ ಇವತ್ತು ಉದ್ಧಾರ ಆಗಿದ್ದಾರೆ ಅಂತ ಹೇಳಿ ಅವ ಬಹಳ ಆನಂದ ಪಟ್ಟಿದ್ದಾನೆ. ಅನಂತರದಲ್ಲಿ ಒಳ್ಳೆ ಸುಮುಹೂರ್ತ, ತತಸ್ತು ಘಂಟಿಕಾಘೋಷಂ ಕೃತವಾನ್ ದೈವಚಿಂತಕ ಸುಮುಹೂರ್ತೋಯಮಿತ್ಯವ ಮಂಗಲಾಷ್ಟಕಮಬ್ರುವನ್. ಮಂಗಲಾಷ್ಟಕ ಅಂತಿದೆಯಲ್ಲ, ಲಕ್ಷ್ಮೀರ್ಯಸ ಪರಿಗ್ರಹ ಕಮಲಭೂಹು, ಇದು ಆಮೇಲೆ ಕಾಲಾಂತರದಲ್ಲಿ ಆಮೇಲೆ ಬಂದದ್ದು. ಆ ಕಾಲಕ್ಕೆ ಯೋಗ್ಯವಾದ ಯಾರೋ ಮಾಡಿರ್ತಕ್ಕಂತಹ ಮಂಗಲಾಷ್ಟಕ. ಇಲ್ಲ ಅಂದ್ರೆ ಇವರು ಶ್ರೀ ರಾಜರಾಜೇಶ್ವರಿ ಅಂತ ರಾಜರಾಜೇಶ್ವರ ತನ್ನರು ಮಾಡಿದ್ದಾರೆ ಮಂಗಲಾಷ್ಟಕ. ಆವಾಗ ಇದು ಹೇಗಿತ್ತು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಒಟ್ಟು ಮಂಗಳಕರವಾಗಿರ್ತಕ್ಕಂತಹ ಶ್ಲೋಕಗಳನ್ನ ಋಷಿಗಳೆಲ್ಲರೂ ಕೂಡ ಹೇಳಿದ್ದಾರೆ. ಅಂತರ್ಪಟವನ್ನು ಧಾರಣ ಮಾಡಿದ್ದಾರೆ. ಅನಂತರ ಕನ್ಯಾ ಪ್ರದಾನ ಸಮಯ ದಕ್ಷಿಣಾಂ ರಾಜಸತ್ತಮ ಕೋಟಿ ಸಂಖ್ಯಾನ್ ನಿಷ್ಕಪುಂಜಾನ್ ದತ್ತವಾನ್ ವೆಂಕಟೇಶಿತು. ನೋಡಿ, ಕನ್ಯಾದಾನ ಮಾಡಿಕೊಡೋ ಕಾಲಕ್ಕೆ ವರದಕ್ಷಿಣೆ ಕೊಡಬೇಕಲ್ಲ. ಎಷ್ಟು ವರದಕ್ಷಿಣೆ ಕೊಟ್ಟಿದ್ದಾನೆ ಅಂತಂದ್ರೆ ಕೋಟಿ ಸಂಖ್ಯಾನ್ ನಿಷ್ಕಪುಂಜಾನ್, 1 ಕೋಟಿ ನಿಷ್ಕಗಳು. ಇವನು ಸಾಲ ತಗೊಂಡಿರೋದೇ ಬರೀ 14 ಲಕ್ಷ ನಿಷ್ಕಗಳೇ ತಗೊಂಡಿರೋದು. ಆದರೆ ಈ ಕೋಟಿ ನಿಷ್ಕ ಬಂದಿರೋ ಕಾಲಕ್ಕೆ ಇದರಿಂದ ಸಾಲವನ್ನು ದೇವರು ತೀರಿಸಬಹುದಲ್ಲ. ಇದೆಲ್ಲ ಮಾಡಿಲ್ಲ. 1000 ವರ್ಷದಲ್ಲಿ ತಿರುಗಿಸಿ ಕೊಡ್ತೇನೆ ಅಂತ ಹೇಳಿದ ಮೇಲೆ ಇವಾಗ ಯಾಕೆ ಅವಸರ ಪಟ್ಟು ಇದೆಲ್ಲ ಯಾಕೆ ಕೊಡಬೇಕು? ಯಾಕೆ? ಅದಕ್ಕೆ ಖರ್ಚು ಮಾಡ್ಲಿಕ್ಕೆ ಬೇಕಾಗಿದೆಯಲ್ಲ. ಅದಕ್ಕೆ ಆ ಯಾವ ಕೋಟಿ ನಿಷ್ಕವನ್ನ ಪರಮಾತ್ಮನಿಗೆ ಅವನು ಸಮರ್ಪಣವನ್ನ ಮಾಡಿದ್ದಾನೆ. ಅಷ್ಟಾದ ಮೇಲೆ ಬೇಕಾದಷ್ಟು ಆಭರಣಗಳು, ಆ ಆಭರಣಗಳೇ ಒಂದು 10-15 ಶ್ಲೋಕಗಳು. ದೇವರಿಗೆ ಎಷ್ಟು ಆಭರಣಗಳನ್ನ ಆಕಾಶರಾಜ ಹಾಕಿದ್ದಾನೆ ಎಂಬುದನ್ನು ಅದರ ವೆಯ್ಟ್ ಎಲ್ಲ ಕೂಡ ಹೇಳ್ತಾರೆ. ಎಷ್ಟು ಸವರನ್ನಿತ್ತು, ಎಷ್ಟು ಗ್ರಾಮ, ಎಷ್ಟು ನಾವು ಗ್ರಾಮ್ ಅಂದ್ರೆ ಗ್ರಾಮು, ಸವರನ್ನು, ಪೌನ್ ಹೀಗಂತೇವೆ. ಸಂಸ್ಕೃತದಲ್ಲಿ ಅದನ್ನು ಒಂದೊಂದು ಲೆಕ್ಕ ಇದೆ. ಅದಕ್ಕೆ ಭಾರ ಅಂತಾರೆ. ಕಿರೀಟ ಹಾಕಿದ್ದಾನಂತೆ. ಕಿರೀಟ ಮತ್ತೆ ಕೇಯೂರ, ನೂಪುರ, ಪಾದುಕ, ಮುತ್ತಿನ ಮಾಲೆಗಳು, ಕರ್ಣಕ್ಕೆ ಮಕರ ಕುಂಡಲ, ಪರಮಾತ್ಮನಿಗೆ ಕಂಕಣಗಳು, ಒಂದೊಂದು ಕೂಡ 60 ಭಾರ, ಏಕಾದಶಿ ಶತೀವಾರ, 110 ಭಾರ ಇತ್ತಂತೆ. ಭಾರ ಎಂಬುದೊಂದು ವೆಯ್ಟ್ ಅದು. ಅಷ್ಟು ಭಾರ ಇರತಕ್ಕಂತಹ, ಅದಕ್ಕೆ ನೋಡ್ರಿ ಶ್ರೀನಿವಾಸ ದೇವರ ಮೂರ್ತಿಯನ್ನು ನಾವು ತಿರುಪತಿಯಲ್ಲಿ ಹೋಗಿ ನೋಡಿದರೆ ದೇವರೇ ಕಾಣಿಸೋದಿಲ್ಲ, ಆ ಆಭರಣಗಳೇ ಪೂರ್ತಿ ಕಾಣಿಸ್ತದೆ. ಆ ರೀತಿಯಿಂದ ಇಲ್ಲಿಯೂ ಕೂಡ ಆಕಾಶರಾದ ಬೇಕಾದಷ್ಟು ಆಭರಣಗಳನ್ನ ಪರಮಾತ್ಮನಿಗೆ ಸಮರ್ಪಣವನ್ನ ಮಾಡಿದ. ಅನಂತರ ಕನ್ಯಾದಾನ ಮಾಡುವ ಕಾಲಕ್ಕೆ ಪ್ರವರ ಹೇಳಬೇಕಲ್ಲ, 3 ಸಾರ್ತಿ ಪ್ರವರ ಹೇಳಬೇಕು. ಯಾಕೆಂದ್ರೆ ಅದು ಆ ಕಾಲದಲ್ಲಿ ಯಾಕೆ ಅದನ್ನು ಮಾಡಿದ್ದಾರೆ ಅಂತಂದ್ರೆ, ಪ್ರವರ ಹೇಳೋ ಕಾಲಕ್ಕೆ ಎಲ್ಲರೂ ಅಲ್ಲಿ ಕೂತಿರ್ಬೇಕು. ಎಲ್ಲಾ ಬ್ರಾಹ್ಮಣರು ಋಷಿಗಳಲ್ಲಿ ಇರ್ತಾರೆ. ಪ್ರವರ ಹೇಳೋ ಕಾಲಕ್ಕೆ ಏನಾದರೂ ಗೋತ್ರ ಒಂದಾಗಿಬಿಟ್ರೆ, ಗೋತ್ರ ಒಂದಾಗೋದು ಮಾತ್ರ ಇಲ್ಲ, ಈ ಪ್ರವರದಲ್ಲಿ ಬರತಕ್ಕಂಥ ಋಷಿಗಳು ಆ ಪ್ರವರದಲ್ಲೂ ಬಂದು ಬಿಟ್ರೆ ಅದು ಕೂಡ ಸಗೋತ್ರ ವಿವಾಹದ ಲೆಕ್ಕದಲ್ಲಿ ಬರ್ತಾ ಇದೆ. ಅದಕ್ಕೆ ಪ್ರವರವನ್ನ 3 ಸಾರ್ತಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ಆವಾಗ ಬೃಹಸ್ಪತ್ಯಾಚಾರ್ಯರು ಕನ್ಯಾವಿನ ಪ್ರವರವನ್ನ, ಗೋತ್ರವನ್ನ ಬೃಹಸ್ಪತ್ಯಾಚಾರ್ಯರು ಹೇಳ್ತಾ ಇದ್ದಾರೆ. ಅತ್ರಿಗೋತ್ರ ಸಮುದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ ಸುಧರ್ಮಣಸ್ತು ಪೌತ್ರೀಂಚ ಪುತ್ರೀಂ ಆಕಾಶ ಭೂಪತೆ ತಾಮಂಗೀಕುರು ಗೋವಿಂದ ಕನ್ಯಾಂ ಕಮಲಲೋಚನ. ಅತ್ರಿ ಋಷಿಗಳ ಗೋತ್ರದಲ್ಲಿ ಹುಟ್ಟಿದವಳು, ಸುವೀರ ಎನ್ನುವ ರಾಜನ ಪ್ರಪೌತ್ರಿಯಾದವಳು, ಸುಧರ್ಮರಾಜನ ಪೌತ್ರಿಯಾದವಳು, ಆಕಾಶರಾಜನ ಮಗಳು. ಇಂತಹ ಒಂದು ಕನ್ಯೆಯನ್ನ ಆಕಾಶರಾಜ ಸಮರ್ಪಣೆ ಮಾಡ್ತಾ ಇದ್ದಾನೆ. ಇವಳನ್ನು ಸ್ವೀಕಾರ ಮಾಡುವಂತ ಬೃಹಸ್ಪತ್ಯಾಚಾರ್ಯರು ಕನ್ಯಾಪ್ರವರವನ್ನು ಹೇಳಲಿಕ್ಕೆ ವಸಿಷ್ಠ ಋಷಿಗಳು, ಇವರ ಪುರೋಹಿತರಾಯ್ತಲ್ಲ, ಅವರು ಶ್ರೀನಿವಾಸ ದೇವರ ಪ್ರವರವನ್ನು ಹೇಳ್ತಾ ಇದ್ದಾರೆ. ಏನಿವನ ಪ್ರವರ ಅಂತ ಏನ್ ಹೇಳೋದು? ಸೂರ್ಯವಂಶದಲ್ಲಿ ಹುಟ್ಟಿದ್ದನ್ನು ಹೇಳೋದು, ಚಂದ್ರವಂಶದಲ್ಲಿ ಹುಟ್ಟಿದ್ದನ್ನು ಹೇಳೋದು, ಯಾವ ಗೋತ್ರ?
ನರಸಿಂಹಾವತಾರದಲ್ಲಿ ಏನು ಗೋತ್ರ ಹೇಳೋದ್ರಿ? ರಾಮಾವತಾರ ಸರಿ, ಕೃಷ್ಣಾವತಾರ ಸರಿ, ವೇದವ್ಯಾಸಾವತಾರ, ವ್ಯಾಸಂ ವಸಿಷ್ಠನವತಾರಂ, ಶಕ್ತಿ ಪೌತ್ರಂ ಅಕಲ್ಮಷಂ ಎಲ್ಲ ಹೇಳ್ಬೋದು. ನರಸಿಂಹಾವತಾರದಲ್ಲಿ ತಂದೆ ಯಾರು, ತಾಯಿ ಯಾರು? ತಂದೆ ತಾಯಿಯೇ ಇಲ್ಲದೆ ಇರೋ ಕಾಲಕ್ಕೆ ಅಜ್ಜ, ಮುತ್ತಜ್ಜ, ಗೋತ್ರ, ಅದಕ್ಕೆ ನಾನು ಹೇಳಿದೇವಲ್ಲ, ಅಗೋತ್ರಂ ಅವರ್ಣಂ ಅತಕ್ಷುಷ್ಪ ಅಪಾಣಿಪಾದಂ ಅಂತಾರೆ ಉಪನಿಷತ್ತಲ್ಲಿ. ಗೋತ್ರ ಇಲ್ಲ, ವರ್ಣ ಇಲ್ಲ ಅಂತ ಹೇಳಿ. ಆದರೂ ಕೂಡ ಕೃಷ್ಣಾವತಾರದಲ್ಲಿ ಏನು ಪ್ರವರ ಇತ್ತೋ ಅದೇ ಪ್ರವರವನ್ನೇ ಇಲ್ಲಿ ಶ್ರೀನಿವಾಸ ದೇವರ ಅವತಾರದಲ್ಲಿಯೂ ಕೂಡ ವಸಿಷ್ಠರು ಹೇಳ್ತಾ ಇದ್ದಾರೆ. ಪ್ರಪೌತ್ರಸ್ಯ ಯಯಾತೇಸ್ತು ಪೌತ್ರಸ್ಯಾಮಿದ ತೇಜಸ್ಸಃ ಶೂರಸೇನಸ್ಯ ರಾಜೇಂದ್ರ ವಸುದೇವಸ್ಯ ಭೂಪತೇಃ ಪುತ್ರಸ್ಯ ವೆಂಕಟೇಶಸ್ಯ ಗೋತ್ರೇ ವಾಸಿಷ್ಠ ಸಂಜ್ಞಕೆ ಜಾತಸ್ಯ ಅತ್ರಿಕುಲೋತ್ಪನ್ನಾಂ ಕನ್ಯಾಂ ಕನಕಭೂಷಿತಾಂ ಗೃಹೀಷ್ಯಾಮೋ ವಯಂ ರಾಜನ್ ತವ ಪುತ್ರೀಂ ನೃಪೋತ್ತಮ. ಯಯಾತಿರಾಜನ ಪ್ರಪೌತ್ರ. ಇದಕ್ಕೆ ಯಯಾತಿರಾಜ ಚಂದ್ರವಂಶದಲ್ಲಿ ಬಹಳ ಹಿಂದೆ ಇದ್ದಾನೆ. ಆದರೂ ಕೂಡ ಪ್ರಪೌತ್ರ ಅಂತ ಹೇಳಲಿಕ್ಕೆ ಏನಾಯ್ತು? ವೃದ್ಧ ಪ್ರಪೌತ್ರ, ವೃದ್ಧ ಪ್ರಪಿತಾಮಹ ಅಂತ ಹೇಳುವಂತೆ ಬಹಳ ದೂರ ಇದ್ರೂ ಕೂಡ ಅವನ ಪ್ರಪೌತ್ರ ಅಂತ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಅನಂತರ ಶೂರಸೇನ ರಾಜನ ಪೌತ್ರ ಆದವನು, ವಸುದೇವ ರಾಜನ ಮಗನಾಗಿ ಆದವನು. ಎಲ್ಲ ಲೇಟ್ ಅಂತ ಹೇಳ್ಬೇಕು, ಪತ್ರಿಕೆ ಇಲ್ಲಿ ಹಾಕ್ತಾರಲ್ಲ ಬ್ರಾಕೆಟ್ ಅಲ್ಲಿ ಲೇಟ್ ಅಂತ ಹಾಕಿರೋದು. ಹಾಗೆ ಒಟ್ಲ ಲೇಟ್. ಇವಾಗ ಯಾರು ವಸುದೇವ ಆಗಲಿ ಶೂರಸೇನ ಯಾರೂ ಇಲ್ಲ. ಅದಕ್ಕೆ ಅಂತಹ ವಸುದೇವನ ಮಗನಾಗಿ ಆಗಿರ್ತಕ್ಕಂಥವನು. ವಸಿಷ್ಠರೇ ಹೇಳ್ತಾ ಇದ್ದಾರೆ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವನು ಅಂತ ಹೇಳಿ. ನಮ್ಮ ಗೋತ್ರದಲ್ಲಿ ಹುಟ್ಟಿದವನು. ಇಂತಹ ನಮ್ಮ ವಾಸಿಷ್ಠ ಗೋತ್ರದಲ್ಲಿ ಹುಟ್ಟಿರತಕ್ಕಂತಹ ಶ್ರೀನಿವಾಸನಿಗೆ ಅತ್ರಿಕುಲದಲ್ಲಿ, ಅತ್ರಿವಂಶದಲ್ಲಿ ಹುಟ್ಟಿರತಕ್ಕಂತಹ ಈ ಕನ್ಯೆಯನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ ಅಂತೇಳಿ ವಸಿಷ್ಠರು ಪ್ರವರವನ್ನು ಹೇಳಿದ್ದಾರೆ. ಹೀಗೆ 3 ಸಾರ್ತಿ ಕನ್ಯಾ ಪ್ರವರವನ್ನು, ವರಣ ಪ್ರವರವನ್ನು ಕೂಡ ಉಚ್ಚಾರಣೆ ಮಾಡಿದ ಅನಂತರ ಕನ್ಯಾದಾನವನ್ನ ಆಕಾಶರಾಜನೇ ತನ್ನ ಕೈಯಿಂದ ಮಾಡ್ತಾ ಇದ್ದಾನೆ. ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗ್ರಹಣ ಪುರುಷೋತ್ತಮ ಅಂತ ಹೇಳಿ ಸಾಮಾನ್ಯವಾಗಿ ಒಳಗಿರೋ ಪರಮಾತ್ಮನ ಅನುಸಂಧಾನ ಪೂರ್ವಕವಾಗಿ ದಾನವನ್ನು ಮಾಡೋದು ಸಾಮಾನ್ಯವಾಗಿ ಮಾಡ್ತಾರಲ್ಲ. ಗೋದಾನ, ಭೂದಾನ, ಎಷ್ಟೋ ದಾನಗಳೆಲ್ಲ ಮಾಡ್ತಾರೆ. ಎಷ್ಟೋ ದಾನಗಳ ಮಧ್ಯದಲ್ಲಿ ಒಂದು ದಾನ ಕನ್ಯಾದಾನ. ಅದು ಏನು? ಕನ್ಯಾದಾನದಲ್ಲೂ ಇತರ ದಾನಗಳಲ್ಲೂ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ದಾನಗಳಲ್ಲಿ ನಮಮ ನಮಮ ಅಂತ ಹೇಳೋದುಂಟು, ಆದ್ರೆ ಕನ್ಯಾದಾನದಲ್ಲಿ ಮಾತ್ರ ನಮಮ ನಮಮ ಅಂತ ಹೇಳೋದಿಲ್ಲ. ಆಮೇಲೂ ಸಂಬಂಧ ಇದೆಯಲ್ಲ. ನಮಮ ಅಂತ ಹೇಳಿ ಒಂದೇ ಸಾರ್ತಿ ಸಂಬಂಧ ಬಿಟ್ಟು ಹೋಗೋದಿಲ್ಲ, ಆಮೇಲೂ ಸಂಬಂಧ ಇದ್ದೇ ಇದೆ. ಏನು ಸ್ವಾಮಿತ್ವ ಅವರಿಗೆ ಇದ್ದರೂ ಕೂಡ ಸಂಬಂಧ ಇವರಿಗೂ ಇದ್ದೇ ಇದೆಯಲ್ಲ. ಏನು ಬೇರೆ ಕಡೆ ಇಲ್ಲಿಲ್ಲ. ಕೊಡುವ ಪದಾರ್ಥ ಅದು ಜಡವಾದ ಪದಾರ್ಥವನ್ನು ದಾನವಾಗಿ ಕೊಡ್ತೇವೆ, ಅಥವಾ ಏನು ಗೋದಾನ ಇತ್ಯಾದಿಗಳೆಲ್ಲ ಮಾಡೋ ಕಾಲಕ್ಕೆ ಒಂದು ಚೇತನವನ್ನು ದಾನವಾಗಿ ಮಾಡ್ತೇವೆ. ಆದರೆ ಇದರಲ್ಲಿ ಒಬ್ಬ ಮನುಷ್ಯನನ್ನೇ ದಾನವಾಗಿ ಮಾಡೋದು ಇದೊಂದು ಇಲ್ಲಿರ್ತಕ್ಕಂತಹ ವ್ಯತ್ಯಾಸ ಅಷ್ಟೇ ಹೊರತು ಇತರ ದಾನಗಳಿಗೂ ಈ ದಾನಕ್ಕೂ ಕೂಡ ಬೇರೆ ಏನೋ ವ್ಯತ್ಯಾಸಗಳು ಏನೂ ಇಲ್ಲ. ಅದಕ್ಕೇನೇ ಆ ಕಾಲದಲ್ಲಿ ನೋಡ್ರಿ, ಒಂದು ಬ್ರಾಹ್ಮಣನಿಗೆ ಒಬ್ಬ ಗೋದಾನವನ್ನು ಮಾಡಿದರೆ ಇನ್ನೊಬ್ಬ ಬಂದು ಈ ಬ್ರಾಹ್ಮಣನಿಗೆ ಇನ್ನೊಂದು ಗೋದಾನ ಮಾಡಬಾರದು ಅಂತ ಏನೋ ಇಲ್ಲವಲ್ಲ. ಅದೇ ರೀತಿಯಿಂದ ಒಂದು ವರನಿಗೆ ಒಬ್ಬರು ಕನ್ಯಾದಾನವನ್ನು ಮಾಡಿದರೆ ಇನ್ನೊಬ್ಬರು ಅದೇ ವರನಿಗೆ ಇನ್ನೊಂದು ಕನ್ಯೆಯನ್ನು ದಾನ ಮಾಡಬಾರದು ಅಂತೂ ಶಾಸ್ತ್ರದಲ್ಲಿ ಇಲ್ಲ. ಆದ್ರೆ ಒಬ್ಬರಿಗೆ ಕೊಟ್ಟಿರ್ತಕ್ಕಂತಹ ಕನ್ಯೆಯನ್ನ ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕೆ ಬರೋದಿಲ್ಲ. ಕೊಟ್ಟದ್ದೇ. ಆದ್ರಿಂದ ಶ್ರುತಿಯಲ್ಲೇ ಹೇಳ್ತಾರೆ, ಒಂದು ಗಂಡಸು ಅಂತಿದ್ದರೆ ಅವನಿಗೆ ಎಷ್ಟು ಮದುವೆ ಬೇಕಾದರೂ ಮಾಡಿಕೊಳ್ಳಿಕ್ಕೆ ಅವನಿಗೆ ಅವಕಾಶ ಇದೆ, ಆದ್ರೆ ಸ್ತ್ರೀಯರಿಗೆ ಅವಕಾಶ ಇಲ್ಲ. ಒಳ್ಳೆ ಕಾಲ ಏನು? ಕಲಿಯುಗದಲ್ಲಿ ಈ ಧರ್ಮ ಇಲ್ಲ. ಕಲಿಯುಗ ಬಿಟ್ಟು ಅದಕ್ಕೆ ಇದನ್ನು ನಾವೇ ಹೇಳ್ಬಿಡ್ತೇವೆ, ನಮ್ಮನ್ಯಾರು ಬೈಬೇಡ್ರಿ. ಕಲಿಯುಗದಲ್ಲಿ ಈ ಧರ್ಮ ಇಲ್ಲ. ಇತರ ಯುಗಗಳಲ್ಲಿ ಈ ಧರ್ಮ ಇರ್ತಾ ಇತ್ತು. ಎಷ್ಟು ಮದುವೆ ಕೂಡ ಗಂಡಸರು ಮಾಡಿಕೊಳ್ಳಬಹುದು, ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲ ಅಂತ ಹೇಳಿ. ಆದ್ರೆ ಕಲಿಯುಗದಲ್ಲಿ ಬಹುಭಾರ್ಯಾಕತ್ವ, ಅನೇಕ ಭಾರ್ಯೆಯನ್ನ ಅನೇಕ ಮದುವೆ ಮಾಡಿಕೊಳ್ಳೋಣ ಎಂಬುದು ಕಲಿಯುಗದಲ್ಲಿ ಕೆಲವು ಧರ್ಮಗಳೆಲ್ಲ ನಿಷೇಧವನ್ನ ಮಾಡಿದ್ದಾರೆ. ಅದು ಕಾಲಕ್ರಮದಿಂದ ಅದೆಲ್ಲವೂ ಕೂಡ ಒಂದೇ ಸಾಕಾಗ್ತಾ ಇರೋ ಕಾಲಕ್ಕೆ ಇನ್ನೂ ಹೆಚ್ಚು ಮಾಡಿಕೊಂಡು ಯಾಕೆ ಕಷ್ಟಪಡಬೇಕು ಅಂತ ಜನರ ಸ್ವಭಾವವನ್ನು ತಿಳಿದೇ ಇದೆಲ್ಲವನ್ನು ಧರ್ಮಗಳನ್ನು ಹೇಳಿರೋದು. ಸುಮ್ಮನೆ ಹೇಳಿಲ್ಲ. ಯಾರು ಹೇಗೆ ಇರ್ಲಿಕ್ಕೆ ಹೋಗ್ತಾರೆ ಎಂಬುದೆಲ್ಲ ಪ್ರತಿಕರ್ತೃಗಳಿಗೆ ಗೊತ್ತಾಗಿದೆಯಲ್ಲ, ಅದಕ್ಕೆ ಅವರ ಆ ರೀತಿಯಲ್ಲಿ ಮಾಡಿರೋದು. ಅದಕ್ಕೆ ಕನ್ಯಾದಾನವನ್ನು ಆಕಾಶರಾಜ ಮಾಡಿದ್ದಾನೆ. ಧರಣೀದೇವಿ ಕಮಂಡಲವಿಂದ ಗಿಂಡಿಯಿಂದ ನೀರು ಹಾಕಲಿಕ್ಕೆ ಆ ನೀರನ್ನ ಕನ್ಯೆಯ ಕೈಯಲ್ಲಿ ಹಾಕಿ ಶ್ರೀನಿವಾಸ ದೇವರ ಕೈಯಲ್ಲಿ ಮಂತ್ರಪೂತವಾಗಿರ್ತಕ್ಕಂತಹ ಸ್ವಾಮಿ ಪುಷ್ಕರಣಿಯ ನೀರಿನ ಧಾರೆಯನ್ನ ತಾರೆ ವಾರ್ತು ಕೊಡುತ್ತಿರೋದು ಅಂತಾರಲ್ಲ, ಇದು ತಾನೆ ಅದು ಧಾರೆ ವಾರ್ತು ಕೊಡೋದು. ನೀರಿನ ಧಾರ ತನ್ನ ತಾರೆ ಅಂತ ಹೇಳ್ತಾರೆ. ಅದಕ್ಕೆ ದಕ್ಷಿಣೆ ಶ್ರೀನಿವಾಸಸ್ಯ ಅದು ಪದ್ಮಾವತಿಯಂ ತತಃ. ಆಗ ಶ್ರೀನಿವಾಸ ದೇವರ ಬಲಕೈಯಲ್ಲಿ ಆ ನೀರನ್ನು ಬಿಟ್ಟು ಆ ಪದ್ಮಾವತಿಯ ದಾನವನ್ನ, ಕನ್ಯಾದಾನವನ್ನ ನಮ್ಮ ರಾಜ ಮಾಡಿದ್ದಾನೆ. ಅನಂತರದಲ್ಲಿ ಕಂಕಣ ಬಂಧವನ್ನ ಮಾಡಿದ್ದಾರೆ. ಪದ್ಮಾವತಿಯ ಕೈಯಲ್ಲಿಯೂ ಸರಿ ಮತ್ತು ಶ್ರೀನಿವಾಸ ದೇವರ ಕೈಯಲ್ಲಿಯೂ ಕೂಡ ಕಂಕಣ ಬಂಧವನ್ನ ಮಾಡಿದರು. ಅನಂತರ ಮಾಂಗಲ್ಯ ಸೂತ್ರವನ್ನು ಧಾರಣ ಮಾಡೋ ಕಾಲಕ್ಕೆ ಎಲ್ಲಾ ಸುವಾಸನೆ ಸ್ತ್ರೀಯರು ಕೂಡ ಆಶೀರ್ವಾದವನ್ನ ಇವಳಿಗೆ ಪದ್ಮಾವತಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ. ಸಾವಿತ್ರೀ ವಿಚ ಕಲ್ಯಾಣಿ ಬಹುಪುತ್ರವತಿ ಭವ ಸರ್ವಲೋಕಸ್ಯ ಜನನಿ ಭವ ಮಂಗಳದಾಯಿನಿ. ಈ ಆಶೀರ್ವಾದಗಳೆಲ್ಲ ಸ್ವಲ್ಪ ವಿಚಿತ್ರವಾಗಿರೋದು. ಇದೇ ತರ ಆಶೀರ್ವಾದ ಸಾಮಾನ್ಯ ಎಲ್ಲಾ ಕನ್ಯರಿಗೂ ಮಾಡೋದುಂಟು. ಆದ್ರೆ ಈ ಆಶೀರ್ವಾದ ನೋಡ್ರಿ,
ಜಗತ್ತಿಗೂ ಕೂಡ ನೀನು ಜನನಿಯಾಗಿ ತಾಯಿಯಾಗಿ ಇರುವಂತ ಆಶೀರ್ವಾದ ಮಾಡ್ತಾರೆ. ಈ ಆಶೀರ್ವಾದ ಬೇರೆ ಹೆಂಗಸರಿಗೆ ಮಾಡ್ಲಿಕ್ಕೆ ಆಗೋದಾ? ಅದಕ್ಕೆ ಹೀಗೆ ಎಲ್ಲಾ ಸುಮಂಗಳಿ ಸ್ತ್ರೀಯರು ಕೂಡ ಹೀಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಅನಂತರ ಆ ಮಾಂಗಲ್ಯವನ್ನು ಕೂಡ ಎಲ್ಲ ಬ್ರಾಹ್ಮಣರು ಕೂಡ ತಮ್ಮ ಕೈಯಿಂದ ಸ್ಪರ್ಶ ಮಾಡಿದ್ದಾರೆ. ರಾಜನು ಕೂಡ ಅದನ್ನು ಸ್ಪರ್ಶ ಮಾಡಿ ಶ್ರೀನಿವಾಸ ದೇವರ ಕೈಯಲ್ಲಿ ಅದನ್ನ ಸಮರ್ಪಣೆ ಮಾಡಿದ್ದಾನೆ. ಮಾಂಗಲ್ಯಂ ತಂತುನಾನೇನ ಆ ಪ್ರಸಿದ್ಧ ಶ್ಲೋಕ ಇದೆಯಲ್ಲ, ಆದರೆ ಇಲ್ಲಿ ಅದು ಬೇರೆಯವರು ಮಾಂಗಲ್ಯ ಧಾರಣವನ್ನು ಮಾಡೋ ಕಾಲಕ್ಕೆ ಹೇಗೆ ಹೇಳಬೇಕು? ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ಧನಾಮಿ ಶುಭಗೆ ಅಂತ ಹೇಳ್ತೇವೆ. ಆದರೆ ಇಲ್ಲಿ ದೇವರು ಹಾಗೆ ಹೇಳೋದಿಲ್ಲ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ. ಈ ಮಾಂಗಲ್ಯವನ್ನು ಧರಿಸೋದು ನಾನು ನೀನು ಬದುಕಿರೋದಕ್ಕೆ ಅಲ್ಲ, ಜಗತ್ತೆಲ್ಲ ಬದುಕಬೇಕು ಅಂತ ಅನ್ನೋದಕ್ಕೋಸ್ಕರ ನಾವು ಮಾಂಗಲ್ಯ ಧಾರಣವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ಧನಾಮಿ ಶುಭಗೆ ಚಿರಂಜೀವ ಮಯಾಸಹ ಅಂತ ಶ್ರೀನಿವಾಸ ದೇವರು ಈ ಮಂತ್ರವನ್ನು ಹೇಳಿ ಆ ಪದ್ಮಾವತಿಯ ಕಂಠದಲ್ಲಿ ಈ ಮಾಂಗಲ್ಯ ಧಾರಣವನ್ನು ಮಾಡಿಸಿದ್ದಾನೆ. ಮುನಿಭಿಸ್ಸಹ ವಿದ್ವದ್ಭಿಃ ಲಾಜೈರ್ ಹೋಮಂ ಪುರೋಹಿತ ವಸಿಷ್ಠೋ ಕಾರಯತ್ ಪದ್ಮ ಅಂಜಲ್ ಅರ್ಪಿತೈ ಸಹ ಪದ್ಮಾವತ್ ಅಂಜಲ್ ಅರ್ಪಿತೈ ಸಹ. ಅದಕ್ಕೆ ವಸಿಷ್ಠದ ಅನಂತರದಲ್ಲಿ ಎಲ್ಲ ಮಾಂಗಲ್ಯ ಧಾರಣವನ್ನು ಮಾಡೋ ಕಾಲಕ್ಕೆ ಎಲ್ಲಾ ಋಷಿಗಳು ಕೂಡ ಲಾಜವನ್ನು ಅಕ್ಷತಾರೋಪಣ ಅಂತಾರಲ್ಲ, ಇದು ಲಾಜವನ್ನು ಹಾಕುವ ಸಂಪ್ರದಾಯ ಇದೆ. ಲಾಜ ಅಂತ ಅರಳು ಅಂತಾರಲ್ಲ, ಅದನ್ನ ಆಶೀರ್ವಾದ ರೂಪವಾಗಿ ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ. ಅನಂತರದಲ್ಲಿ ನವರತ್ನಾಕ್ಷತ ಅಂತದು ನೋಡ್ರಿ, ಆಕಾಶರಾಜನ ಐಶ್ವರ್ಯ ನೋಡ್ರಿ, ಕೈಯಲ್ಲೇ ಬರೀ ಮಂತ್ರಾಕ್ಷತೆ ಕೊಟ್ಟಿಲ್ಲ, ನವರತ್ನಗಳನ್ನೆಲ್ಲ ಎಲ್ಲರ ಕೈಯಲ್ಲೇ ಕೊಟ್ಟಿದ್ದಾನಂತೆ. ಅದಕ್ಕೆ ಅಕ್ಷತೆಗಳ ಜೊತೆಗೆ ನವರತ್ನಗಳನ್ನ ಶ್ರೀನಿವಾಸ ದೇವರ ಮೇಲೆ ಎಲ್ಲರೂ ಕೂಡ ಹಾಕಿದ್ದಾರೆ. ಎಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಆವಾಗ ಗವಾಂ ಕೋಟಿ ಸಹಸ್ರಾಣಿ ಚಾಶ್ವಾನಾಂ ಅಹಿತಂ ತಥಾ ವಸ್ತ್ರಾಣಾಂ ನಿಸಯಂ ರಾಜನ್ ವಿಪ್ರೇಭ್ಯೋ ದತ್ತಮಾನ್ ವಿಭು. ಆಗ ಮುಹೂರ್ತ ದಕ್ಷಿಣ ಅಂತಾರಲ್ಲ, ನಮ್ಮ ಆಕಾಶ ರಾಜ ಎಲ್ಲ ಬ್ರಾಹ್ಮಣರಿಗೂ ಋಷಿಗಳಿಗೂ ಕೂಡ ದಾನವನ್ನು ಮಾಡ್ತಾ ಇದ್ದಾನೆ. 1,000 ಕೋಟಿ ಗೋದಾನವನ್ನು ಮಾಡಿದ್ದಾನೆ. ಒಂದಲ್ಲ ಎರಡಲ್ಲ, ನಾವೆಲ್ಲ ಕೇಳ್ತೇವಲ್ಲ, ಈ ಊழல் ವழಕಲ್ಲಿ ನಾನು ಈ ನಂಬರ್ ಎಲ್ಲ ನಮಗೆ ಗೊತ್ತಾಗ್ತದೆ. ಹೇಳ್ತಾರಲ್ಲ ಅಂತಾರಲ್ಲ 100 ಕೋಟಿ ಊழல், ಆಮೇಲೆ ಇದಂತಾರೆ 2,87,000 ಕೋಟಿ ಅಂತೆ. ಇಂತಹ ಒಂದು ನಂಬರ್ ಇದೆ ಎಂಬುದೇ ನಮಗೆಲ್ಲ ಗೊತ್ತಾಗುವುದಿಲ್ಲ. ಅಷ್ಟು ದುಡ್ಡನ್ನು ಯಾಗ ಅವರು ಎಣಿಸ್ತಾರೆ, ಎಲ್ಲಿ ಇಟ್ಟುಕೊಂತಾರೆ? ನಮ್ಮ ರಾವಣನ ಮೂಲಬಲ ಲಂಕಾಪಟ್ಟಣದಲ್ಲಿ ಇತ್ತಲ್ಲ, ಹಾಗೆ ಇಷ್ಟು ದುಡ್ಡು ಎಲ್ಲಿ ಇಟ್ಟುಕೊಂತಾರೆ ಎಂಬುದೇ ಗೊತ್ತಾಗೋದಿಲ್ಲ ನೋಡ್ರಿ. ಆ ನಂಬರನ್ನು ನಾವು ಕೇಳಿದ್ದೆ ಅಲ್ಲಿ ಮಾತ್ರ ತಾನೆ, ಅದರ ಆಮೇಲೆ ಆ ನಂಬರ್ ಎಲ್ಲ ಇಲ್ಲಿ ನಾವು ಕೇಳ್ತಾ ಇದ್ದೇವೆ. 1,000 ಕೋಟಿ ಗೋದಾನವನ್ನ ಮಾಡಿದ್ದಾನೆ, ಕುದುರೆಗಳ ದಾನವನ್ನ ಮಾಡಿದ್ದಾನೆ, ಬೇಕಾದಷ್ಟು ವಸ್ತ್ರಗಳನ್ನು ಕೂಡ ಬ್ರಾಹ್ಮಣರಿಗೆ ಕೊಟ್ಟಿದ್ದಾನೆ. ಇದು ಸಾಯಂಕಾಲ ಹೊತ್ತು, ದಶಮಿ ದಿವಸ ಸಾಯಂಕಾಲದ ಹೊತ್ತು ಈ ಒಂದು ಮಹೋತ್ಸವ ಎಂಬುದು ಸುವ್ಯವಸ್ಥಿತವಾಗಿ ನಡೆದಿದೆ. ಅನಂತರದಲ್ಲಿ ಸಾಯಂಕಾಲದ ಆದ ಮೇಲೆ ರಾತ್ರಿ ಹೊತ್ತಲ್ಲಿ ಮತ್ತೆ ಎಲ್ಲ ಬ್ರಾಹ್ಮಣರಿಗೂ ಕೂಡ ಅನ್ನಸಂತರ್ಪಣೆಯನ್ನು ಮಾಡಿ ಪರಮಾತ್ಮ ತಾನು ಹರಿಭೂಮ ಅಂತಾರಲ್ಲ, ಇದು ಹರಿಭೂಮ, ಹರಿಯೇ ಇರ್ತಕ್ಕಂತಹ ಭೂಮ ಎಂತಾರೆ. ಅದು ಭೂಮ ಎಂಬುವ ಶಬ್ದ ದೇವರಲ್ಲಿ ಸಮನ್ವಯ ಮಾಡಿದ್ದಾರೆ ಸೂತ್ರಕಾರರು. ಓಂ ಭೂಮಾ ಸಂಪ್ರಸಾದ ಅಧ್ಯುಪದೇಶಾತ್ ಓಂ ಅಂತೇಳಿ. ಅಲ್ಲ, ಆ ಸೂತ್ರಕ್ಕೂ ಹರಿಭೂಮಕ್ಕೂ ಏನೂ ಸಂಬಂಧ ಇಲ್ಲ. ಹಾಗೆ ಕೆಲವರು ಕೇಳಿ ಏನು ಹೇಳ್ಬಿಡ್ತಾರೆ, ಹರಿಭೂಮದ ಬಗ್ಗೆ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ ಅಂತ. ಭೂಮ ಭೂಮ ಎಂಬುವ ಶಬ್ದಕ್ಕೆ ವಾಚ್ಯನಾದವನು ಹರಿಯೇ ಅಂತ ಸೂತ್ರಕಾರರು ಹೇಳಿದ್ದಾರೆ ಹೊರತು ಈ ಹರಿಭೂಮದ ಬಗ್ಗೆ ಏನು ಹೇಳಿಲ್ಲ ಬ್ರಹ್ಮಸೂತ್ರದಲ್ಲಿ. ಅಲ್ಲ, ಸರ್ವಶಾಖ ನಿರ್ಣಾಯಕ ಶಬ್ದಜಾತಸ್ಯ ಸರ್ವಸ್ಯ ಯತ್ಪ್ರಮಾಣಶ್ಚ ನಿರ್ಣಯ, ಎಲ್ಲ ನಿರ್ಣಯ ಮಾಡಲಿ, ಪ್ರೀತವಾಗಿ ಇಷ್ಟೇ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬಾರದು ಅಷ್ಟೇ ತಾನೆ. ಭೂಮ ಎಂಬ ಒಂದು ಶಬ್ದ ಇದೆ ಚಾಂದೋಗ್ಯೋಪನಿಷತ್ತನ್ನು ಹೇಳುವ ಕಾಲಕ್ಕೆ ಯೋಗೈ ಭೂಮ ತತ್ಸುಖಂ ಅಂತ ಹೇಳಿ. ಆ ಭೂಮ ಎಂಬ ಶಬ್ದಕ್ಕೆ ವಾಚ್ಯನಾದವನು ಪರಮಾತ್ಮನೇ ಅಂತ ಹೇಳಿ ಸೂತ್ರಕಾರರು ನಿರ್ಣಯವನ್ನು ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಇಲ್ಲಿ ಪರಮಾತ್ಮ ಮತ್ತು ಪದ್ಮಾವತಿ ಅವರಿಬ್ಬರಿಗೂ ಕೂಡ ಪಕ್ಕಪಕ್ಕದಲ್ಲಿ ಎಲೆಯನ್ನು ಹಾಕಿ, ಇಲ್ಲಿ ಪದ್ಮಾವತಿ ಕೂತರು ಕೂಡ ಈ ಕಡೆ ಲಕ್ಷ್ಮೀದೇವಿಯನ್ನು ಕೂಡಿಸಿಟ್ಟುಕೊಂಡಿದ್ದಾರೆ. ಇದೇನು ಮಾಡ್ಲಿಕ್ಕೆ ಬರೋದಿಲ್ಲ ಇದೆಲ್ಲವೂ ಕೂಡ. ಅದಕ್ಕೆ ಬೇಕಾದಷ್ಟು ಅಡಿಗೆ ಏನು ಕಡಿಮೆ ಏನೂ ಇಲ್ಲ. ಅದಕ್ಕೆ ಪೂಜೆಯಾಮಾಸು ಗೋವಿಂದಂ ಜಾಮಾತಾರ ಮನಾಯ ಆಕಾಶರಾಜೋ ಧರ್ಮಾತ್ಮ ಕ್ಷೀರಪಾತ್ರಂ ಕರೆಯದದ ಮಾತರಂ ವಾಸುದೇವಸ್ಯ ನಾಮ್ನಾ ಬಕುಲ ಮಾಲಿಕ. ಮತ್ತು ಆ ವರನ ತಾಯಿ ಇದ್ದಾಳಲ್ಲ, ಅಂದ್ರೆ ಹುಡುಗನ ತಾಯಿ ಬಕುಲ ಇದ್ದಾಳಲ್ಲ, ಅವಳಿಗೂ ಕೂಡ ಬೇಕಾದಷ್ಟು ವಸ್ತ್ರಾಲಂಕಾರಗಳಿಂದ ಇವ ಸಮ್ಮಾನನೆಯನ್ನ ಮಾಡಿದ್ದಾನೆ. ಅವಿಷ್ಟೆಲ್ಲ ಕನ್ಯಾದಾನ ಆದ ಮೇಲೆ ಕನ್ಯೆಯನ್ನು ಒಪ್ಪಿಸುವುದು ಒಂದು ಇದೆಯಲ್ಲ, ಆ ಒಪ್ಪಿಸುವ ಕಾಲಕ್ಕೆ ಎಲ್ಲರೂ ಹೋ ಅಂತ ಅಳೋರಲ್ಲ, ಅದನ್ನು ಕೂಡ ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಆಕಾಶರಾಜ ಮತ್ತು ಪದ್ಮಾವತಿ ಈ ಕನ್ಯಾವನ್ನ ಒಪ್ಪಿಸುವ ಕಾಲಕ್ಕೆ, ಪದ್ಮಾವತಿಯನ್ನು ಒಪ್ಪಿಸುವ ಕಾಲಕ್ಕೆ ಮೊದಲು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದು ಧರಣಿ ದೇವಿಯೇ ಮೊದಲು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಅವಳು ವೃಷಮೃದಂತಿ ಮಂತ್ರೇಣ ದುಃಖ ಸಂದಿಗ್ಧಲು, ಅಯ್ಯೋ ಮಗಳನ್ನು ಕಳಿಸ್ತಾ ಇದ್ದೇವಲ್ಲ, ಇಷ್ಟು ದಿವಸ ಸುಖವಾಗಿ ಮನೆಯಲ್ಲಿ ಬಳದವಳು, ಇನ್ಮೇಲೆ ಅತ್ತೆ ಮನೆಗೆ ಹೋಗಿ ಏನೆಲ್ಲ ಕಷ್ಟಪಡ್ಲಿಕ್ಕೆ ಹೋಗ್ತಾಳೋ ಅಂತ ಅವಳಿಗೆ ದುಃಖ. ಅದಕ್ಕೆ ಆವಾಗ ಶ್ರೀನಿವಾಸ ದೇವರನ್ನು ನೋಡಿ ಅಳತಾ ಧರಣಿ ದೇವಿ ಹೇಳ್ತಾಳೆ, ಪಾಲಿತಾಂ ಲಾಲಿತಾಂ ಪುತ್ರಿಂ ನವಮಾಸ ಧೃತನ್ಮಯ.
9 ತಿಂಗಳು 10 ತಿಂಗಳು ನನ್ನ ಹೊಟ್ಟೆಯಲ್ಲಿ ನಾನು ಧಾರಣ ಮಾಡಿ ಲಾಲನ ಪಾಲನವನ್ನು ಮಾಡಿ ನಾನು ನನ್ನ ಮಗಳನ್ನು ನಾನು ಬಲಿಸಿದ್ದೇನೆ. ಇದುವೇ ನವಮಾಸ ಧೃತಾಂ ಇಲ್ಲ ಇಲ್ಲಿ. ಪದ್ಮಾವತಿಯನ್ನು ಇವಳೇನು ಗರ್ಭದಲ್ಲಿ ಇವಳು ಧಾರಣ ಮಾಡಿಲ್ಲ. ನವಮಾಸ ಧೃತಳಂತೆ 9 ತಿಂಗಳು ಧಾರಣ ಮಾಡಿ ಪ್ರಸವ ಕೊಟ್ಟಿರ್ತಕ್ಕಂತಹ ಮಗುವನ್ನು ಬೆಳೆಸುವಂತೆ ನಾನು ಇವಳನ್ನು ನಾನು ಬೆಳೆಸಿದ್ದೇನೆ. ಇವಳನ್ನು ನೀನು ನಿನ್ನ ಅಧೀನವಾಗಿ ನಾನು ಕೊಟ್ಟಿದ್ದೇನೆ. ಇವನು ಜಾಗೃತಿಯಾಗಿ ಕಣ್ಕಲಂಗಾಮೆ ನೀನು ಅದನ್ನು ನೋಡಬೋ ಅಂತ ಹೇಳಿ ಧರಣಿ ದೇವಿ ಹೇಳ್ತಾ ಇದ್ದಾಳೆ. ಅವಳು ಅಳೋದನ್ನು ನೋಡಿ ಆಮೇಲೆ ಆಕಾಶರಾಜನು ಕೂಡ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆ ಪುತ್ರಿ ಮಂದಭಾಗ್ಯೋಹಂ ತದ್ವಿಯೋಗೇನ ಕೇವಲಂ ಜೀವನ ಮಮ ಕಲ್ಯಾಣಿ ನಸ್ತಿರಂಚ ಭವಿಷ್ಯತಿ. ಅಯ್ಯೋ ನೀನಿಲ್ಲದೆ ನಾನು ಯಾಕೆ ಮನೆಯಲ್ಲಿ ನಾನು ಇರಲಿ, ನೀನು ಗಂಡನ ಮನೆಗೆ ಹೋಗಿಬಿಟ್ರೆ ನಮಗೆಲ್ಲ ನಿನ್ನ ವಿಯೋಗದಿಂದ ಏನು ದುಃಖ ಆಗುತ್ತೋ ಅಂತೇಳಿ ಅವ ಸ್ವಲ್ಪ ಅಳತಾನೆ. ಅವ ಅಳುವುದನ್ನು ನೋಡಿ ಅವನ ತಮ್ಮ ತೋಂಡಮಾನ ರಾಜ ಅವ ಅಳ್ಳಿಕ್ಕೆ ಪ್ರಾರಂಭ ಮಾಡಿದಾನಂತೆ. ಆಮೇಲೆ ಯಾರು ಮಗ ಅವಳ ತಮ್ಮ ವಸುಧಾನ ಇದ್ದಾನಲ್ಲ ಅವನು ಅಳ್ತಾ ಇದ್ದಾನೆ. ಎಲ್ಲ ಅಳೋದನ್ನು ನೋಡಿ ಋಷಿಗಳೆಲ್ಲ ಅಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ರಂತೆ. ಸಾಮಾನ್ಯವಾಗಿ ಆಕಳಿಕೆ ಅಳು ಇದೆಲ್ಲವೂ ಕೂಡ ಒಬ್ಬರಿಗೆ ಬಂದರೆ ಎಲ್ಲರಿಗೂ ಬಂದ್ಬಿಡೋದು. ಅವರು ಅಳೋದನ್ನು ನೋಡಿ ಅಯ್ಯೋ ಅವ್ರು ಅಳ್ತಾರಲ್ಲ ಅಂತ ಇವರಿಗೂ ಅಳು ಬರ್ತದೆ. ಅದಕ್ಕೇನಾಯಿತು, ಋಷಿಗಳು ದೇವತೆಗಳು ಎಲ್ಲರಿಗೂ ಕೂಡ ಋಷೀಣಾಂ ಕಶ್ಯಪಾದೀನಾಂ ದುಃಖಂ ಅತ್ಯಂತ ದಾರುಣ. ಎಲ್ಲರೂ ಕೂಡ ಒಂದೊಂದು ಸಂದರ್ಭದಲ್ಲಿ ಕನ್ಯಾದಾನವನ್ನು ಮಾಡಿಕೊಟ್ಟವರೇ, ಎಲ್ಲರೂ ಕೂಡ ಮಗಳನ್ನು ಹಡೆದವರು, ಮಗಳನ್ನು ಗಂಡನ ಮನೆಗೆ ಕಳಿಸಿದ್ದಾರೆ, ತಂಗಿಯನ್ನು ಕಳಿಸಿದ್ದಾರೆ, ಅಕ್ಕಂದರನ್ನು ಕಳಿಸಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ದುಃಖವನ್ನು ಸ್ಮರಣ ಮಾಡಿಕೊಂಡು ಎಲ್ಲರೂ ಕೂಡ ಅಳತಾ ಇದ್ದಾರೆ. ಗಂಡಸರೇ ಅಳೋ ಕಾಲಕ್ಕೆ ಹೆಂಗಸರಿಗೆ ಹೇಳಬೇಕಾ? ಅವರು ಬೇಕಾದಷ್ಟು ಅಳತಾ ಇದ್ದಾರೆ. ಎಲ್ಲ ನೋಡಿ ರುದಂತಂ ದ್ರಪದಂ ದೃಷ್ಟ ಶ್ರೀನಿವಾಸ ಸದಾಂಗತಿ ಸ್ವಯಂ ರುರೋಧ ಗೋವಿಂದ. ಎಲ್ಲ ಕ್ಲೈಮ್ಯಾಕ್ಸ್ ಇದೆ ತಾನೆ. ಎಲ್ಲರೂ ಅಳೋದನ್ನು ನೋಡಿ ದೇವರು ಅಳ್ಳಿಕ್ಕೆ ಪ್ರಾರಂಭ ಮಾಡಿದನಂತೆ. ಅದೇ ಅಲ್ಲಿ ಆಶ್ಚರ್ಯ. ಏನಿದು ಆಶ್ಚರ್ಯ? ಎಲ್ಲರೂ ಅಳತಾರೆ ಅಂತಂದ್ರೆ ಒಂದು ನ್ಯಾಯ ಇದೆ. ಇವ ಯಾಕೆ ಅಳಬೇಕು? ಇವ ತಗೊಳ್ತಾ ಇದ್ದಾನೆ, ದಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇವ ಆನಂದವಾಗಿರಬೇಕು, ನಗಬೇಕು. ಇವ ಯಾಕಪ್ಪ ಅಳಬೇಕು ಅಂತಂದ್ರೆ ಅದಕ್ಕಂತಾರೆ ಸ್ವಯಂ ವಿರೋಧ ಗೋವಿಂದ ಭಗಿನೀಂ ಪಾರ್ಥವಲ್ಲಮ ಸ್ಮೃತ್ವಾ ಶ್ರೀ ದೇವಕಿ ಪುತ್ರ. ಭಗಿನೀಂ ಸುಭದ್ರಾವನ್ನು ಮದುವೆ ಮಾಡಿಸಿಕೊಟ್ನಲ್ಲ, ಸುಭದ್ರಾವನ್ನು ಅರ್ಜುನನಿಗೆ ಕೊಟ್ಟಿದ್ದನಲ್ಲ, ಅದನ್ನು ನೆನಪಿಸಿಕೊಂಡು ಅಯ್ಯೋ ಸುಭದ್ರಾವನ್ನು ಆವಾಗ ಗಂಡನ ಮನೆಗೆ ಕಳಿಸಿದೇವಲ್ಲ ಅಂತ ಇವ ದುಃಖಪಟ್ಟಂತೆ. ಹಾಗೆ ಏನಂದ್ರೆ ಅಳೋದನ್ನು ನಿಲ್ಲಿಸಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ನಗಿಸಿದರೆ ತಾನೇ ಎಲ್ಲರೂ ಕೂಡ ಅಳೋದನ್ನು ನಿಲ್ಲಿಸೋರು. ಅದಕ್ಕೆ ದೇವರು ಅಳೋದನ್ನು ನೋಡಿದರೆ ಎಲ್ಲರೂ ನಗತಾರೆ, ಎಲ್ಲರೂ ಕೂಡ ಅಳುವನ್ನು ಮರಿತಾರೆ ಎಂಬುದಕ್ಕೋಸ್ಕರ ಅದಕ್ಕೆ ಪರಮಾತ್ಮ ಅಂದಿದ್ದಾನೋ ಏನೋ. ಹೀಗೆ ಏನಾಯಿತು, ಈ ಅಳುವ ಎಲ್ಲ ಸನ್ನಿವೇಶಗಳು ಕೂಡ ಮುಗಿದಿದೆ. ಅನಂತರದಲ್ಲಿ ಪರಮಾತ್ಮ ಮತ್ತು ಗರುಡನ ಹೆಗಲಿನ ಮೇಲೆ ಕೂತಿದ್ದಾನೆ. ಈಗ ಪದ್ಮಾವತಿಯನ್ನ ಐರಾವತದ ಮೇಲೆ ಕೂಡಿಸಿಲ್ಲ, ಅದೇ ಮದುವೆ ಆಗೋಯ್ತಲ್ಲ, ಅದ ಗರುಡ ಸ್ಕಂದದ ಮೇಲೆ ತಾನೂ ಕೂತು ಪದ್ಮಾವತಿಯನ್ನು ಕೂಡ ಕೂಡಿಸಿಕೊಂಡು ಪರಮಾತ್ಮ ತನ್ನ ಮನೆಗೆ, ಅಂದ್ರೆ ಏನು ಶ್ರೀನಿವಾಸ ದೇವರು ಎಲ್ಲಿ ಎಳ್ಕೊಂಡಿದ್ದಾರೋ ಆ ಮನೆಗೆ ಶ್ರೀನಿವಾಸ ದೇವರು ಹೋಗಿದ್ದಾರೆ. ಅನಂತರದಲ್ಲಿ ಅವಾಗ ಧರಣಿ ದೇವಿ ಹೇಳ್ತಾಳಂತೆ, ಸಾಮಾನ್ಯವಾಗಿ ಈ ಅತ್ತೆಯರು ಅಂತ ಯಾರು ಇರ್ತಾರೆ ಅವ್ರು ಯಾವಾಗಲೂ ಹಾಗೆ ಮಗಳನ್ನು ಕರ್ಕೊಂಡು ಬರ್ರಿ ಬರ್ರಿ ಅಂತ ಹೇಳ್ತಾ ಇರ್ತಾರಲ್ಲ, ಅದನ್ನೇ ಧರಣಿ ದೇವಿಯು ಅದೇ ಕೆಲಸವನ್ನೇ ಮಾಡಿದ್ದಾಳೆ. ಈಗ ಮದುವೆ ಮಾಡಿಸಿ ಹೋಗ್ತಾ ಇದ್ದೀರಿ, 1 ತಿಂಗಳು ಆದ ಮೇಲೆ ಮತ್ತು ನೀವು ಬರಬೇಕು. ಅದು ಆ ಕಾಲದಿಂದ ಇದ್ದೇ ಇದೆ. ಏನು ಕೆಲವರ ಇತಿಹಾಸದಲ್ಲಿ ಕೆಲವರಲ್ಲಿ ಮಾತ್ರ ತಾಯಿ ಮನೆಗೆ ಹೋದ ಸಂಪ್ರದಾಯವೇ ಕೇಳಿದ್ದೇ ಇಲ್ಲ. ನಮ್ಮ ಸೀತಾದೇವಿ ನೋಡ್ರಿ, ಅಥವಾ ನಮ್ಮ ದ್ರೌಪದಿ ನೋಡ್ರಿ, ಅವರ ಚರಿತ್ರದಲ್ಲಿ ಯಾವತ್ತಾದರೂ ಸೀತಾದೇವಿ ಮತ್ತು ವಿದೇಹ ದೇಶಕ್ಕೆ ಅಮ್ಮನ ಮನೆಗೆ ಹೋಗಿದ್ದಾಳೆ ಅಂತ ಚರಿತ್ರದಲ್ಲಿ ಇಲ್ಲವೇ ಇಲ್ಲ. ಲವಕುಶರನ್ನು ಹಡಿಯುವ ಕಾಲಕ್ಕೂ ಕೂಡ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಹೋಗಿ ಹಡಗಳೇ ಹೊರತು ಬಾಳಂತಿನಕ್ಕೂ ಕೂಡ ಸೀತಾದೇವಿ ತಾಯಿನ ಮನೆಗೆ ಹೋಗಿಲ್ಲ. ಅಥವಾ ದ್ರೌಪದಿ ದೇವಿ ಹೋಗಿದ್ದಾಳ? ಇತಿಹಾಸದ ಮಹಾ ನಾಯಿಕಾ ಸ್ತ್ರೀಯರು ಅಂತ ಯಾರೆಲ್ಲ ಇದ್ದಾರೋ ಅವರೆಲ್ಲ ಯಾರು ಕೂಡ ತಾಯಿ ಮನೆಗೆ ಹೋದಂಗ ಚರಿತ್ರವೇ ಇಲ್ಲ. ಆದರೆ ತಾಯಿಯರ ಸ್ವಭಾವ ಏನು ಅಂತಂದರೆ ಮದುವೆ ಮಾಡಿಸಿ ಕೊಟ್ಟ ಮೇಲೆ ಅವರಿಗೆ ಮಗಳ ಮೇಲೆ ಅಭಿಮಾನ ಜಾಸ್ತಿ ಆಗಿಬಿಡ್ತದೆ. ಮದುವೆಗೆ ಮುಂಚೆ ಮಗಳ ಜೊತೆಗೆ ಜಗಳಾಡ್ತಾ ಇರೋರು ಮದುವೆ ಆದ ಮೇಲೆ ಏನ್ ಮಾಡ್ತಾರೆ, ಬಾಬಾ ಅಂತ ಕರಿತಾ ಇರ್ತಾರೆ. ಈ ಎಲ್ಲರ ಮನೆಯಲ್ಲೂ ಕೂಡ ಅನುಭವ ಸಿದ್ಧ. ಅದನ್ನೇ ಧರಣಿ ದೇವಿ ಅಂತಾಳೆ, 1 ತಿಂಗಳಾದ ಮೇಲೆ ತಿಂಗಳ ನಾಗದಲ್ಲಿ ಏನ್ ಮಾಡಬೇಕಾಗಿದೆ ಇಲ್ಲ, ಅದಕ್ಕೆ ಮತ್ತೆ ಬಂದು ನೀನು ನಮ್ಮ ಮನೆಗೆ ಬರಬೇಕು ಅಂತ ಶ್ರೀನಿವಾಸ ದೇವರನ್ನ ಪ್ರಾರ್ಥನಾ ಮಾಡ್ತಾ ಇದ್ದಾಳೆ. ಎಲ್ಲಾ ಹಳೆಯಂದ್ರು ಹೇಗೆ ಮಾತಾಡ್ತಾರೋ ಹಾಗೆ ದೇವರು ಆಗಲಿ ನೋಡೋಣ ಅಂತ ಹೇಳ್ತಾ ಇದ್ದಾನೆ ಶ್ರೀನಿವಾಸ ದೇವರು ಕೂಡ. ಅನಂತರದಲ್ಲಿ ಪರಮಾತ್ಮ ತನ್ನ ಮನೆಗೆ ಬಂದಿದ್ದಾನೆ. ಪರಮಾತ್ಮನ ಜೊತೆಗೆ ಆ ಪದ್ಮಾವತಿಯನ್ನು ಕಳಿಸುವ ಕಾಲಕ್ಕೆ ಬೇಕಾದಷ್ಟು ಪದಾರ್ಥಗಳು, ಏನು ಆ ಪದಾರ್ಥಗಳ ಲಿಸ್ಟ್ ಹೇಳೋದೇ ಸುಮಾರು 20-30 ಶ್ಲೋಕಗಳು ಆ ಪದಾರ್ಥಗಳನ್ನೇ ಹೇಳ್ತಾ ಇದ್ದಾರೆ. ಅಷ್ಟು ಪದಾರ್ಥಗಳನ್ನ, ಆಭರಣಗಳನ್ನ, ಹಾಲು ಮೊಸರು ಮೊದಲಾದ ಪದಾರ್ಥಗಳು, ಅಥವಾ ಅನೇಕ ತನ್ನ ಮಗಳನ್ನು ಕಳಿಸ್ತಾ ಇದ್ದ ಮಗಳು ಸುಖವಾಗಿರಬೇಕಲ್ಲ, ಅದು ಸುಖವಾಗಿರುವುದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಆ ಎಲ್ಲ ಪದಾರ್ಥಗಳನ್ನು ಕೂಡ ಅವನು ಕೂಡ ಆಕಾಶರಾಜನು ಕಳಿಸ್ತಾ ಇದ್ದಾನೆ. ಕಳಿಸಿಬಿಟ್ಟು ಕೊನೆಯಲ್ಲಿ ಮಾತು ಹೇಳ್ತಾನೆ, ದೇವರ ಸಮೀಪದಲ್ಲಿ ಬಂದು ಸರ್ವಮಂಗಳಮಸ್ಮಾಕಂ ತತ್ಪ್ರಸಾದೇನ ಕೇಶವ ನಾಣ್ಯತ್ಯಾಜಯ ಜಗನ್ನಾಥ ತಪಪಾದ ಸರೋವರಿಗೆ ಭಕ್ತಿಂ ದೇ ಶೈಶನಾಂ ಕೃಷ್ಣ ಸಕುಟುಂಬಸ್ಸ ಮೇನಘ. ನಿನ್ನೆಲ್ಲ ಬೇರೆ ಏನೇನು ನಾನು ಯಾಚನೆ ಮಾಡೋದಿಲ್ಲ, ನಿನ್ನ ಪಾದಾರವಿಂದದಲ್ಲಿ ಎಲ್ಲ ಕಾಲದಲ್ಲಿಯೂ ಕೂಡ
ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ, ಸಕುಟುಂಬನಾಗಿರ್ತಕ್ಕಂಥ ನನಗೆ ಪ್ರತಿಕ್ಷಣ ಭಕ್ತಿ ವೃದ್ಧಿಯಾಗಬೇಕು ಅಂತ ಅವನು ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅನಂತರ ಪದ್ಮಾವತಿಯನ್ನ ಕರೆದುಕೊಂಡು ಶ್ರೀನಿವಾಸ ದೇವರು ಹೊರಟು ಬರ್ತಾ ಇದ್ದಾರೆ. ಆದರೆ ಆ ನಾರಾಯಣಪುರದಿಂದ ಹೊರಟು ಬಂದವರು ವೆಂಕಟ ಪರ್ವತವನ್ನು ಹತ್ತಿಲ್ಲ ಅಂತೆ. ಯಾಕೆಂದ್ರೆ ನಶೈಲರಾದ ಮಾರೋಹಂ ಇತಿ ನಿಶ್ಚಿತ್ಯ ಅದಕ್ಕಂತಾರೆ ಷಣ್ಮಾಸಾವಧಿ ಪರ್ಯಂತಂ ದೀಕ್ಷಿತೋಹಂ ಮಹಾಮತೆ. ಸಾಮಾನ್ಯ ಮದುವೆಯಾದ ಮೇಲೆ 1 ತಿಂಗಳು ನದಿಗೆ ಹೋಗಬಾರದು, ಪರ್ವತ ಹತ್ತಬಾರದು, ಮರ ಹತ್ತಬಾರದು, ಹೀಗೆಲ್ಲ ಹೇಳ್ತಾರೆ. ಅದಕ್ಕೆ ಶ್ರೀನಿವಾಸ ದೇವರು ಕೂಡ ಮದುವೆಯಲ್ಲಿ ನಾನು ಇಷ್ಟು ದೀಕ್ಷಿತನಾಗಿ ಆದದ್ದರಿಂದ 6 ತಿಂಗಳ ಕಾಲ ನಾನು ಪರ್ವತ ಹತ್ತೋದಿಲ್ಲ ಅಂತ ಹೇಳಿ ಆ ಪರ್ವತದ ಬುಡಭಾಗದಲ್ಲಿ ಏನು ಅಗಸ್ತ್ಯ ಋಷಿಗಳ ಆಶ್ರಮ ಇದೆ, ಆ ಅಗಸ್ತ್ಯರ ಆಶ್ರಮದಲ್ಲೇ ಸುಮಾರು 6 ತಿಂಗಳು ಕಾಲ ಪರಮಾತ್ಮ ಅಲ್ಲೇ ವಾಸವನ್ನ ಮಾಡಿದ್ದಾನೆ. ಆ ಮದುವೆಗೆ ಬಂದಿರತಕ್ಕಂತಹ ಎಲ್ಲಾ ಬ್ರಹ್ಮಾದಿ ದೇವತೆಗಳು, ಎಲ್ಲ ಋಷಿಗಳು ಕೂಡ ಅವರೆಲ್ಲರೂ ಕೂಡ ಹೊರಟು ಹೋಗಿದ್ದಾರೆ. ತದೋ ವಸ್ತ್ರಂ ಯಥಾಯೋಗ್ಯಂ ಭಗವಾನ್ ಭಕ್ತವತ್ಸಲಃ. ಒಂದು ಸ್ವಾರಸ್ಯ ಏನು ಅಂತಂದ್ರೆ, ಈ ಋಷಿಗಳಿಗೆಲ್ಲ ಇಷ್ಟೆಲ್ಲ ದಕ್ಷಿಣ ಏನು ಕೊಡ್ತಾರಲ್ಲ, ಆ ಕೊಡೋ ದಕ್ಷಿಣೆಯನ್ನೆಲ್ಲ ಅವರು ಹಾಕಿಬಿಟ್ಟು ಹೋಗ್ಬಿಡ್ತಾರೆ. ಒಂದು ಕಡೆ ಹೇಳ್ತಾರೆ, ಮರುತ್ತ ಎಂಬವರಾದ ಯಜ್ಞವನ್ನ ಮಾಡಿದ, ಮಹಾಭಾರತ ತಾತ್ಪರ್ಯದಲ್ಲಿ ಹೇಳೋ ಕಾಲಕ್ಕೆ ಆ ಯಜ್ಞವನ್ನು ಮಾಡಿದಾಗ ಬ್ರಾಹ್ಮಣರಿಗೆ ಬೇಕಾದಷ್ಟು ದಕ್ಷಿಣವನ್ನ ಕೊಟ್ಟ. ಆದರೆ ವೈರಾಗ್ಯ ಸಂಪನ್ನರಾಗಿರ್ತಕ್ಕಂಥ ಋಷಿಗಳು ದಕ್ಷಿಣ ತಗೊಂಡು ಏನ್ ಮಾಡ್ತಾರೆ, ಇಲ್ಲಿ ತಗೊಳ್ಳೋದಂತೋ ತಗೊಳ್ಳೋರು, ತಗೊಂಡ್ಬಿಟ್ಟು ಅವ್ರು ಹೋಗೋ ಕಾಲಕ್ಕೆ ಎಲ್ಲೋ ಪರ್ವತದಲ್ಲಿ ನದಿಯಲ್ಲಿ ಅದನ್ನು ಬೀಸಾಟಿ ಬಿಟ್ಟು ಹೋಗ್ಬಿಡೋರಂತೆ. ತಗೊಂಡ ದಕ್ಷಿಣೆಯಿಂದ ಬೀಸಾಟಿ ಬಿಟ್ಟು ಹೋಗಬೇಕು ಅಂತಂದ್ರೆ 2 ಆಗ್ಲಿಕ್ಕೆ ಸಾಧ್ಯ. ಒಂದು, ಅವನು ಹುಚ್ಚನಾಗಿರ್ಬೇಕು, ಇಲ್ಲಾಂದ್ರೆ ಅವನು ಜ್ಞಾನಿಯಾಗಿರ್ಬೇಕು. ಜ್ಞಾನಿಯಾಗಿದ್ರೆ ಅವರು ಹೀಗೆ ಮಾಡ್ತಾರೆ, ಅಥವಾ ಹುಚ್ಚರಾಗಿದ್ರೆ ಅವರು ಹಾಗೆ ಮಾಡ್ತಾರೆ. ಈಗ ಋಷಿಗಳೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಹೊರಟು ಹೋಗಿದ್ದಾರೆ. ಎಲ್ಲರೂ ಕೂಡ ಮದುವೆಯನ್ನು ಪ್ರಶಂಸಾ ಮಾಡಿ, ಇಂಥ ಮದುವೆಯನ್ನು ನಾವು ಜಗತ್ತಲ್ಲಿ ಎಲ್ಲೂ ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶಂಸೆಯನ್ನು ಮಾಡಿ ಎಲ್ಲರೂ ಕೂಡ ಹೊರಟು ಹೋಗಿದ್ದಾರೆ. ಶತಾನಂದರು ಈ ಕಥಾವನ್ನ ಜನಕರಾಜನಿಗೆ ಹೇಳಿ ಕೊನೆಯಲ್ಲಿ ಹೇಳ್ತಾರೆ, ವಿವಾಹಾಧ್ಯಾಯ ಮಾಹಾತ್ಮ್ಯಂ ಯೇ ಶೃಣ್ವಂತಿ ಜನೇಶ್ವರ ತೇಷಾಂ ಭಾಗ್ಯೋದಯಂ ವಕ್ಷೇ ಶೃಣರಾಜನ್ ಸವಿಸ್ತರ. ಏನು ಶ್ರೀನಿವಾಸ ದೇವರ ವಿವಾಹದ ಮಾಹಾತ್ಮ್ಯವನ್ನು ಇಲ್ಲಿಯವರೆಗೂ ನಾವು ಹೇಳಿದ್ದೇವೆ, ಕೇಳಿದ್ದೇವೆ. ಈ ಅಧ್ಯಾಯದ ಮಹಿಮೆಯನ್ನ, ಈ ಅಧ್ಯಾಯದ ಕಥೆಯನ್ನ ಯಾರು ಕೇಳ್ತಾರೋ ಅವ್ರು ಕೇಳಿದವರಿಗೆ ಕೋಟಿ ಕನ್ಯಾ ಪ್ರದಾನೇನ ಯಾವದ್ಭೂಮಿ ಪ್ರಧಾನದ ಯತ್ಫಲಂ ಲಭತೆ ದೈಹಿ ತತ್ಫಲಂ ಶ್ರವಣಾದರಾದ. ನೋಡಿ, 1 ಕೋಟಿ ಕನ್ಯಾದಾನವನ್ನು ಮಾಡಿದರೆ ಏನು ಫಲವೋ, ಇಡೀ ಭೂಮಿಯನ್ನು ದಾನವಾಗಿ ಕೊಟ್ಟರೆ ಎಷ್ಟೊಂದು ಫಲವೋ ಅಷ್ಟೊಂದು ಫಲ ಈ ವಿವಾಹಾಧ್ಯಾಯ, ಶ್ರೀನಿವಾಸ ದೇವರ ಮದುವೆಯ ಉತ್ಸವವನ್ನ ವರ್ಣನ ಮಾಡುವ ಈ ಅಧ್ಯಾಯವನ್ನು ಕೇಳೋ ಮಾತ್ರದಿಂದಲೇ, ಕೇಳೋದು ಮಾತ್ರ ಇಲ್ಲ, ಆ ಕೇಳೋದಲ್ಲೇ ಆದರವನ್ನು ತೋರಿಸೋ ಮಾತ್ರದಿಂದಲೂ ಕೂಡ ಇಂಥ ಒಂದು ಫಲ ಸಿಗುತ್ತಾ ಇದೆ. ಮತ್ತು ವಿಶೇಷವಾಗಿ ಶ್ರೀನಿವಾಸ ದೇವರಿಗೆ, ಶ್ರೀನಿವಾಸ ದೇವರ ಪ್ರತಿಮೆ ಅಥವಾ ಸಾಲಿಗ್ರಾಮ ಇತ್ಯಾದಿ ಇಟ್ಟುಕೊಂಡು ಈ ವೈವಾಹಿಕ ವಿಧಿಯನ್ನು, ಕಲ್ಯಾಣೋತ್ಸವ, ನಿನ್ನೆ ನೀವೆಲ್ಲ ವಿಸ್ತಾರವಾಗಿ ನೋಡಿದ್ದೀರಲ್ಲ, ಈ ಕಲ್ಯಾಣೋತ್ಸವವನ್ನ ಯಾರು ಮಾಡಿಸ್ತಾ ಇದ್ದಾರೋ ಅವರ ಮನೆಯಲ್ಲಿಯೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ಉತ್ಸವಗಳಿಗೆ ಏನು ಕಡಿಮೆ ಏನೂ ಇರೋದಿಲ್ಲ. ಎಲ್ಲೋ ಲೌಕಿಕವಾಗಿರ್ತಕ್ಕಂತಹ ಫಲಗಳು ಇದ್ದೇ ಇದೆ. ಅಲೌಕಿಕವಾಗಿರ್ತಕ್ಕಂತಹ ಫಲ ಪರಮಾತ್ಮ ಈ ರೀತಿಯಲ್ಲಿ ಲೋಕ ವಿಡಂಬನ. ಇದೇನಂದ್ರೆ ನಾವು ಪ್ರಾರಂಭದಿಂದ ನಾವು ಇದನ್ನು ಹೇಳ್ತಾ ಇದ್ದೇವೆ, ಪ್ರತಿಯೊಂದು ಕಡೆಯೂ ಕೂಡ ವೇದವ್ಯಾಸ ದೇವರ ಸೂಚನೆಯನ್ನು ಕೊಡ್ತಾನೇ ಇದ್ದಾರೆ. ಇದೆಲ್ಲವನ್ನೂ ಮಾಡಬೇಕು ಅಂತ ದೇವರಿಗೆ ಹಣೆ ಬಾರಿ ಏನೂ ಇಲ್ಲ. ಆದರೂ ಕೂಡ ಜನರು ಹೇಗಿರ್ತಾರೆ, ಹೇಗಿರಬೇಕು, ಕೆಲವು ಕಡೆ ಹೇಗಿರಬಾರದು ಅಂತ ದೇವರು ತೋರಿಸ್ತಾನೆ, ಕೆಲವು ಕಡೆ ಹೇಗಿರಬೇಕು ಅಂತ ತೋರಿಸ್ತಾನೆ, ಕೆಲವು ಕಡೆಯಲ್ಲಿ ಹೇಗೆಲ್ಲ ಇದ್ದಾರೆ ಎಂಬುದನ್ನು ತೋರಿಸ್ತಾನೆ. ಹೀಗೆ ಕೇವಲ ಲೋಕ ವಿಡಂಬನವನ್ನ, ಸಜ್ಜನರಿಗೆ ಬ್ರಹ್ಮಾದಿಗಳಿಗೆ ಒಂದು ಕುತೂಹಲವನ್ನ ಕೊಡುವನಾಗಿ, ದೈತ್ಯರಿಗೆ ಹೀಗೆ ಮೋಹನವನ್ನು ಮಾಡುವನಾಗಿ ಪರಮಾತ್ಮ ಈ ರೀತಿಯಾಗಿರತಕ್ಕಂಥ ಒಂದು ಲೀಲೆಯನ್ನ ಈ ಮೂರ್ತಿಯಲ್ಲಿ ಪರಮಾತ್ಮ ತೋರಿಸಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ಶೃಣಯಾದ್ ವಾಚಯೇದ್ವಾಪಿ ಸರ್ವಾಭೀಷ್ಟಮವಾಪ್ನುಯ ಶುಭದಂ ಶೃಣ್ಣತಾಂಚೈವ ಸರ್ವೇಷಾಂ ಮಂಗಳಪ್ರದಂ. ಅಪೇಕ್ಷಿತವಾಗಿರ್ತಕ್ಕಂತಹ ಎಲ್ಲ ಶುಭ ಫಲಗಳನ್ನು ಕೂಡ ಈ ಯಾವ ಕಲ್ಯಾಣೋತ್ಸವ ಅಂದರೆ ಶ್ರೀನಿವಾಸ ದೇವರ ಕಲ್ಯಾಣವನ್ನ, ವಿವಾಹವನ್ನ ವರ್ಣನೆ ಮಾಡತಕ್ಕಂತಹ ಈ ಅಧ್ಯಾಯ ಮಾತ್ರ ಅಲ್ಲ, ಇದೇನು ಇಲ್ಲಿವರೆಗೂ ಮೊದಲನೇ ಅಧ್ಯಾಯದಿಂದ ಈ ವೆಂಕಟಾಚಲ ಮಹಾತ್ಮ್ಯ ಮತ್ತು ಅಲ್ಲಿರ್ತಕ್ಕಂತಹ ವೆಂಕಟೇಶ ದೇವರ ಮಹಾತ್ಮ್ಯವನ್ನು ಹೇಳಿದ್ದಾರೋ, ಈ ಮಹಾತ್ಮ್ಯವನ್ನು ಕೇಳತಕ್ಕಂತಹ ಎಲ್ಲರಿಗೂ ಕೂಡ ಎಲ್ಲಾ ಜ್ಞಾನಭಕ್ತಿಯಾದಿ ಶುಭ ಫಲಗಳು ಕೂಡ ಸಿಗುತ್ತಾ ಇದೆ ಅಂತ ಹೇಳಿ 12ನೇ ಅಧ್ಯಾಯವನ್ನು ಇಲ್ಲಿ ಮುಗಿಸಿದ್ದಾರೆ. ಇದು ಇಷ್ಟೇ ಅಲ್ಲ, ಇನ್ನೂ ಮುಂದೆ ಈ ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮ್ಯ ಎಂಬುದು 15 ಅಧ್ಯಾಯಗಳಿದೆ. ಆದರೆ ಸಾಮಾನ್ಯವಾಗಿ ಹೇಳುವ ಸಂಪ್ರದಾಯ ಕಲ್ಯಾಣೋತ್ಸವ, ನವರಾತ್ರಿ ಇತ್ಯಾದಿ ಸಂದರ್ಭದಲ್ಲಿ ಹೇಳೋದು 12 ಅಧ್ಯಾಯದವರೆಗೂ ಅಷ್ಟೇ ಹೇಳ್ತಾರೆ. ಮುಂದಿನ ಅಧ್ಯಾಯಗಳು ಇದೆ, ಇನ್ನೂ ಅನೇಕ ಕಥಾಗಳೆಲ್ಲ ಇದೆ. ಆ ಕಥಾದಲ್ಲಿ ಸ್ವಲ್ಪ ಆಕಾಶರಾದ ಮರಣವನ್ನು ಹೊಂದಿದ, ಆಮೇಲೆ ಏನಾಯಿತು ಇತ್ಯಾದಿಗಳೆಲ್ಲ ಅಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ ಅದನ್ನು ಹೇಳುವುದು ಯಾರೂ ಕಂಡಿಲ್ಲ. ಅದನ್ನು ನಾವು ಬೇರೆ ಸಂದರ್ಭದಲ್ಲಿ ವೇದವ್ಯಾಸರು ರಚನೆ ಮಾಡಿರ್ತಕ್ಕಂತಹ ಪುರಾಣಗಳಲ್ಲಿ ಯಾವುದು ಅಮಂಗಳ ಅಂತ ಯಾವುದೂ ಇಲ್ಲವೇ ಇಲ್ಲ, ಎಲ್ಲವೂ ಕೂಡ ಅತ್ಯಂತ ಮಂಗಳದಾಯಕವಾದದ್ದೇ. ಅದು ಕೂಡ ಒಂದು ಸಂಪ್ರದಾಯಾನುಸಾರವಾಗಿ ಇಲ್ಲಿ ದ್ವಾದಶಾಧ್ಯಾಯವನ್ನ ಶತಾನಂದರು ಮುಗಿಸ್ತಾ ಇದ್ದಾರೆ. ಇದು ಶತಾನಂದರು ಜನಕರಾಜನಿಗೆ ಅವನಿಗೇನೋ ದುಃಖ ಆಯಿತು, ತಮ್ಮನ ಹೆಂಡತಿ ಎಲ್ಲರೂ ಸತ್ತ
ಸತ್ತಿದ್ರೆ ನನಗೇನೋ ದುಃಖ ಆಗಿತ್ತು, ಆ ದುಃಖವನ್ನು ಶಮನ ಮಾಡುವುದಕ್ಕೋಸ್ಕರ ಈ ವೆಂಕಟಗಿರಿ ಮಾಹಾತ್ಮ್ಯವನ್ನು, ಶ್ರೀನಿವಾಸ ದೇವರ ಮಾಹಾತ್ಮ್ಯವನ್ನು ಕೂಡ ಶತಾನಂದರು ವಿಸ್ತಾರವಾಗಿ ಜನಕರಾಜನಿಗೆ ಹೇಳಿದ್ದಾರೆ. ಅವರ ಈ ಸಂವಾದವನ್ನ ಸೂತ ಪೌರಾಣಿಕರು ನೈಮಿಷಾರಣ್ಯದಲ್ಲಿ ಸತ್ರಯಾಗದ ಸಂದರ್ಭದಲ್ಲಿ ಎಲ್ಲ ಶೌನಕಾದಿ ಋಷಿಗಳಿಗೆ ಈ ಒಂದು ತತ್ವೋಪದೇಶವನ್ನ ಅವರು ಮಾಡಿದ್ದಾರೆ. ನಾವು ಪ್ರಾರಂಭದ ದಿವಸದಲ್ಲಿ ನಾವು ಹೇಳಿದಂತೇನೇವೆ, ಇದು ಭವಿಷ್ಯೋತ್ತರ ಪುರಾಣ ಎಂಬುದು ಅಷ್ಟಾದಶ ಪುರಾಣಗಳಲ್ಲಿ ಒಂದು. ಇದು ರಾಜಸ ಪುರಾಣ. ರಾಜಸ ಪುರಾಣವಾಗಿದ್ದರೂ ಇದರಲ್ಲೇ ಇಷ್ಟೊಂದು ದೇವರ ಮಹಿಮೆಗಳನ್ನ ಸ್ಪಷ್ಟವಾಗಿ ಹೇಳಿರುವುದಾಗಿದ್ದರೆ ಸಾತ್ವಿಕ ಪುರಾಣಗಳಲ್ಲಿ ನಾವು ಏನು ಅಂತ ಹೇಳಬೇಕು? ಅದಕ್ಕೆ ಈ ಅಷ್ಟಾದಶ ಪುರಾಣಗಳಾಗಲಿ ಅಥವಾ ರಾಮಾಯಣ, ಮಹಾಭಾರತ, ಪಂಚರಾತ್ರ ಎನ್ನುವ ಇತಿಹಾಸಗಳಾಗಲಿ ಮತ್ತು ಇನ್ನು ಏನು ಶ್ರುತಿ ಸ್ಮೃತಿ ಎಲ್ಲ ಆಮ್ನಾಯೈಕ ವೇದ್ಯೋ ಹರಿಹಿ ಅಂತ ಹೇಳಿದಂತೆ ಸಮಸ್ತ ವೇದಾದಿ ಶಸ್ತ್ರಾಸ್ತ್ರಗಳಿಂದ ಪರಮಾತ್ಮ ಈ ರೀತಿಯಲ್ಲಿ ಪ್ರತಿಪಾದಿತನಾಗಿದ್ದಾನೆ. ಅದಕ್ಕೆ ಆದಿತ್ಯ ಪುರಾಣದಲ್ಲಿ ಹೇಳುವ ಕಾಲಕ್ಕೆ ಶ್ರೀನಿವಾಸ ದೇವರ ಮಹಾತ್ಮ ವರ್ಣಿತಂ ಚೇತಿಹಾಸೇಷು ಭಾರತಾದ್ಯಾಗಮೇಷು ಚ ಮನೋಹರಂತ ಸಂಸ್ರಾವಂ ಇಹಾಮುತ್ರೇಷ್ಠದಾಯಕಂ ಅಂತ ಸಮಸ್ತ ಇತಿಹಾಸ ಇಲ್ಲಿಂದ ಮಾತ್ರ ಭವಿಷ್ಯೋತ್ತರ ಪುರಾಣ ಮಾತ್ರ ಇಲ್ಲ, ಸಮಸ್ತ ವೇದಾದಿ ಶಾಸ್ತ್ರಗಳಲ್ಲಿಯೂ ಕೂಡ ಪರಮಾತ್ಮನ ಮಹಿಮಾ ಎಂಬುದು ಪ್ರತಿಪಾದಿತವಾಗಿ ಆಗಿದೆ. ಈ ಪುರಾಣ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸ್ಮೃತ ಬ್ರಹ್ಮಯತ್ ಎಂಬ ನ್ಯಾಯದಿಂದ ಈ ಇತಿಹಾಸ ಪುರಾಣಗಳಲ್ಲಿ ಹೇಳಿದ ರೀತಿಯಿಂದ ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿ ಕೊಟ್ಟಿರ್ತಕ್ಕಂತಹ ನ್ಯಾಯಗಳ ಅನುಸಾರವಾಗಿ ನಾವು ವೇದಾದಿ ಶಸ್ತ್ರಾಸ್ತ್ರಗಳಿಂದ ನಾವು ಪರಮಾತ್ಮನನ್ನು ತಿಳಿಯಲಿಕ್ಕೆ ಇದು ಅನುಕೂಲವಾಗಿ ಆಗ್ತಾ ಇದೆ. ಇಂತಹ ಒಂದು ಈ ಭವಿಷ್ಯೋತ್ತರ ಪುರಾಣ ಶ್ರೀನಿವಾಸ ದೇವರ, ವೆಂಕಟೇಶ ದೇವರ ಮಹಾತ್ಮ್ಯ ಎಂಬುದು ನಾವು ಹೇಳಿದ್ದಂತೂ ಬಹಳ ಸ್ಥೂಲವಾಗಿ ಹೇಳಿದ್ದೇವೆ. ಯಾಕೆಂದ್ರೆ 12 ಅಧ್ಯಾಯಗಳು, ಸುಮಾರು ಕೆಲವು ಅಧ್ಯಾಯಗಳಲ್ಲಿ 50 ಶ್ಲೋಕ 60 ಶ್ಲೋಕ ಅಷ್ಟೇ ಕಡಿಮೆ ಇದ್ದರೂ ಕೂಡ ಕೊನೆಯ ಅಧ್ಯಾಯದಲ್ಲಿ ಸುಮಾರು 430 ಶ್ಲೋಕಗಳು ಇದ್ದಿದೆ. ಇಷ್ಟು ಪ್ರತಿ ಶ್ಲೋಕವೂ ಕೂಡ ಓದಿ ಹೇಳಬೇಕು ಅಂತಂದ್ರೆ ವೇದವ್ಯಾಸ ದೇವರ ಶ್ಲೋಕಗಳಲ್ಲಿ ಯಸ್ಮಿನ್ ಶಾರತ ಸರ್ವತ್ರ ಎಂಬುದಕ್ಕೆ ಸಮಾನ ನ್ಯಾಯವಾಗಿ ಎಷ್ಟೋ ಅರ್ಥಗಳು ಇರ್ತದೆ. ನಾವು ಒಂದು ಸ್ಥೂಲವಾದ ಅರ್ಥವನ್ನ ಅದು ಸಂಕ್ಷಿಪ್ತವಾಗಿ ನಾವು ಹೇಳೋ ಕಾಲಕ್ಕೆ ಎಷ್ಟೋ ವಿಷಯಗಳು ಇದರಲ್ಲಿ ಬಿಟ್ಟು ಹೋಗಿರ್ತದೆ. ಎಷ್ಟೋ ವಿಷಯಗಳಲ್ಲಿ ನಾವು ವ್ಯತ್ಯಾಸ ಮಾಡಿ ಮೊದಲು ನಡೆದದ್ದನ್ನು ಆಮೇಲೆ ಹೇಳೋದು, ಆಮೇಲೆ ನಡೆದದ್ದನ್ನು ಮುಂದೆ ಹೇಳೋದು ಇತ್ಯಾದಿ ವ್ಯತ್ಯಾಸಗಳನ್ನು ಕೂಡ ನಾವು ಮಾಡಿರ್ತೇವೆ. ಕೇವಲ ಏನು ದೇವರ ಸ್ಮರಣವನ್ನು ನಾವು ಮಾಡಿದ್ದೇವೆ ಅಂತ ಅಷ್ಟೇ ಹೊರತು ಒಂದು ಸತ್ಕಾರಕ್ಷೇಪವನ್ನು ನಾವು ಮಾಡಿದ್ದೇವೆ ಅಂತ ಅಷ್ಟೇ ನಾವು ಭಾವಿಸಬೇಕೇ ಹೊರತು ಕೇಳಿದ್ದೇವೆ ಅಂತ ಹೇಳ್ಕೊಂಬ ಹಾಗೆಲ್ಲ ಇಲ್ಲ. ಇದು ಸಾಮಾನ್ಯ ಎಲ್ಲ ಶಾಸ್ತ್ರದಲ್ಲೂ ಅಷ್ಟೇನೆ. ಏನು ಸುಧಾ ಓದ್ತಾ ಇದ್ದೇವೆ, ಚಂದ್ರಿಕಾ ಓದ್ತಾ ಇದ್ದೇವೆ, ತರ್ಕತಾಂಡವ ಓದ್ತಾ ಇದ್ದೇವೆ, ಇದೆಲ್ಲವನ್ನು ಕೂಡ ಆ ಗ್ರಂಥಗಳ ನಾಮವನ್ನು ಉಚ್ಚಾರಣೆ ಮಾಡಲಿಕ್ಕೂ ಕೂಡ ನಮಗೆಲ್ಲ ಯೋಗ್ಯತಾ ಇಲ್ಲ. ಅದಕ್ಕೆ ಏನು ಹೇಳಬೇಕು? ಏನೋ ಸುಮ್ಮನೆ ಹರಟೆ ಹೊಡೆಯೋದು, ಏನೋ ಕಾಲಕ್ಷೇಪವನ್ನು ಮಾಡೋದು, ಸತ್ಕಾಲಕ್ಷೇಪವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟೇ ಹೇಳ್ಕೊಳ್ಳಿಕ್ಕೆ ಸಾಧ್ಯವೇ ಹೊರತು ಬೇರೆ ಏನೋ ಸಾಧನಗಳು ಯಾವುದು ಕೂಡ ನಮ್ಮ ಯೋಗ್ಯತೆ ಇಲ್ಲ, ಯಾವುದೂ ಇಲ್ಲವೇ ಇಲ್ಲ. ಯೋಗ್ಯತಾ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಸಾಧನಗಳನ್ನು ಬಿಡೋ ಹಾಗಿಲ್ಲ. ನಹಿಂದಿರಾರಾಧ್ಯ ಪದೋ ಮುಕುಂದ ದುರ್ವಾಂಕೋರೇನ ಮಂದಜನೇರ ಪೂಜ್ಯ ಎಂಬ ನ್ಯಾಯದಿಂದ ಏನೋ ನಮ್ಮ ಯೋಗ್ಯವಾಗಿರತಕ್ಕಂತಹ ಸಾಧನವನ್ನು ಪರಮಾತ್ಮ ನಮ್ಮ ಕಡೆಯಿಂದ ಈ ರೀತಿಯಿಂದ ಮಾಡಿಸ್ತಾ ಇದ್ದಾನೆ. ಇದರಲ್ಲಿ ಇರ್ತಕ್ಕಂತಹ ದೋಷಗಳು ಅದು ನಮಗೆ ಸೇರಿದ್ದು. ಇಂತಿಂಥ ಮಹಾನುಭಾವರ ಸನ್ನಿಧಾನದಲ್ಲಿ ನಾವು ಹೇಳಬೇಕಾಗಿದ್ದರೆ ರಾಯರಾಗಲಿ, ಸುಮತೀಂದ್ರರಾಗಲಿ, ಯೋಗೀಂದ್ರರು, ಉಪೇಂದ್ರರು, ಮುನೀಂದ್ರರು ಮತ್ತು ವ್ಯಾಸರಾಯ ಮಠದಲ್ಲಿರ್ತಕ್ಕಂತಹ ಯತಿವರೆಣ್ಯರು, ಮುಳುವಾಗ ಮಠದ ಸ್ವರ್ಣವರ್ಣರು ಇವರೆಲ್ಲರೂ ಕೂಡ ಮಹಾಜ್ಞಾನಿಗಳು. ಇತಿಹಾಸ ಪುರಾಣಗಳ ಸಾರವನ್ನ ತಮ್ಮ ಅಧ್ಯಾತ್ಮದಲ್ಲಿ ಮಾಡಿಕೊಂಡವರು. ಅಂಥವರಿದ್ರೆ ಏನೋ ಅವರು ಬಂದು ಬೃಂದಾವನದಲ್ಲಿದ್ದಾಗ ಎದ್ದು ಬಂದು ಮಾತಾಡೋದಿಲ್ಲ, ಬೈಯೋದಿಲ್ಲ ಎಂಬ ಧೈರ್ಯದಲ್ಲಿ ನಾವಿದನ್ನು ಹೇಳ್ತಾ ಇದ್ದೇವೆ ಹೊರತು ಅವರು ಅಕಸ್ಮಾತ್ ಅವರು ಸನ್ನಿಹಿತರಾಗಿದ್ದರೆ, ಜೀವಂತರಾಗಿ ಅವರು ಸನ್ನಿಹಿತರಾಗಿ ಇದ್ದಿದ್ದರೆ ಇದು ಹೇಳಲಿಕ್ಕೆ ನಮಗೆ ಬಾಯಿ ಬರ್ತಾ ಇತ್ತ? ಸರ್ವಥಾ ಅದೆಲ್ಲವೂ ಕೂಡ ಸಾಧ್ಯ ಇಲ್ಲ. ಏನೋ ಇದರಲ್ಲಿ ದೋಷಗಳಿದ್ದರೂ ಕೂಡ ಅದಂತಾರಲ್ಲ, ಜಾತಿ ಪ್ರಸೂನಮಾನ ಕಿಮ ಸಂತ್ಯಜಂತಿ ಅಂತ ವಾದರಾಶ್ರಮಗಳೇ ಹೀಗೆ ಹೇಳ್ತಾರೆ. ಅಪಂಡಿತೇನ ಘೃತದಾಪಿ ನೂನಂ ಅಂತ ಹೇಳಿ ರುಕ್ಮಿಣೀಶ್ವರಿಯಲ್ಲಿ ವಾದರಾಶ್ರಮಗಳು ಹೇಳ್ತಾರೆ. ಈಗ ಒಂದು ಜಾತಿ ಹೂವಿನ ಮಾಲೆಯನ್ನು ಒಬ್ಬ ಮಾಡ್ತಾನೆ. ಪಾಪ ಮಾಡೋವನಿಗೆ, ಹೂಗಾರನಿಗೆ ಏನು ಬುದ್ಧಿ ಇಲ್ಲ, ಏನು ಗೊತ್ತಿಲ್ಲ, ಎಡ ಗೊತ್ತಿಲ್ಲ, ಬಲ ಗೊತ್ತಿಲ್ಲ ಅಂತ ಅನ್ನೋ ಮಾತ್ರಕ್ಕೆ ಆ ಮಾಲೆಯನ್ನು ಯಾವುದು ಬಿಡೋದಿಲ್ಲ. ಯಾಕೆ? ಆ ಪುಷ್ಪಗಳು ಅಂತನ್ನೋದು ಒಳ್ಳೆ ಸುಗಂಧಿಯಾದ, ಒಳ್ಳೆ ಮಂಗಳದಾಯಕವಾದ ಪುಷ್ಪಗಳು ಅಂತ ಯಾಕೆ ನಾವು ಸ್ವೀಕಾರ ಮಾಡ್ತೇವೋ ಹಾಗೆ ಹೇಳುವ ವ್ಯಕ್ತಿಗಳು ಎಂಥವರ ಇದ್ರೂ ಕೂಡ ಹೇಳಿದ ವಿಷಯ ಅಥವಾ ಹೇಳಿದ ರೀತಿಯೂ ವ್ಯತ್ಯಾಸ ಆಗಿರಬಹುದು. ಅದು ಹೇಳಿರ್ತಕ್ಕಂತಹ ವಿಷಯ ದೇವರ ಮಹಾತ್ಮ್ಯವನ್ನು ಹೇಳಿದ್ದೇವೆ, ದೇವರ ಮಹಾತ್ಮ್ಯವನ್ನು ಕೇಳಿದ್ದೇವೆ ಯಥಾಮತಿಯಾಗಿ ಅಂತ ಆ ಒಂದು ನಿಮಿತ್ತದಿಂದ ಎಲ್ಲ ದೋಷಗಳನ್ನು ಕೂಡ ಕ್ಷಮೆಯನ್ನು ಮಾಡಿ ಇದರಲ್ಲಿಂದ ಬರ್ತಕ್ಕಂತಹ ಪುಣ್ಯ ಎಂಬುದು ನಮ್ಮ ಗುರುಗಳಲ್ಲಿ ನಾವು ಗುರುಗಳ ದ್ವಾರ ಪರಮಾತ್ಮನಲ್ಲಿ ನಾವು ಸಮರ್ಪಣವನ್ನು ಮಾಡ್ತೀವಿ. ಕೃಷ್ಣ ಕೂಡಿ ಒಂದು ನಿಮಿಷ ಯಾವ ಪೂಜೆ ಆಗುತ್ತೆ.
ನಾಳೆ ಉಂಟು ಲೇಟ್ ಆಗುತ್ತೆ ಅಲ್ಲಿ ಲೇಟ್ ಆಗುತ್ತೆ